ವಸಿಷ್ಠ ಹೇಳಿದ್ರು, ಈ ಭೌತಿಕ ದೇಹವನ್ನ ಕಟ್ಕೊಂಡು ಹೋಗುವಂತಹದ್ದು ಸ್ವರ್ಗ ನಿಯಮಕ್ಕೆ ವಿರೋಧ, ಈ ಕೆಲಸ ನಾನು ಮಾಡಿಸೋಲ್ಲ ಅಂತ. ಅದರಿಂದ ಏನಾಯ್ತು ಕೇಳಿದ್ರೆ ಹತ್ತಿತ್ತು ಜಗಳ. ಕೊನೆಗೇನಾಯ್ತು, ಈ ಜಗಳ ಪರ್ಯವಸಾನ ಆದದ್ದು ಎಲ್ಲಿ ಕೇಳಿದ್ರೆ ವಸಿಷ್ಠರ ಮಗ ಶಕ್ತಿಯನ್ನ ವಿಶ್ವಾಮಿತ್ರ ಮುಗಿಸಿದ. ಯಾಕೆ ಹೇಳಿದೆ ಈ ಮಾತನ್ನ ಕೇಳಿದ್ರೆ, ಹೀಗೆ ನಾವು ಎಷ್ಟೇ ಪ್ರಾಮಾಣಿಕವಾಗಿ ಈ ಕೆಲಸ ಮಾಡಿಸ್ಬೇಕು ಅಂತ ಹೊರಟ್ರು ಅಲ್ಲಿ ಬರುವಂತಹ ಜನ ಅದನ್ನು ಆಗಗೊಡುವುದಿಲ್ಲ. ಹಾಗಾಗಿ ಪೌರೋಹಿತ್ಯ ವೃತ್ತಿ ಎನ್ನುವಂತಹದ್ದು ನಮ್ಮ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಮರೆಸಿಬಿಡುತ್ತೆ. ದಿನದಿಂದ ದಿನಕ್ಕೆ ನಾವು ಸ್ವಸ್ವರೂಪದಿಂದ ದೂರ ಹೋಗೋದಕ್ಕೆ ಏನು ಬೇಕೋ ಎಲ್ಲವನ್ನೂ ಮಾಡುತ್ತೆ. ಅದನ್ನು ಮೀರಿ ನಿಂತು ನೀನು ಮಾಡುವಂತಿದ್ರೆ ಖಂಡಿತವಾಗಿಯೂ ಮಾಡು. ಧೌಮ್ಯರು ಈ ವೃತ್ತಿಯನ್ನು ಮಾಡಿದ್ದಾರೆ, ವಸಿಷ್ಠರು ಮಾಡಿದ್ದಾರೆ, ಯಾಜ್ಞವಲ್ಕ್ಯರು ಮಾಡಿದ್ದಾರೆ. ಆದರೆ ಮಹಾನುಭಾವರವರು ಅಷ್ಟೇ ಅಲ್ಲ, ಒಂದೊಂದು ಈ ಕರ್ಮಾಂಗವನ್ನು ಮಾಡಿಸಿದಾಗ ನಿಮಗೆ ಕೆಲವು ಪ್ರಾಯಶ್ಚಿತ್ತವನ್ನು ಹೇಳುತ್ತೆ. ನೀವು ಒಂದು ಮನೆಗೆ ಹೋಗಿ ತಿಥಿಯನ್ನು ಊಟ ಮಾಡಿದ್ರೆ ಊಟ ಆದ ತಕ್ಷಣ ನೀವು ಇಷ್ಟು ಜಪವನ್ನು ಮಾಡಬೇಕು ಅಂತ. ಆದ್ರೆ ಮಾಡ್ತೀರಾ ನೀವು? ಎಲ್ಲಿ ಮಾಡೋದು? ದಿನ ಮಾಡೋದಕ್ಕೇನೆ ತತ್ವಾರ, ಇನ್ನು ಅದನ್ನೆಲ್ಲಿ ಮಾಡ್ತೀವಿ? ಆಗೋದಿಲ್ಲ. ಯಾಕೆ? ಊಟ ಆದ ತಕ್ಷಣ ಹೊಟ್ಟೆ ಭಾರ ಆಗತ್ತೆ. ಆಗ ಉಳಿದಿರೋದು ಕೇಳಿದ್ರೆ ವಾಮಕುಕ್ಷಿ ಅಷ್ಟೇ, ಇನ್ನೇನಿಲ್ಲ. ಹೋಯ್ತಾ? ಒಂದು ಸಲ ನೀವು ಗೋದಾನವನ್ನ ಸ್ವೀಕಾರ ಮಾಡಿದರೆ ಎಷ್ಟು ಜಪ ಮಾಡ್ಕೊಳ್ಬೇಕು, ಅದನ್ನು ಜೀರ್ಣ ಮಾಡ್ಕೊಳ್ಬೇಕು ಅಂತಾದ್ರೆ ಮಾಡ್ತೀರಾ? ಆಗೋಲ್ಲ. ಹೀಗೆ ಒಂದೆರಡು ಉದಾಹರಣೆ ಕೊಟ್ಟಿದ್ದೆ ನಾನು, ಇಂಥದ್ದು ಬೇಕಷ್ಟು ಸಿಗತ್ತೆ. ಹಾಗಾಗಿ ಆ ಕರ್ಮಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಾಗುವಂತಹ ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕು. ಮಾಡ್ಕೊಳ್ಳಿಕ್ಕಾಗೋಲ್ಲ. ಸಹಜವಾಗಿ ಇವನಿಗೆ ಅಷ್ಟು ಅಂಟತ್ತೆ, ಆ ಲೇಪ ಎಲ್ಲ ಇವನಿಗೆ ಬರುತ್ತೆ. ಹಾಗಾಗಿ ಏನಾಗುತ್ತೆ ಹೇಳಿದ್ರೆ, ಒಂದು ಜನ್ಮದಲ್ಲಿ ಅದನ್ನು ಮಾಡಿದ, ಹಾಗೆ ಅದಕ್ಕೆ ಸಿಲುಕಿದ ಅಂತಾದ್ರೆ ಮತ್ತೆ ಆ ಕರ್ಮದಿಂದ ಪೂರಾ ಮತ್ತು ಪುನಃ ಜನ್ಮ ಎತ್ತಬೇಕು. ಅದಕ್ಕೋಸ್ಕರ ಮಾಭೂದೇವಂ ಮಮ ಪಶುಪತೇ ಜನ್ಮ ಜನ್ಮಾಂತರೇಶು. ಇಲ್ಲಿಗೆ ಸಾಕು, ಮತ್ತೆ ಮುಂದಕ್ಕೆ ಹೋಗೋಣ. ಮತ್ತೆ ರಜನಿಚರಿತಂ. ರಜನಿಚರಿತಂ ಅಂದ್ರೆ ರಾತ್ರಿಯಲ್ಲಿ ಮಾಡುವ ವೃತ್ತಿ. ಇದಕ್ಕೆ ಬಹಳ ವಿಶಾಲವಾದ ಅರ್ಥ ಉಂಟು. ಒಂದು ಕಳ್ಳತನ ಆಗಿರಬಹುದು, ನನಗೆ ಅದು ಬೇಡ ಅಂತ ಅಲ್ಲ. ಇವತ್ತು ಕಳ್ಳತನ ರಾತ್ರಿನೇ ಆಗಬೇಕು ಅಂತಲ್ಲ, ಹಗಲೇ ನಡೆಯುತ್ತೆ. ಪ್ರಾಯಶಃ ಭಗವತ್ಪಾದರು ಈ ಮಾತನ್ನು ಹೇಳಬೇಕಿದ್ರೆ ಈ ಹಗಲು ದರೋಡೆ ಇನ್ನು ಹುಟ್ಟಿರಲಿಲ್ಲ ಅಂತ ಕಾಣುತ್ತೆ. ಇವತ್ತು ಏನಾಗಿದೆ ಕೇಳಿದ್ರೆ, ನಮ್ಮಲ್ಲಿ ಚೋರ ವಿಶ್ವವಿದ್ಯಾನಿಲಯಗಳೇ ತುಂಬಾ ಇವೆ. ಅದಕ್ಕೆ ತುಂಬಾ ಜನ ಕುಲಪತಿಗಳಿದ್ದಾರೆ. ಮತ್ತೆ ಹಾಗಾಗಿ ಭಗವತ್ಪಾದರು ಏನು ಹೇಳಿದ್ರು ಕೇಳಿದ್ರೆ, ಹಗಲಲ್ಲಿ ಪ್ರಾಯಶಃ ದರೋಡೆ ಮಾಡೋದಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಹೇಳಿದ್ರು. ಆ ಕಳ್ಳತನ ಹೇಗೆ ಬೆಳೀತಾ ಇದೆ ಕೇಳಿದ್ರೆ, ಮೊದಲು ಟೇಬಲ್ ಕೆಳಗಡೆಗೆ ಕೈ, ಈಗ ಏನಿಲ್ಲ, ದುಡ್ಡು ಕೊಡ್ರಿ ತಗೊಂಡೋಗ್ರಿ ಅಂತ. ಇಂತಹ ಪರಿಸ್ಥಿತಿ ಓಪನ್ ಆಗಿ ಒಂದು ಆಫೀಸಲ್ಲಿ ಒಬ್ಬ ಅದನ್ನು ತೆಗೆದುಕೊಳ್ಳದೆ ಅವನು ಒಬ್ಬ ಇದ್ರೆ ಅವನೊಬ್ಬ ಮಹಾ ದುಷ್ಟನಾಗಿ ಕಾಣ್ತಾನೆ ಅಲ್ಲಿದ್ದವರಿಗೆ. ಹಾಗಾಗಿ ಕಳ್ಳತನದಲ್ಲಿ ತುಂಬಾ ಆವಿಷ್ಕಾರ ಆಗಿದೆ. ಭಗವತ್ಪಾದರು ಹೇಳಬೇಕಿದ್ರೆ ಈ ಹಗಲು ದರೋಡೆ ಹುಟ್ಟಿಲ್ಲ. ಹಾಗಾಗಿ ರಜನಿಚರಿತಂ ಅಂತ ಹೇಳಿದ್ರು. ಅದಕ್ಕೆ ಇನ್ನೂ ಒಂದು ಅರ್ಥ ಉಂಟು. ರಜನಿಚರಿತಂ ಅಂದ್ರೆ ರಾತ್ರಿಯ ಸಂಚಾರ. ಆ ಸಂಚಾರ ದೈಹಿಕವಾಗಿ ಇರಬಹುದು, ಮಾನಸಿಕವಾಗಿ ಇರಬಹುದು. ಹಾಗಾಗಿ ಅದು ನನಗೆ ಅತಿಯಾಗಿ ಬೇಡ ಅಂತ. ಇನ್ನು ಮೂರನೇ ಅರ್ಥ ಏನುಂಟು ಕೇಳಿದ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಶಾಂತಿಕ ಪೌಷ್ಟಿಕ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಹಗಲಲ್ಲಿ ಮಾಡ್ತಾರೆ. ಆದರೆ ರಾತ್ರಿ ಮಾಡುವಂತಹದ್ದೆಲ್ಲ ವಾಮಾಚಾರಗಳು. ಹಾಗಾಗಿ ಅಲ್ಲಿ ಹೆಚ್ಚು ಒತ್ತಿರಬೇಕು ಅನ್ಕಣತ್ತೆ. ಯಾಕೆ ಕೇಳಿದ್ರೆ, ಒಂದು ಮಾತುಂಟು, ಮಾಂತ್ರಿಕನ ಮನೆ ಹಾಳು, ತಾಂತ್ರಿಕನ ಕುಲ ಹಾಳು ಅಂತ. ಪ್ರಾಯಶಃ ಅಷ್ಟು ವಿವರಣೆ ಇಷ್ಟರೋ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ನಾನು ದುಡ್ಡಿನ ಆಸೆಗೋಸ್ಕರ ಈ ವಾಮಾಚಾರವನ್ನ ಮಾಡಲಿಕ್ಕೆ ಅಂತ ಇಳಿಯುವಂತಹ ಬುದ್ಧಿ ನನಗೆ ಬರದೇ ಇರಲಿ. 10 ವರ್ಷ 12 ವರ್ಷ ಬಹಳ ಚೆನ್ನಾಗಿ ಆ ಕೆಲಸ ನಡೆಯುತ್ತೆ. ಆಮೇಲೆ ವಾಪಸ್ ತಿರುಗಿ ಹೊಡೆದ್ರೆ ಮತ್ತೆ ಹೇಳೋದಿಲ್ಲ, ಹಂಗೆ ಹೊಡೆಯತ್ತೆ ಅದು. ಯಾಕೆ ಹೇಳಿದ್ರೆ ಇವೆಲ್ಲ ಒಂದು ರೀತಿಯ ಈ ಕ್ಷುದ್ರ ಶಕ್ತಿಯ ಜೊತೆಗಿನ ಸರಸ. ಹಾಗಾಗಿ ನನಗೆ ಅದು ಬೇಡ ಅಂತ. ನೀವು ನೋಡ್ತಾ ಇದ್ರೆ ಕಾಣುತ್ತೆ, ಅವರು ಕೊನೆ ಅವ್ರ ಮುಖ ನೋಡಿದ್ರೆ ಜೀವಂತವಾಗಿ ಉಸಿರಾಡುವ ಹೆಣ
ಅಂದ್ರೆ ಹೇಗೆ ಅಂದ್ರೆ ಅವರೇ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಹಿರಿಯರು ಹೇಳಿದ್ರು, ಮಾಂತ್ರಿಕನ ಮನೆ ತಾಂತ್ರಿಕನ ಕುಲ. ಹಾಗಾಗಿ ವಾಮಾಚಾರ, ಪೌರೋಹಿತ್ಯಂ ರಜನಿಚರಿತಂ. ಮತ್ತೆ ಮುಂದಕ್ಕೆ ಹೋಗೋಣ, 11 ನೋಡ್ಬೇಕಲ್ಲ, ಇನ್ನು 2 ಆದದ್ದು. ಗ್ರಾಮಣೀತ್ವಂ. ಗ್ರಾಮಣೀತ್ವಂ ಅಂದ್ರೆ ಶಾನ್ಭೋಗರು, ಅಥವಾ ಹಿಂದೆಲ್ಲ ಈ ಪಟೇಲ್ಗಿರಿ ಅಂತ ಇರ್ತಾ ಇತ್ತು ಬ್ರಿಟಿಷರ ಕಾಲದಲ್ಲಿ. ಅಲ್ಲೂ ಹಾಗೇನೆ. ಯಾಕೆ ಕೇಳಿದ್ರೆ, ಅಧಿಕಾರ ಸಿಕ್ಕಿದಾಗ ಸಹಜವಾಗಿ ಮನುಷ್ಯ ಏನ್ ಮಾಡ್ತಾನೆ ಕೇಳಿದ್ರೆ, ತಪ್ಪು ಹೆಜ್ಜೆಯನ್ನು ಇಡುತ್ತಾನೆ. ಅಂದ್ರೆ ಅದನ್ನು ನಿಯಂತ್ರಣ ಮಾಡಿಕೊಂಡು ಮಾಡೋರು ಇರ್ತಾರೆ. ಆದ್ರೆ ಏನ್ ಮಾಡ್ತೀರಿ ಕೇಳಿದ್ರೆ, ಅದು ಬಹಳ ಅಪರೂಪ. ಈ ನಾಯಿಗೆ ಒಂದು ಸಲ ಬ್ರೆಡ್ ಅನ್ನು ಹಾಕಿಬಿಟ್ರೆ ಮಾರನೇ ದಿವಸ ನಾವು ಬ್ರೆಡ್ ಅನ್ನು ಹಾಕದೇ ಇದ್ರು ಸಹ ಅದು ನಮ್ಮ ಹತ್ರ ಬಂದ್ಬಿಟ್ಟು ಬಾಲ ಅಲ್ಲಾಡಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ನಮ್ಮ ಮನಸ್ಸು ಅನ್ನೋದು ಅದೊಂದು ನಾಯಿ ಇದ್ದ ಹಾಗೆ. ಒಂದು ಸಲ ಆ ರುಚಿ ಸಿಕ್ಕಾಗ ಮತ್ ಪುನಃ ಯಾಕೆ ಬಿಡಬೇಕು ಅಂತ ಕಾಣುತ್ತೆ. ಅದಕ್ಕೆ ಎಲ್ಲೋ ಮಹಾನುಭಾವರು ಇರ್ತಾರೆ. ಇಂಥ ಮಹಾನುಭಾವರು, ಇವರ ಒಡನಾಟಗಳಂಥ ವಿಶ್ವೇಶ್ವರಯ್ಯನ ಅಂಥವರು, ಅವ್ರು ಹೇಳಿದ ಮಾತೇನು ಕೇಳಿದ್ರೆ, ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಕಿದ್ರೆ ಅರಮನೆಗೆ, ನಮ್ಮ ಕಡೆಯವರನ್ನ ಯಾರನ್ನೂ ಸಹ ಕೆಲಸ ಕೊಡಿಸುವಂತ ಕಳಿಸೋದಿಲ್ಲ ಅಂತ ನೀನು ಭಾಷೆ ಕೊಟ್ರೆ ನಾನು ಇವತ್ತು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತೇನೆ ಅಂತ ವಿಶ್ವೇಶ್ವರಯ್ಯ ಅವರು ಹೇಳಿದ ಮಾತು ಇದು. ಪ್ರಾಯಶಃ ನನಗಿಂತ ಜಾಸ್ತಿ ಅವರನ್ನ ಹೆಚ್ಚಾಗಿ ಬಲ್ಲವರು ನೀವಿದ್ದೀರಿ. ಆದ್ರೆ ಇವತ್ತು ಯಾರು ಇಷ್ಟು ಮಾತು ಹೇಳ್ತಾರೆ? ಕೆಲಸ ಸಿಗೋಕ್ಕಿಂತ ಮೊದಲೇನೆ, ಕೆಲಸ ಸಿಗಲಿ ಆಮೇಲೆ ನೋಡ್ಕೊಳ್ತೇನೆ, ಮೊದಲೇನೆ ನಮಗೆ ಕೆಲಸ ಸಿಗೋಗಿಂತ ಮೊದಲೇನೆ ನಮ್ಮ ಕಡೆಯವ್ರಿಗೆ ಏನೇನು ಕೆಲಸ ಕೊಡಬೇಕು ಅಂತ ಪಟ್ಟಿ ಮಾಡಿರ್ತೀವಿ ನಾವು. ಎಲ್ಲರೂ ಹೀಗಿರ್ತಾರೆ ಅಂತಲ್ಲ, ಖಂಡಿತವಾಗಿ ಹಾಗೆ ಭಾವಿಸ್ಬೇಡಿ. ಆದ್ರೆ ತುಂಬಾ ಜನರಿಗೆ ಆ ಒಂದು, ಇವತ್ತಂತೂ ಇಂತಹದ್ದು ತುಂಬಾ ನಾವು ನೋಡ್ತಾ ಇರ್ತೇವೆ ಅಂತ. ಹಾಗಾಗಿ ಗ್ರಾಮಣೀತ್ವಂ ಮತ್ತೆ ನಿಯೋಗ. ನಿಯೋಗ ಅಂದ್ರೆ ಆ ಅತ್ಯಂತ ಉನ್ನತ ಮಟ್ಟದ ಹುದ್ದೆ. ಉನ್ನತ ಮಟ್ಟದ ಹುದ್ದೆ ಅಂದ್ರೆ ಇವತ್ತು ನಾವು ನೋಡ್ತೇವಲ್ಲ, ಮುಖ್ಯಮಂತ್ರಿಗಳು ಮತ್ತೆ ಉಪ ಮತ್ತಿನ್ನು ಪ ಅಂತೆಲ್ಲ ಸೇರಿಸಿದ್ರೆ ಏನೇನಲ್ಲ, ಇವರೆಲ್ಲ ಏನ್ ಮಾಡ್ತಾರೆ ಅಂತ ನಮಗೆ ಈಗಲೇ ಗೊತ್ತಾಗ್ತಾ ಇದೆಯಲ್ಲ. ಹೀಗೆ ಅಂತ ಯಾಕೆ ಕೇಳಿದ್ರೆ, ಅವ್ರ ಅಸ್ತಿತ್ವ ಅನ್ನೋದು ಪೂರ್ತಿಯಾಗಿ ಸತ್ತು ಹೋಗಿರುತ್ತೆ. ಪೂರ್ತಿಯಾಗಿ ಎಲ್ಲೋ ಒಬ್ಬಿಬ್ರು ಶಾಸ್ತ್ರಿ ಅಂತವರು ಇರ್ತಾರೆ. ಎಲ್ಲೋ ಒಂದು ಕಡೆಗೆ ರೈಲ್ವೆ ದುರ್ಘಟನೆ ಆದ್ರೆ ನಾನು ಈ ವಿಭಾಗದ ಮಂತ್ರಿ ಆಗಿದ್ದೇನೆ, ಇದಕ್ಕೆ ನಾನೇ ಹೊಣೆಗಾರ ಅಂತ ರಾಜೀನಾಮೆ ಕೊಡ್ತಾರೆ. ಆದ್ರೆ ಇವತ್ತಿನಂತವ್ರು ನಿನ್ನಿಂದನೇ ಆಗಿದೆ ಇಳಿ ಅಂತ ಹೇಳಿದ್ರು ಸಹ, ನಾನು ಇಳಿತಿದ್ದೆ, ಈ ಚೇರ್ ನೋಡಿ ನನ್ನನ್ನು ಬಿಡೋದಿಲ್ಲ, ಹಿಡ್ಕೊಬಿಟ್ಟಿದೆ ಅಂತ ಹೇಳುವವರೇ ಜಾಸ್ತಿ. ಹಾಗಾಗಿ ಏನು ಅಂದ್ರೆ, ತಪ್ಪನ್ನ ಮಾಡುವುದೇ ಅವರ ಸ್ವರೂಪ ಆಗಿಬಿಡುತ್ತೆ. ಹಾಗಾಗಿ ಈ ಎಲ್ಲ ವೃತ್ತಿಗಳು ಸಹ ಈ ತಪ್ಪನ್ನು ಮಾಡ್ತಾ ಮಾಡ್ತಾ ಹೋದಾಗ ದೇಹಾತಿರಿಕ್ತವಾದಂಥ ಆತ್ಮ ಅನ್ನೋದು ಒಂದು ಇದೆ ಅನ್ನೋದನ್ನು ಇವರೆಲ್ಲರೂ ಮರೀತಾರೆ. ಇವರೆಲ್ಲರೂ ದೇಹಾತ್ಮವಾದಿಗಳೇ ಆಗಿಬಿಡ್ತಾರೆ. ಮತ್ತೆ ಮಠಾಪತ್ಯಂ, ಮಠದ ಆಡಳಿತ. ನಾನೇನು ಬಹಳ ಹೇಳಬೇಕಾದ್ದಿಲ್ಲ. ಹಿಂದೆ ಒಬ್ಬರು ದೊಡ್ಡ ಯತಿಗಳು ಒಂದು ಮಾತನ್ನು ಹೇಳಿದ್ದನ್ನು ಸಂಕ್ಷೇಪವಾಗಿ ಹೇಳಿಬಿಡ್ತೇನೆ. ಎಲ್ಲಿಯವರೆಗೆ ಮಠದಲ್ಲಿರುವಂತಹ ಗುರುಗಳು ಹೇಳಿದ ಹಾಗೆ ಆಡಳಿತ ಅಧಿಕಾರಿ ಮಠವನ್ನು ನೋಡ್ಕೊಂಡು ಹೋಗ್ತಾನೋ ಆಗ ಮಠಕ್ಕೂ ಕ್ಷೇಮ ಮತ್ತೆ ಅವನಿಗೂ ಕ್ಷೇಮ ಅಂತ. ಯಾವಾಗ ನನ್ನಿಂದಾಗಿ ಮಠ ನಡೀತಾ ಇದೆ ಅಂತ ಆಡಳಿತಾಧಿಕಾರಿಗೆ ಭಾವನೆ ಬರುತ್ತೋ ಅಂದಿನಿಂದ ಆತ ಹಾಳಾಗೋದಕ್ಕೆ, ತನ್ನ ಮೇಲೆ ತಾನೇ ಕಲ್ಲು ಚಪ್ಪಡಿ ಎಳ್ಕೊಳ್ಳೋದಕ್ಕೆ ಪ್ರಾರಂಭಿಸಿದ್ದಾನೆ ಅಂತ ಅರ್ಥ. ಹಾಗಾಗಿ ಆಡಳಿತದ ಅಧಿಕಾರಿಗಳಿರೋದು ಸರ್ವಸಂಗ ಪರಿತ್ಯಾಗಿಯಾದಂತಹ ಅವರಿಗೆ ಅವರ ಅನಿಸಿಕೆಯಂತೆ ಅವ್ರು ನೋಡ್ಕೊಳ್ಳೋದಕ್ಕೆ ಮಠದ ವ್ಯವಹಾರವನ್ನು ನೋಡ್ಕೊಂಡು ಹೋಗಬೇಕು. ಆದರೆ ನನ್ನಿಂದಾಗಿಯೇ ಇದು ನಡೀತಾ ಇದೆ ಎನ್ನುವಂತಹ ಭಾವನೆ ಬಂದಾಗ ಅವನು ಬೀಳೋದಕ್ಕೆ ಶುರುವಾದ ಅಂತ ಅರ್ಥ. ನಾವು ನೋಡ್ತೇವೆ ದಿನ ಬೆಳಗಾದ ಪೇಪರಲ್ಲಿ. ಇದು ಅವರಿಗಾಗುವ ತೊಂದರೆ. ಮತ್ತೆ ಈ ಮಠಾಧಿಪತಿಗಳ ಅಂತ ಯತಿಗಳಿಗೆ ಒಂದು ತೊಂದರೆ ಉಂಟು. ಏನು ಕೇಳಿದ್ರೆ, ಅವರಿಗೆ ಈ ಶಿಷ್ಯರು ಬಂದುಕೊಂಡು ಅವರ ತಾಪತ್ರೆಗಳನ್ನೆಲ್ಲ ಹೇಳಿ 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 ಕೊನೆಗೆ ಏನು ಕೇಳಿದ್ರೆ, ಆ ಮಠಾಧಿಪತಿಗಳು ಇರೋದೇ ಇವರ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಅನ್ನೋಷ್ಟರ ಮಟ್ಟಿಗೆ ಅವರನ್ನು ಎಳೆದು ಬಿಡ್ತಾರೆ. ಅವರು ಇದೆಲ್ಲವನ್ನೂ ಬಿಟ್ಟು ಅಧ್ಯಾತ್ಮದ ದಾರಿಯಲ್ಲಿ ಸಾಗಬೇಕು ಅಂತ ಹೊರಟು ಕುಳಿತರೆ ಇವರು ಬಂದು ಇವರ ಸಮಸ್ಯೆಯನ್ನು ಹೇಳಿ ಹೇಳಿ ಅವ್ರನ್ನ ಇವರು ಸಂಸಾರಕ್ಕೆ ಎಳೆದು ಬಿಡ್ತಾರೆ ಎಷ್ಟೋ ಸಲ.
ಹಾಗಾಗಿ ಮಾಠಾಪತ್ಯ ಎನ್ನುವಂತಹದ್ದು ಅದು ಬಹಳ ಕಷ್ಟದ ಕೆಲಸ. ಎಷ್ಟೋ ಸಲ ನಾವು ನೋಡ್ತೇವೆ, ನನಗಿದು ಬೇಡಪ್ಪ ಅಂತ ಬಿಟ್ಟು ಹೋಗ್ತೇನೆ, ದಂಡ ಕಮಂಡಲು ಇದೆ ಸಾಕು ಅಂತ ಹೇಳಿದಂಥ ಯತಿಗಳನ್ನು ನಾವು ತುಂಬ ಜನರನ್ನು ಹಾಗೆ ನೋಡ್ತೇವೆ. ಯಾಕೆ ಹಾಗೆ ಅದು ತಪ್ಪನ್ನು ಮಾಡಿಸಿಬಿಡುತ್ತೆ. ಹಾಗಾಗಿ ಮಾಠಾಪತ್ಯ ಎನ್ನುವಂತಹದ್ದು ಬೇಡ. ಈ ಸಂದರ್ಭದಲ್ಲಿ ನನಗೆ ಒಂದು ನೆನಪಾಗತ್ತೆ, ನನಗೆ ಗೊತ್ತಿಲ್ಲ, ಹೇಳಿದ ಮಾತನ್ನು ಕೇಳಿದ್ದೇನೆ. ಪ್ರಾತಸ್ಮರಣೆಯಂಥ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಒಂದ್ಸಲ ಶೃಂಗೇರಿಯ ಎದುರುಗಡೆಗೆ ಬರ್ತಾ ಇದ್ದಾಗ ಅಲ್ಲೊಂದು 8-10 ನಾಯಿಗಳು ಕಚ್ಚಾಡ್ತಾ ಇದ್ವಂತೆ. ಆಗ ಯಾರೋ ಇವರು ಹೋಗ್ತಾ ಇದ್ದಾಗ ದಾರಿ ಬಿಡಿಸೋಣ ಅಂತ ಅವುಗಳನ್ನು ಓಡಿಸ್ಲಿಕ್ಕೆ ಅಂತ ಹೋದರಂತೆ. ಆಗ ಅವ್ರು ಹೇಳಿದಂತೆ, ಯಾಕೆ ಸುಮ್ಮನೆ ಓಡಿಸ್ತೀಯಪ್ಪ, ಪಾಪ ಅವು ಏನೋ ಮಾಡಿದ ತಪ್ಪಿಗೆ ತಮ್ಮ ಜನ್ಮವನ್ನು ಸವಸೋದಕ್ಕೆ ಅಂತ ಬಂದಿವೆ, ಯಾಕೆ ಏನು ಹೀಗೆ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ಇವರೆಲ್ಲ ನಮ್ಮ ಮಠದ ಆಡಳಿತ ಅಧಿಕಾರಿಗಳಾಗಿದ್ದವರಪ್ಪ ಅಂತ ಹೇಳಿ. ಅವರು ಎಷ್ಟು ನಿರ್ಲಿಪ್ತರಾಗಿ ಬದುಕಿದವರು ಅನ್ನೋದನ್ನು ನಾವು ನೋಡ್ತೇವೆ. ಪ್ರಾಯಶಃ ಇದಕ್ಕೆ ಇನ್ನು ಹೆಚ್ಚಿನ ವಿವರಣೆ ಬೇಡ ಅಂತ ಕಾಣುತ್ತೆ. ಮತ್ತೆ ಅನೃತ ವಚನಂ, ಮುಂದಿನ ಮಾತು ಹಿ ಅನೃತ ವಚನಂ ಹ್ಯನೃತ ವಚನಂ, ಸಂಧಿ ಆಗತ್ತೆ. ಅದು ಸುಳ್ಳು ಹೇಳೋದಂತಹ ಪರಿಸ್ಥಿತಿ ನನಗೆ ಬರದೇ ಇರಲಿ ಅಂತ. ಯಾಕೆ ಕೇಳಿದರೆ, ಈ ಸುಳ್ಳು ಹೇಳುವುದು ಒಂದು ಸಲ ಅಭ್ಯಾಸ ಆದರೆ ಕೊನೆಗೆ ಏನಾಗುತ್ತೆ ಕೇಳಿದರೆ ಅದೊಂಥರ ಜಪದ ಥರ ಆಗಿಬಿಡುತ್ತೆ ನಮಗೆ. ಒಂದು ದಿನದಲ್ಲಿ ಮಿನಿಮಮ್ ಇಷ್ಟು ಸುಳ್ಳನ್ನು ಹೇಳದೇ ಇದ್ರೆ ಅವತ್ತಿನ ದಿನ ಕಳೆದ ಹಾಗೆ ಅನಿಸೋದಿಲ್ಲ ಅಂತ. ಕೆಲವು ಜನ ಹೇಳ್ತಾರಲ್ಲ, ಸಂಡೇ ದಿವಸ ಒಂದು ಅರ್ಧ ಗಂಟೆ ಏನಾದ್ರು ನಿದ್ದೆ ಮಾಡದೇ ಇದ್ರೆ ಅದು ಸಂಡೇ ಅಂತಾನೆ ಅನಿಸೋದಿಲ್ರಿ ಅಂತ. ಹಾಗೆ ಮಿನಿಮಮ್ ಇಷ್ಟು ಸುಳ್ಳನ್ನು ಹೇಳದೇ ಇದ್ರೆ ಆ ದಿನ ಕಳೆದ ಹಾಗೆ ಅನಿಸೋದಿಲ್ಲ ನಮಗೆ ಅಂತ. ಯಾವಾಗ ನಾವು ಸುಳ್ಳನ್ನು ಹೇಳೋದಕ್ಕೆ ಶುರು ಮಾಡ್ತೇವೆ ಕೇಳಿದ್ರೆ ಏನಾಗುತ್ತೆ ಕೇಳಿದ್ರೆ, ದೊಡ್ಡವರು ಚಿಕ್ಕವರು ಮಹಾತ್ಮರು ಇದು ಯಾವುದರ ಪರಿವೆಯೂ ಇಲ್ಲದೇನೆ ನಾವು ಸುಳ್ಳನ್ನು ಹೇಳೋದಕ್ಕೆ ಶುರು ಮಾಡ್ತೇವೆ. ಕೊನೆಗೆ ಏನಾಗುತ್ತೆ ಕೇಳಿದ್ರೆ, ನಮ್ಮ ಮನೆಯಲ್ಲಿ ಹೆಂಡತಿ ಹತ್ರ, ಮಕ್ಕಳ ಹತ್ರ, ಎಲ್ಲರ ಹತ್ರ ಶುರು ಮಾಡ್ತೇವೆ. ಕೊನೆಗೆ ನಮಗೆ ನಾವೇ ಸುಳ್ಳು ಹೇಳ್ಕೊಳ್ತೇವೆ. ಏನು ಕೇಳಿದ್ರೆ, ನಾನು ಅಂದ್ರೆ ದೇಹ ಅಂತ. ಇದು ಸಹ ನಮ್ಮನ್ನ ಈ ತತ್ವದಿಂದ ದೂರ ಮಾಡಿಸ್ತಾ ಇರುತ್ತೆ. ಹಾಗಾಗಿ ಅನೃತ ವಚನಂ ಅದು ಬೇಡ ನನಗೆ. ಸಾಕ್ಷಿವಾದ, ಸಾಕ್ಷಿವಾದ ಅಂದ್ರೆ ಕೋರ್ಟಿನಲ್ಲಿ, ನ್ಯಾಯಾಲಯದಲ್ಲಿ ಸಾಕ್ಷಿಯನ್ನು ಹೇಳುವಂತಹದ್ದು. ಇದ್ರ ಬಗ್ಗೆ ನನಗಿಂತ ಹೆಚ್ಚಿಗೆ ನಿಮಗೆ ಗೊತ್ತು. ಇವತ್ತು ಈ ತುಂಬ ಸಾಕ್ಷಿಗಳೆಲ್ಲ ಅವು ವಾಸ್ತವಿಕವಾಗಿ ಸಾಕ್ಷಿಯಾಗಿ ಇರುವುದಿಲ್ಲ. ಸಾಕ್ಷಿ ಅಂದ್ರೆ ಏನು? ಯಾವನು ಆ ಘಟನೆಯನ್ನ ತನ್ನ ಕಣ್ಣಾರೆ ನೋಡಿರ್ತಾನೋ ಅವನು ಸಾಕ್ಷಿ. ನೋಡಿದವನು ನೋಡಿದ್ದನ್ನು ಹಾಗೆ ಹೇಳಬೇಕು. ಇವತ್ತೇನಾಗಿದೆ ಕೇಳಿದ್ರೆ, ಮೊದಲನೇದಾಗಿ ಅವನು ನೋಡಿರೋದಿಲ್ಲ, ಮತ್ತೆ ನೋಡಿದ್ದಿದ್ರೂ ಸಹ ಅವನು ಹೇಗೆ ನೋಡಿದ್ದಾನೋ ಹಾಗೆ ಹೇಳೋದಿಲ್ಲ. ಹಾಗಾಗಿ ಇದರಿಂದ ಏನಾಗುತ್ತೆ ಕೇಳಿದ್ರೆ, ಈ ಸುಳ್ಳನ್ನು ಹೇಳ್ತಾ ಹೋದಾಗ ಮತ್ಪನ ಅದು ಹಾಗೇನೆ, ಈ ಸುಳ್ಳೇ ಅವನ ಸ್ವಭಾವ ಆಗ್ತಾ ಹೋಗ್ತಾ ಇರತ್ತೆ ಹೀಗೆ ಅಂತ. ಹಾಗಾಗಿ ಇವನು ಹೇಳಿದಂತಹ ಸಾಕ್ಷಿಯಿಂದ ಅವರು ನ್ಯಾಯಾಧೀಶರು ಕೊಡುವಂತಹ ನಿರ್ಣಯ ಇವನ ಸಾಕ್ಷಿಯನ್ನು ಅವಲಂಬಿಸಿಕೊಂಡಿರುತ್ತೆ. ಆ ನಿರ್ಣಯಕ್ಕೆ ಇವನ ಸಾಕ್ಷಿ ಅಂದ್ರೆ ಇವನು ಹೇಳಿದಂತಹ ಸುಳ್ಳೋ ಸತ್ಯವೋ ಅದು ಸಹ ಅಂಶತಃ ಕಾರಣವಾಗಿರುತ್ತೆ. ಕೆಲವು ಸಲ ಪೂರ್ಣ ಕಾರಣವೂ ಆಗಿರುತ್ತೆ. ಇವತ್ತು ನಾವು ನೋಡ್ತೇವಲ್ಲ, ಎಷ್ಟೋ ಸಾಕ್ಷಿಗಳು 100% ಸುಳ್ಳಾಗಿರ್ತವೆ. ಅವು ಆದರೂ ಸಹ ಅವನು ಹೇಳ್ತಾನೆ, ಅದರಿಂದ ತಪ್ಪು ನಿರ್ಣಯ ಬರುತ್ತೆ, ತಪ್ಪು ಮಾಡಿದವನಿಗೆ ತಪ್ಪಿಗೆ ಸಂಬಂಧಪಟ್ಟ ಶಿಕ್ಷೆ ಆಗೋದಿಲ್ಲ, ಒಬ್ಬ ಪ್ರಾಮಾಣಿಕನಾದವನಿಗೆ ಶಿಕ್ಷೆ ಆಗತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇವನು ಸುಳ್ಳನ್ನು ಹೇಳಿದ್ದು, ಸಾಕ್ಷಿಯನ್ನು ಹೇಳಿದ್ದು. ಒಬ್ಬ ನಿರಪರಾಧಿಗೆ ನೀವು ಶಿಕ್ಷೆಯನ್ನ ಕೊಡುವಂತಿಲ್ಲ. 1000 ಜನ ಪಾಪಿಗಳಿಗೆ ಶಿಕ್ಷೆಯನ್ನ ಕೊಡದೇ ಬಿಟ್ಟರೂ ಚಿಂತೆ ಇಲ್ಲ, ಒಬ್ಬ ನಿರಪರಾಧಿಗೂ ಸಹ ಶಿಕ್ಷೆಯನ್ನು ಕೊಡಬೇಡಿ. ಇದು ಕಾನೂನು ಸಂಹಿತೆ ಹೇಳುವಂತಹ ಮಾತು ಇದು. ಆದ್ರೆ ನಾವು ಇವತ್ತೇನ್ ಮಾಡಿದ್ವಿ, ಇದನ್ನೇ ಮೂಲಭೂತವಾಗಿ ಮರೆತು ಬಿಟ್ಟಿದ್ದೇವೆ. 1000 ಜನ ಅಪರಾಧಿಗಳನ್ನು ನಾವು ಬಿಟ್ಬಿಡ್ತೇವೆ, ಅದರ ಜೊತೆಗೆ ಪ್ರಾಮಾಣಿಕರಾದವರಿಗೆ ನಾವು ಶಿಕ್ಷೆ ಕೊಡ್ತಾ ಇದ್ದೇವೆ, ನಿರಪರಾಧಿಗಳಿಗೆ ಶಿಕ್ಷೆ ಕೊಡ್ತಾ ಇದ್ದೇವೆ. ಹಾಗಾಗಿ ಇಂಥ ಪರಿಸ್ಥಿತಿ ಬರದೇ ಇರಲಿ, ನನ್ನ ಸಾಕ್ಷಿಯಿಂದಾಗಿ ಸಜ್ಜನರಿಗೆ ತೊಂದರೆ ಆಗದೇ ಇರಲಿ. ಸಾಕ್ಷಿವಾದ. ಮತ್ತೆ ಪುನಃ ಪರಾನ್ನಂ, ಆ ಪೌರೋಹಿತ್ಯ ವೃತ್ತಿಗೆ ಇದನ್ನು ಸೇರಿಸ್ಕೋಬಿಡಿ. ಮತ್ತೆ ಪುನಃ ಇದನ್ನು ಪರಾನ್ನ, ಸಾಧ್ಯವಾದಷ್ಟು ಇನ್ನೊಬ್ಬರ ಮನೆಗೆ ಹೋಗಿ ಊಟ ಮಾಡುವುದನ್ನು ಕಡಿಮೆ ಮಾಡು. ಯಾಕೆ ಅಂತ ಕೇಳಿದ್ರೆ ಇದಕ್ಕೆ ತುಂಬಾ ಕಾರಣಗಳುಂಟು.
ನಾವು ತಿನ್ನುವ ಆಹಾರಕ್ಕೆ ತಕ್ಕ ಹಾಗೆ ನಮ್ಮ ಬುದ್ಧಿ ವಿಚಾರ ಮಾಡುತ್ತೆ. ನಾವು ಎಷ್ಟೆಷ್ಟು ಪವಿತ್ರವಾದ ಆಹಾರವನ್ನು ಸೇವಿಸ್ತೇವೋ ಅಷ್ಟೆಷ್ಟು ನಮ್ಮ ಬುದ್ಧಿ ಸ್ವಚ್ಛವಾಗಿ ವಿಚಾರ ಮಾಡುತ್ತೆ. ಎಷ್ಟೆಷ್ಟು ಮಲಿನ ಆಹಾರವನ್ನು ಸೇವನೆ ಮಾಡ್ತೇವೋ ನಮ್ಮ ಬುದ್ಧಿ ಅಷ್ಟೇ ಮಲಿನವಾಗತ್ತೆ. ಇದನ್ನೇ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳ. ನಿಮಗೆ ಗೊತ್ತು, ಒಬ್ಬ ತಪಸ್ವಿ ಹೀಗೆ ಒಬ್ಬ ಶಿಷ್ಯನ ಮನೆಗೆ ಹೋದಾಗ ಊಟಕ್ಕೆ ಬರಬೇಕು ಅಂತ ಕರೆದಿದ್ದ ಆತ. ಆಮೇಲೆ ಊಟ ಮಾಡಿಬಿಟ್ರು. ಊಟ ಮಾಡಿ ಆದ ಮೇಲೆ ಏನೋ ಪಾಪ ಯತಿಗಳು ಬಂದಿದ್ದಾರೆ ಅಂತ ಹೇಳಿ ಆತ ಬೆಳ್ಳಿಯ ತಟ್ಟೆಯಲ್ಲಿ ಲೋಟದಲ್ಲಿ ಹಾಲನ್ನು ಕೊಟ್ಟಿದ್ದ. ಆ ಆಹಾರವನ್ನೆಲ್ಲ ಸೇವನೆ ಆದಮೇಲೆ ಅದನ್ನು ಕುಡಿದ್ರು. ಇದ್ದಕ್ಕಿದ್ದ ಹಾಗೆ ತುಂಬ ಚೆನ್ನಾಗಿದೆಯಲ್ಲ ಈ ಕಪ್ಪು, ನಾನು ಇದನ್ನು ಯಾಕೆ ತಗೊಳ್ಬಾರ್ದು ಅಂತ ಭಾವನೆ ಬಂತು. ಅದನ್ನು ಅವರ ಜೋಳಿಗೆ ಹಾಕ್ಕೊಂಡು ಬಂದುಬಿಟ್ರು. ಮಧ್ಯಾಹ್ನ ಊಟ ಮಾಡಿದ್ದಾರೆ. ಸಾಯಂಕಾಲದವರೆಗೂ ನಾನು ಮಾಡಿದ್ದು ಸರಿ ಅಂತಾನೆ ಅನಿಸ್ತಾ ಇತ್ತು ಅವರಿಗೆ. ರಾತ್ರಿನೂ ಹಾಗೆ ಮಾಡಿದ್ರು. ಬೆಳಗಾಗೆದ್ದು ಇವರ ಈ ನೇಚರ್ ಕಾಲಿಗೆಲ್ಲ ಆನ್ಸರ್ ಮಾಡಿ ಆದಮೇಲೆ, ಪ್ರಾತಃ ವಿಧಿವಿಧಾನಗಳನ್ನೆಲ್ಲ ಪೂರೈಸಿ ಆದ ಮೇಲೆ ಇದ್ದಕ್ಕಿದ್ದ ಹಾಗೆ ನಾನೇನೋ ತಪ್ಪು ಮಾಡಿದೆ ಅಂತ ಅನ್ಲಿಕ್ಕೆ ಶುರುವಾಯಿತು. ತಕ್ಷಣ ಓಡಿದರು, ಹೋಗಿ ಕೇಳಿದರು, ನನ್ನನ್ನು ನೀನು ಊಟಕ್ಕೆ ಕರೆದೆಯಲ್ಲ, ಈ ತಟ್ಟೆಯನ್ನ ಎಲ್ಲ ಇಟ್ಟು ನನಗೆ ಆದರ ಆತಿಥ್ಯ ಮಾಡಿದೆಯಲ್ಲ, ಇದನ್ನು ನೀನು ಹೇಗೆ ಮಾಡಿದೆ ಅಂತ. ಆಗ ಆತ ಹೇಳಿದ, ನೀವು ಬರ್ತೀರಿ ಅಂತೇನೋ ನಾನು ಸಡಗರದ ಊಟದ ವ್ಯವಸ್ಥೆನೆಲ್ಲ ಮಾಡಿದ್ದೆ. ಆದರೆ ಏನು ಮಾಡಿದ್ದಾನೆ ಕೇಳಿದರೆ, ಹೀಗೆ ನಿಮ್ಮಂಥವ್ರು ಬಂದಾಗ ಸುಮ್ಮನೆ ಹಿತ್ತಾಳಿಯ ಲೋಟದಲ್ಲಿ ಕೊಡೋದು ಚೆನ್ನಾಗಿಲ್ಲ ಅಂತ ಹೇಳಿದಾಗ ನನ್ನ ಆಳನ್ನು ನಾನು ಕಳಿಸಿದಾಗ ಅವನು ಅದನ್ನು ಅಂಗಡಿಯಿಂದ ಕದ್ಕೊಂಡು ಬಂದುಬಿಟ್ಟಿದ್ದಂತೆ. ಹಾಗಾಗಿ ತಾವು ಅದನ್ನು ಒಪ್ಕೊಳ್ಬೇಕು ಹೀಗೆ ಅಂತೇಳಿ ತಕ್ಷಣ ಉತ್ತರ ಸಿಕ್ಬಿಡ್ತು ಅವರಿಗೆ. ಯಾಕೆಂದ್ರೆ ಅವನು ಕದ್ಕೊಂಡು ಬಂದಿದ್ದ ಆ ಅಪವಿತ್ರವಾದ ಆಹಾರ ಇವನು ಸೇವನೆ ಮಾಡಿದ್ರಿಂದ ಈ ಯತಿ, ಇವನಿಗೂ ಸಹ ಅದೇ ಬುದ್ಧಿ ಬಂತು. ಅದು ಎಲ್ಲಿಯವರೆಗಿತ್ತು ನೋಡಿ, ಮಾರನೇ ದಿವಸ ಆತ ಹೋಗಿ ಮಲ ವಿಸರ್ಜನೆ ಮಾಡಿದಾಗ ಮೊದಲನೇ ದಿವಸ ತಿಂದಂತ ಆಹಾರ ಇವನ ದೇಹದಿಂದ ಹೊರಟು ಹೋಯ್ತಲ್ಲ, ಆಗ ಮತ್ತೆ ಪುನಃ ಜ್ಞಾನೋದಯ ಆಯ್ತು. ಅಲ್ಲಿವರೆಗೆ ತಾನು ಮಾಡಿದ್ದು ಸರಿ ಅಂತಾನೆ ಅವನಿಗೆ ಅನಿಸ್ತಾ ಇತ್ತು. ಹಾಗಾಗಿ ಯಾರ ಮನೆಯ ಅನ್ನ ಪವಿತ್ರವಾದದ್ದು, ಯಾರ ಮನೆಯ ಅನ್ನ ಅಪವಿತ್ರವಾದದ್ದು ಅಂತ ಅವತ್ತು ಹೋಗುವ ನಿನಗೆ ಹೇಗಯ್ಯ ಗೊತ್ತಾಗತ್ತೆ? ಮತ್ತಷ್ಟೇ ಅಲ್ಲ, ಬಹುತೇಕ ಎಲ್ಲರೂ ಸಹ ಅನ್ನವನ್ನ ಅದೊಂದು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ವಸ್ತು, ಅದೊಂದು ಹೋಮದ್ರವ್ಯ, ಅದೊಂದು ಯಜ್ಞಕ್ಕೆ ಸಂಬಂಧಪಟ್ಟಂತಹ ಹವಿಸ್ಸು. ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡದೆ ಊಟ ಮಾಡುವಂತಹ ಗೃಹಸ್ಥರ ಮನೆಯಲ್ಲಿ ಊಟ ಮಾಡಬೇಡ ನೀನು. ಯಾಕೆ ಕೇಳಿದ್ರೆ, ಭುಂಜತೇತೇ ತ್ವಘಂ ಪಾಪಾಹ ಏ ಪಚಂತ್ಯಾತ್ಮಕಾರಣಾತ್. ಯಾರ ಮನೆಯಲ್ಲಿ ಅನ್ನ ಕೇವಲ ಅವರ ಮನೆಯವರಿಗಾಗಿಯೇ ಬೇಯತ್ತೋ ಅವರು ಅನ್ನವನ್ನ ತಿನ್ನುವುದಲ್ಲ, ಪಾಪವನ್ನ ಬೇಯಿಸಿ ತಿಂತಾರೆ. ಗೀತಾಚಾರ್ಯನ ಮಾತು, ನಂದಲ್ಲ. ಹಾಗಿದ್ರೆ ಅದು ನಿನಗಾಗಬೇಕು ಅಂತಾದ್ರೆ ವೈಶ್ವದೇವ ಮಾಡು, ಒಂದಿಷ್ಟು ಹಿಡಿಯನ್ನ. ಯೇ ಭೂತಾ ಪ್ರಚರಂತಿ ದಿವಾನಕ್ತಂ ಬಲಿಮಿಚ್ಛಂತೋ ವಿದುದಸ್ಯ ಪ್ರೇಷ್ಯ ತೇಭ್ಯೋ ಬಲಿಂ ಪುಷ್ಟಿಕಾಮೋ ಹರಾಮಿಮೈ ಪುಷ್ಟಿಂ ಪುಷ್ಟಿಪತಿರ್ದಧಾತು ಸ್ವಾಹ. ಹಾಕು, ದಾನ ಮಾಡು. ಮಾಡ್ತೀವಿ ನೀನು ಆ ಕೆಲಸನ? ಹೀಗೆ ನೀನು ಎಷ್ಟೋ ಪಾಪಕೃತ್ಯವನ್ನು ಮಾಡಿ ನಿನ್ನ ಆಹಾರವನ್ನ ನೀನು ಸಂಪಾದನೆ ಮಾಡ್ತೀಯೇ. ಹೀಗೆ ಸಂಪಾದನೆ ಮಾಡಿದ್ದಾಗ ಒಬ್ಬರನ್ನ ಕರೆದು ನೀನು ಊಟ ಹಾಕಿದಾಗ ಏನಾಯ್ತು ಕೇಳಿದ್ರೆ, ನಿನ್ನ ಪಾಪವನ್ನ ನೀನು ಅಂಶತಃ ಅವರಿಗೆ ಟ್ರಾನ್ಸ್ಫರ್ ಮಾಡದಂತಾಯ್ತು ಅಷ್ಟೇ. ಹಾಗಾಗಿ ಇನ್ನೊಬ್ಬರ ಮನೆಗೆ ಹೋಗಿ ಊಟ ಮಾಡಬೇಕಿದ್ರೆ ಬಹಳ ಹುಷಾರಾಗಿರಿ. ಇದು ಎಲ್ಲ ಬಿಟ್ಟವರಿಗೆ ಇದೆಲ್ಲ ನಿಯಮ ಏನೂ ಇಲ್ಲ. ಅಧ್ಯಾತ್ಮದ ದಾರಿಯಲ್ಲಿ ಸಾಗಬೇಕು ಅಂದವನಿಗೆ ಮಾತ್ರ. ಯಾಕೆ? ಬುದ್ಧಿ ಶುದ್ಧ ಆಗಬೇಕು. 2 ಗಿಣಿಗಳ ಕಥೆಯನ್ನು ನೀವು ಕೇಳ್ತೀರಿ. ಒಂದೇ ತಾಯಿಯ ಹೊಟ್ಟೆಯಿಂದ ಬಂದಂತಹ 2 ಗಿಣಿಗಳು. ಒಂದು ಗಿಳಿಯನ್ನ ಒಬ್ಬ ಗೃಹಸ್ಥ, ಸಜ್ಜನ ಗೃಹಸ್ಥ ಸಾಕಿದ. ಇನ್ನೊಬ್ಬ ಗಿಳಿಯನ್ನು ಒಬ್ಬ ಕಟುಕ ಸಾಕಿದ. ಆ ಗೃಹಸ್ಥನ ಮನೆಯಲ್ಲಿ ಬೆಳೆದಂತಹ ಗಿಳಿ
ಅದು ಸತ್ಕಾರವನ್ನು ಮಾಡೋದನ್ನು ನೋಡಿ ನೋಡಿ ಮನೆಗೆ ಬಂದ ತಕ್ಷಣ ಮಾತನಾಡ್ತಿತ್ತು, ಬನ್ನಿ ಕುಳಿತುಕೊಳ್ಳಿ, ಪಾನಿ ಏನಾದ್ರೂ ಬೇಕಾ, ಬಿಸಿಲಲ್ಲಿ ಬಂದಿದ್ದೀರಾ, ತಣ್ಣಗೇನಾದ್ರೂ ಕೊಡ್ಲಾ ಅಂತ ಕೇಳ್ತಿತ್ತು. ಮತ್ತೆ ಇನ್ನೊಂದು ಗಿಣಿ ಏನ್ ಮಾಡ್ತಾ ಇತ್ತು ಕೇಳಿದ್ರೆ, ಯಾರು ಕಂಡ ತಕ್ಷಣ ಅವ್ರ ಕಣ್ಣು ಕೀಳು, ತಲೆ ತೆಗಿ ಅಂತ ಬಂದ ತಕ್ಷಣ ಮಾತನಾಡ್ತಿತ್ತು. ಯಾಕೆ? ಅವನು ತಿಂದ ಆಹಾರವನ್ನು ಬೆಳೆದಂತಹ ಗಿಳಿಗೆ ಈ ಬುದ್ಧಿ, ಮತ್ತೆ ಈ ಕಟುಕನ ಆಹಾರವನ್ನು ತಿಂದು ಬೆಳೆದಂತಹ ಗಿಳಿಗೆ ಈ ಬುದ್ಧಿ. ಹಾಗಾಗಿ ಆಹಾರ ಶುದ್ಧವು ಸತ್ವಶುದ್ಧಿ. ಹಾಗಾಗಿ ಸಾಧ್ಯವಾದಷ್ಟು ಪರಾನ್ನವನ್ನು ಕಡಿಮೆ ಮಾಡಿ, ಇನ್ನೊಬ್ಬರ ಮನೆಗೆ ಹೋಗಿ ತಿನ್ನುವುದನ್ನು ಕಡಿಮೆ ಮಾಡಿ. ಯಾಕೆ? ಅದು ಅವರ ಗಳಿಕೆ ಯಾವ ಮೂಲದ್ದು, ಪಾಪದ ಅರ್ಜನೆಯೋ ಪುಣ್ಯದ ಅರ್ಜನೆಯೋ ಗೊತ್ತಿಲ್ಲ. ಹಾಗಾಗಿ ಕಡಿಮೆ ಮಾಡಿಬಿಡು ಅದನ್ನ ಅಂತ. ಯಾಕೆ? ನಾನು ನಿಮ್ಮ ಮನೆಗೆ ಬರೋದಿಲ್ಲ, ನೀವು ಪಾಪದಿಂದ ಗಳಿಸಿದ್ದೀರಿ ಅಂತ ಹೇಳಿದ್ರೆ ಬೇಜಾರಾಗತ್ತೆ. ಹಾಗಾಗಿ ಏನ್ ಮಾಡೋ ಕೇಳಿದ್ರೆ, ನಿನ್ನ ಪಾಡಿಗೆ ನೀನು ಕ್ವೈಟಾಗಿ ಹಿಂಸರದ್ಬಿಡು ಅಂತ ಅಧ್ಯಾತ್ಮ ಸಾಧಕನಿಗೆ ಹೇಳಿದಂತಹ ಮಾತು. ಸಾಕ್ಷಿವಾದ ಪರಾನ್ನಂ. ಮತ್ತೆ ಬ್ರಹ್ಮದ್ವೇಷ, ಜ್ಞಾನಿಗಳೊಂದಿಗೆ ದ್ವೇಷ ಕಟ್ಟಿಕೊಳ್ಬೇಡ ನೀನು. ನಾನು ಮೊನ್ನೆ ದಿವಸ ಒಂದು ಘಟನೆ ಉದಾಹರಣೆ ಕೊಟ್ಟಿದ್ದೆ. ಒಬ್ಬ ಮಹಾ ಅವಧೂತರಾಗುವಂತಹ ವ್ಯಕ್ತಿಗಳಿಗೆ ಕಲ್ಲು ಹೊಡೆದ್ರು ಹೀಗೆ ಅಂತ. ಇವತ್ತು ನಾವು ನೋಡ್ತಾ ಇದ್ದೇವೆ, ಅವ್ರ ಮನೆಯಲ್ಲೇ ಕಳ್ಳರು ಹುಡ್ತಾರೆ ಇವಾಗ. ಯಾಕೆ? ಜ್ಞಾನಿಗಳೊಂದಿಗೆ ದ್ವೇಷ ಕಟ್ಟಿಕೊಳ್ಬೇಡ. ಕಟ್ಟಿಕೊಂಡ್ರೆ ಅವರಿಗೆ ಏನು ನಷ್ಟ ಇಲ್ಲ, ನಿನಗೆ ನಷ್ಟ, ನಿನ್ನ ಕುಲಕ್ಕೆ ನಷ್ಟ. ಯಾಕೆ? ಅವರು ಸ್ವತಃ ಚಲಿಸುವಂತಹ ಭಗವಂತ, ಬ್ರಹ್ಮಚಿಂತನೆಯಲ್ಲಿ ತೊಡಗಿದವರು, ವೇದವಾಣಿಯನ್ನ ಸ್ವಾಧೀನ ಮಾಡಿಕೊಂಡವರು. ಹಾಗಾಗಿ ನೀನು ಅವರಿಗೆ ಮಾಡುವ ಅನ್ಯಾಯ ಪರ್ಯಾಯವಾಗಿ ಏನು, ನೇರವಾಗಿ ಪರಮಾತ್ಮನಿಗೆ ಮಾಡುವ ಅನ್ಯಾಯ. ಹಾಗಾಗಿ ಬ್ರಹ್ಮದ್ವೇಷ, ಅವ್ರ ಜೊತೆ ದ್ವೇಷ ಕಟ್ಟಿಕೊಳ್ಳಿಕ್ಕೆ ಹೋಗಬೇಡ. ನಿನಗೆ ಸುತರಾಮ ಆಗೋದಿಲ್ವೋ, ನಮಸ್ಕಾರ ಮಾಡಿ ನಿನ್ನ ಪಾಡಿ ನೀನು ಕ್ವೈಟಾಗಿರ್ಬೇಕು ಅಷ್ಟೇ ಹೊರತು ಸಹ ಉಸಿರಾಡ್ಲಿಕ್ಕೆ ಹೋಗಬೇಡ, ಮತ್ತೆ ಪುನಃ ಎದುರ ಉತ್ತರವನ್ನು ಕೊಡ್ಲಿಕ್ಕೆ ಹೋಗಬೇಡ. ಆಯ್ತು. ಮತ್ತೆ ಖಲಜನ ರತಿಹಿ, ಮತ್ತೆ ದುಷ್ಟರೊಂದಿಗೆ ಸಹವಾಸ. ಯಾಕೆ? ದುಷ್ಟರ ಸಹವಾಸ ಮಾಡಿದ್ರೆ ದುಷ್ಟನೇ ಆಗ್ತೀಯೆ. ಆಗ ಮತ್ ಪುನಃ ನಿನ್ನ ಈ ಆತ್ಮಚಿಂತನೆಯನ್ನು ಮಾಡಬೇಕು ಅನ್ನೋಂತಹ ಬುದ್ಧಿ ದಿನದಿಂದ ದಿನಕ್ಕೆ ಮಲಿನವಾಗಿ ಹೋಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸಹ ಆ ದುಷ್ಟರ ಕೂಟದಿಂದ ದೂರ ಸರಿ. ನಮ್ಗೆ ಇವತ್ತೇನಾದ್ರು ಕೇಳಿದ್ರೆ ದುಷ್ಟರು ಯಾರು ಅಂತ ಹುಡುಕೋದೇ ಕಷ್ಟ ಆಗ್ಬಿಟ್ಟಿದೆ. ಯಾಕೆ? ಅವರು ನಮ್ಗಿಂತ ತುಂಬಾ ಚೆನ್ನಾಗಿ ಕಾಣ್ತಾರೆ ನೋಡೋದಕ್ಕೆ. ಹಾಗಾಗಿ ದೇಹದ ದುಷ್ಟತನಕ್ಕಿಂತ ಮಾನಸಿಕವಾದಂತಹ ದುಷ್ಟತನ ಉಂಟಲ್ಲ, ಅದು ಯಾಕೆ? ನಮ್ಗಿಂತ ತುಂಬಾ ಸುಂದರವಾಗಿ ಟೈ ಕಟ್ಕೊಂಡಿರ್ತಾರೆ, ಪ್ಯಾಂಟು ಶರ್ಟ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಆದರೆ ಅವ್ರ ವಿಚಾರ ಮಾತ್ರ ಏನಾಗಿರುತ್ತೆ ಕೇಳಿದ್ರೆ ತುಂಬಾ ಕೆಟ್ಟದ್ದಾಗಿರುತ್ತೆ. ಅದಕ್ಕೆ ಒಂದು ಸಲ ನಾವು ಸಿಲುಕಿದೀವಂತಾದ್ರೆ ನಮ್ಮ ಮನಸ್ಸು ಸಹ ಅದೇ ತರಹ ಆಲೋಚನೆ ಮಾಡೋದಕ್ಕೆ ತೊಡಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಖಲಜನ ರತಿಹಿ, ಈ ದುಷ್ಟರ ಸಹವಾಸದಿಂದ ದೂರ ಇರು. ಅದರಿಂದ ನಿನಗೆ ನಿನ್ನ ಮನಸ್ಸು ಕಲುಷಿತ ಆಗೋದು ತಪ್ಪತ್ತೆ ದೂರ ಸರಿದಾಗ ಅಂತ. ಕೊನೆಗೆ ಪ್ರಾಣಿನಾಂ ನಿರ್ದಯತ್ವಂ, ಪ್ರಾಣಿಗಳ ಬಗ್ಗೆ ದಯೆ ಯಾವಾಗಲೂ ಇರಲಿ. ದಯೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ನನಗೆ ಬರದೇ ಇರಲಿ. ಯಾಕೆ ಕೇಳಿದ್ರೆ, ನಾವು ಹೇಳ್ತೇವೆ ಆತ್ಮತತ್ವ ಎನ್ನುವಂತಹದ್ದು ಎಲ್ಲ ಕಡೆಗೂ ವ್ಯಾಪಿಸಿದ್ದು ಅಂತ ಆದ್ಮೇಲೆ ಅದು ಈ ಚರಾಚರ ಪ್ರಪಂಚವನ್ನು ವ್ಯಾಪಿಸಿದಂತಹ ತತ್ವ ಅಂತ ಆದ್ಮೇಲೆ ಪ್ರತಿಯೊಂದು ಪ್ರಾಣಿಯಲ್ಲೂ ಸಹ ಆತ ಇದ್ದೇ ಇದ್ದಾನೆ. ನೀನು ಯಾವುದೇ ಪ್ರಾಣಿಯನ್ನ ನಿನ್ನ ಬಾಯಿಯ ಚಪಲಕ್ಕೋಸ್ಕರ ಹಿಂಸೆ ಮಾಡಿದೆ ಅಂತ ಆದರೆ ಅದು ಆ ದೇಹಕ್ಕೆ ಆಗಿರಬಹುದು, ಆದರೆ ದೇಹದಲ್ಲಿ ಅಭಿಮಾನ ಇಟ್ಟಂತಹ ಜೀವಿಗೆ ನೀನು ಕೊಡುವಂತಹ ಶಿಕ್ಷೆ ಅದು. ನೀನು ಶಿಕ್ಷೆ ಕೊಡೋದಕ್ಕೆ ಹುಟ್ಟಿದವನಲ್ಲ. ಹಾಗಾಗಿ ಪ್ರಾಣಿನಾಂ ನಿರ್ದಯತ್ವಂ, ಪ್ರತಿಯೊಂದು ಪ್ರಾಣಿಗಳ ಬಗ್ಗೂ ಸಹ ದಯೆ ತೋರು. ಭಗವಂತ ಅವತಾರ ಎತ್ತಿದಾಗೆಲ್ಲ ಈ ಮಾತನ್ನ ತೋರಿಸ್ತಾ ಬಂದಿದ್ದಾನೆ. ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳ್ತೇವೆ. ಆ ಗಜೇಂದ್ರ ಮೂಕ ಪ್ರಾಣಿ ನಾರಾಯಣನ ಕರೆದಾಗ ತಕ್ಷಣವೇ ಓಡಿ ಬಂದ. ಭಾಗವತ ಹೇಳುತ್ತೆ ಹೇಗೆ ಬಂದ ಕೇಳಿದ್ರೆ, ಆ ಗರುಡ ಕೆಳಗಡೆ ಹೋಗಿ ಮುಟ್ಟೋದು ತಡ ಆಗತ್ತೆ ಅಂತ ಹೇಳಿ ಅದು ಕೆಳಕ್ಕೆ ಬರ್ತಾ ಇದ್ದಾಗ ಅವನಿಗೆ ಅಲ್ಲಿಂದ ಇಳಿದು ಬಿಟ್ನಂತೆ. ಯಾಕೆ? ಪ್ರಾಣಿನಾಂ ನಿರ್ದಯತ್ವಂ. ಇದು ಒಂದು ಅವತಾರದಲ್ಲ, ಬಹುತೇಕ ಅವತಾರದಲ್ಲಿ ನಾವು ನೋಡ್ತೇವೆ. ರಾಮಾವತಾರದಲ್ಲಿ ರಾಮ ಕಾಡಿಗೆ ಹೋಗಬೇಕಿದ್ರೆ ಸುಮಂತ್ರ ಆ ರಥವನ್ನ ಹೊಡ್ಕೊಂಡು ಹೋಗ್ತಾನೆ ಗಂಗಾ ತೀರದವರೆಗೆ. ಮಧ್ಯದಲ್ಲಿ ರಾಮನ ಗೆಳೆಯನಂತಹ ಗುಹ ರಾಮನ ಆತಿಥ್ಯ ಮಾಡ್ಲಿಕ್ಕೆ ಬಂದಾಗ ರಾಮ ಹೇಳ್ತಾನೆ, ನನಗೇನು ಬೇಡ, ನಾನು ಪಟ್ಟಣಕ್ಕೆ ಬರೋದಿಲ್ಲ. ಯಾಕೆ? ಇಂದಿನಿಂದ ನಾನು ಕಾಡಾಡಿ ನಾಡಿಗೆ ನಾನು ವಿದಾಯವನ್ನು ಹೇಳಿದ್ದೇನೆ,
ಇಲ್ಲ ನಾನೇನಾದರೂ ಮಾಡಬೇಕು, ನನಗೇನೂ ಬೇಡ. ಹಾಗಿದ್ರೆ ಅಶ್ವಾನಾಂ ಖಾದನೇನಾಹಂ ಅರ್ಥೀನಾನ್ಯೇನ ಕೇನಚಿತು. ಅಯೋಧ್ಯೆಯಿಂದ ಇಲ್ಲಿವರೆಗೆ ನನ್ನನ್ನು ಎಳೆತಂದ ಈ ಕುದುರೆಗಳು ನೋಡು ಪಾಪ ಹಸಿವಾಗಿದೆ, ಅವುಗಳೇನಾದರೂ ಕೊಡೋ. ಪ್ರಾಣಿನಾಂ ನಿರ್ದಯತ್ವಂ. ಕೃಷ್ಣಾವತಾರದಲ್ಲೂ ನೋಡ್ತೇವೆ. ಮಹಾಭಾರತ ಯುದ್ಧ ಮಧ್ಯದಲ್ಲಿ ಕೃಷ್ಣ ಇದ್ದಕ್ಕಿದ್ದ ಹಾಗೆ ಯುದ್ಧವನ್ನು ನಿಲ್ಲಿಸಿ ಅಂತ ಸಿಗ್ನಲ್ ಕೊಟ್ಬಿಟ್ಟ. ಕೊಡಬೇಕಾದವನು ಅರ್ಜುನನಾಗಿತ್ತು ವಾಸ್ತವಿಕವಾಗಿ, ಆದರೆ ಕೃಷ್ಣನೇ ಸಿಗ್ನಲ್ ಕೊಟ್ಟ ನಿಲ್ಲಿಸಿ. ಯಾಕೆ ಕೇಳಿದ್ರೆ ನನ್ನ ಕುದುರೆಗಳಿಗೆ ಆಯಾಸ ಆಗಿದೆ, ನೀವು ಬಿಟ್ಟಂತಹ ಬಾಣಾಘಾತದಿಂದ ಅವುಗಳ ಮೈಯಿಂದ ರಕ್ತ ಸೋರ್ತಾ ಇದೆ ಅಂತೇಳಿ ತಕ್ಷಣವೇ ಅವುಗಳನ್ನು ರಥದಿಂದ ಬಿಚ್ಚಿ ಸರೋವರಕ್ಕೆ ಕರ್ಕೊಂಡೋಗಿ ಅವುಗಳ ಮೈಗಳನ್ನು ತೊಳಸಿ ಆ ಕುದುರೆಗಳಿಗೆ ಔಷಧವನ್ನೆಲ್ಲ ಲೇಪಿಸಿದ. ಈ ಹಿನ್ನೆಲೆಯಲ್ಲೇ ಬಂದದ್ದು ಹೂವ ತರುವರ ಮನೆಗೆ ಹುಲ್ಲ ತರುವ. ಪ್ರಾಣಿನಾಂ ನಿರ್ದಯತ್ವಂ. ನಮಗೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟ, ಆದರೆ ನಾವು ನಮ್ಮ ಮನೆಯಲ್ಲಿ ನಾಯಿ ಸಾಕ್ತೇವೆ. ಆ ನಾಯಿ ಏನು ನನ್ನನ್ನು ಸಾಕು ನೀನು ಅಂತ ಹೇಳಲಿಲ್ಲ, ಆದರೆ ಅದಕ್ಕೆ ನಾವು ಏನೋ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ, ಯಾಕೆ ನಮಗೇನೇ ಟ್ರೈನಿಂಗ್ ಇಲ್ಲ, ಅದಕ್ಕೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಮತ್ತೆ ಅದಕ್ಕೆ ಹೊಡೆದು ಬಡದು ಏನೆಲ್ಲ ಮಾಡೋದು. ಇದರಿಂದ ಏನಾಗುತ್ತೆ ಕೇಳಿದ್ರೆ, ನೀನು ನಿನ್ನ ಜೋಳಿಗೆಯನ್ನು ತುಂಬಿಸ್ಕೊಂಡು ಹೋಗ್ತೀವಿ. ಯಾವುದು? ಪಾಪದ ಜೋಳಿಗೆಯನ್ನ. ಹಾಗಾಗಿ ಮಾಭೂದೇವಂ, ಇದು ಯಾವುದೂ ಸಹ ಯಾವುದೇ ಪ್ರಾಣಿಯಲ್ಲೂ ಸಹ ನನಗೆ ಈ ನಿರ್ದಯೆ ಎನ್ನುವಂತಹ ಸ್ಥಿತಿ ಬಾರದೇ ಇರಲಿ. ಎಲ್ಲದರ ಬಗ್ಗೆ ನನಗೆ ಅನುಕಂಪ ಇರಲಿ. ಒಬ್ಬ ಸಾಧಕನಾದವನಿಗೆ ಇರುವಂತಹ ಗುಣಗಳು ಇವೆಲ್ಲವೂ ಬೇಕು. ಈ ಪ್ರಾಣಿಗಳಲ್ಲಿ ದಯೆ ಬೇಕು ಅಂತ. ಇವತ್ತು ಪ್ರಾಣಿ ದಯಾ ಸಂಘ ಅಂತಲೇ ಹುಟ್ಟಿದೆ. ಆದರೆ ಭಗವತ್ಪಾದರು ಈ ಮಾತು ಹೇಳಬೇಕಾದ್ರೆ ಯಾವ ಸಂಘವೂ ಇರಲಿಲ್ಲ. ಎಷ್ಟು ಪ್ರಾಣಿಗಳನ್ನು ಪ್ರೀತಿಸಿದವರು. ಹೀಗೆ ಈ ನಿರ್ದಯತ್ವ ಎನ್ನುವಂಥದ್ದು ನನಗೆ ಯಾವ ಜನ್ಮದಲ್ಲೂ ಬಾರದೇ ಇರಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ 14ನೇ ಪದ್ಯವನ್ನು ಮುಗಿಸೋಣ. ಕೊನೆಗೆ 15ನೆಯ ಪದ್ಯ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ ಕಾಲೋ ಜಗದ್ಭಕ್ಷಕಃ ಲಕ್ಷ್ಮೀಸ್ತೋಯ ತರಂಗಭಂಗ ಚಪಲಾ ವಿದ್ಯುಚ್ಚಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಕರುಣಯ ತ್ವಂ ರಕ್ಷ ರಕ್ಷಾಧುನಾ. ಎರಡೂ ಕೈಯನ್ನು ಜೋಡಿಸಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಏನು ಕೇಳಿದರೆ, ಈ ಪ್ರಪಂಚದ ನಶ್ವರತೆ ಬಗ್ಗೆ ನಾವು ಮೊನ್ನೆ ದಿವಸ ನೋಡಿದ್ದೇವೆ. ನಿನ್ನೆ ದಿವಸ ಕಿಮ್ಯಾನೇನ ಧನೇನ ವಾಜಿಕರಿಭಿ ಅಂತ. ಆದರೆ ಅಲ್ಲಿ ಹೇಳದಿರೋ ಕೆಲವು ವಿಚಾರವನ್ನ ಮತ್ಮನ ಇಲ್ಲಿ ಹೇಳಿ, ನನಗೆ ಉಳಿದಿರೋದು ಒಂದೇ ದಾರಿ ಅಂದರೆ ನಾನು ನಿನ್ನ ಪದತಲದಲ್ಲಿ ಶರಣು ಬಂದಿದ್ದೇನೆ, ನನ್ನನ್ನು ನೀನು ಕಾಪಾಡು. ಆಯುರ್ನಶ್ಯತಿ ಪಶ್ಯತಾಂ. ಪಶ್ಯತಾಂ ಅಂದ್ರೆ ನೀನು ನೋಡ್ತಾ ನೋಡ್ತಾ ಇದ್ದಾಗಲೇನೆ ನಿನ್ನ ಆಯುಷ್ಯ ಕ್ಷೀಣವಾಗ್ತಾ ಇರುತ್ತೆ. ಮತ್ತೆ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ಪ್ರತಿದಿನವೂ ನಿನ್ನ ಯೌವನ ಅದು ಕ್ಷಯವಾಗ್ತಾ ಇರುತ್ತೆ. ಮುಂದಿನ ಮಾತು, ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ. ಕಳೆದು ಹೋದಂಥ ದಿನಗಳು ನಿನ್ನ ಜೀವಮಾನದಲ್ಲಿ ಒಂದು ಸಲನೂ ಮತ್ತು ವಾಪಸ್ ಬರೋದಿಲ್ಲ. ಯಾಕೆ ಕೇಳಿದ್ರೆ, ಕಾಲೋ ಜಗದ್ಭಕ್ಷಕಃ. ಈ ಕಾಲ ಎನ್ನುವಂತಹದ್ದು ಜಗತ್ತನ್ನೇ ಕಬಳಿಸಿ ಬಿಡತ್ತೆ. ಆ ಜಗತ್ತಿನಲ್ಲಿರುವಂತಹ ನಿನ್ನನ್ನ ಕಬಳಿಸದೆ ಬಿಡತ್ಯೋ ಅಂತ ಪ್ರಶ್ನೆ. ಮತ್ತೆ ಹಾಗಿದ್ರೆ ಇದನ್ನೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಸಂಪತ್ತಿಗೆ ಮರೆ ಹೋಗಲೋ ಅಂದ್ರೆ, ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ. ಸಮುದ್ರದ ಅಲೆಯಂತೆ, ನೀರಿನ ಅಲೆಯಂತೆ ಲಕ್ಷ್ಮಿ ಚಂಚಲ. ಯಾಕೆ ಕೇಳಿದ್ರೆ, ಮತ್ತೆ ಮುಂದೆ ನೋಡೋಣ ಯಾಕೆ. ವಿದ್ಯುಚ್ಚಲಂ ಜೀವಿತಂ. ಹೀಗಿರಬೇಕಿದ್ರೆ ನಿನ್ನ ಬದುಕು ಹೇಗೆ ಕೇಳಿದ್ರೆ, ಕಾರ್ಮೋಡಗಳ ಮಧ್ಯೆಯಲ್ಲಿ ಒಂದು ಸಲ ಮಿಂಚಿ ಮಾಯ ಆಗುವಂತಹ ಈ ಮಿಂಚಿನಂತೆ ಇರುವಂತಹದ್ದು, ಕ್ಷಣಭಂಗುರವಾದಂತಹದ್ದು. ಇಂತಹ ಸ್ಥಿತಿಯಲ್ಲಿ ತಸ್ಮಾತ್, ನನಗೆ ಈ ಜ್ಞಾನೋದಯ ಆಗಿದೆಪ್ಪ ಪರಮೇಶ್ವರ, ಈಗ ನಾನು ಇದನ್ನು ತಪ್ಪಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ತಸ್ಮಾನ್ ಮಾಂ ಶರಣಾಗತಂ ಕರುಣಯ. ನಾನು ನಿನಗೆ ಶರಣು ಬಂದಿದ್ದೇನೆ, ನೀನು ಕರುಣಾಮೂರ್ತಿ ಆಗಿದ್ದೆ. ಯಾಕೆ ಕೇಳಿದರೆ, ನಿನ್ನೆ ದಿವಸ ನಾವು ನೋಡಿದ್ದೇವೆ, ಚಂದ್ರೋದ್ಭಾಸಿತ ಶೇಖರೇ. ಯಾರೂ ಆ ಚಂದ್ರನನ್ನು ಆಯ್ದುಕೊಳ್ಳದೆ ಇದ್ದಾಗ ಪರಮೇಶ್ವರ ನೀನೇ ನನಗೆ ಗತಿ ಅಂತ ಹೇಳಿದಾಗ, ಆ ಚಂದ್ರನಿಗೆ ನೀನು ಎಲ್ಲಿ ಸ್ಥಾನವನ್ನು ಕೊಟ್ಟೆ? ನಿನ್ನ ತಲೆಯಲ್ಲಿ ಸ್ಥಾನವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇದು ಹೇಳತ್ತೇನೆ ಕೇಳಿದ್ರೆ, ನೀನು ಕರುಣಾಪರ ಅಂತ. ಶರಣಾಗತಂ ಕರುಣಯ ತ್ವಂ ರಕ್ಷ ರಕ್ಷಾಧುನ.
ನನ್ನನ್ನು ಕಾಪಾಡಬೇಕು. ಯಾವಾಗ ಕೇಳಿದ್ರೆ ಅಧುನಾ, ಈ ಕ್ಷಣದಲ್ಲಿ ನನ್ನನ್ನು ನೀನು ಒಪ್ಕೊಳ್ಬೇಕು ಅಂತ. ಈ ಪ್ರಾರ್ಥನೆಯೊಂದಿಗೆ ಈ ಪದ್ಯ ಮುಗಿಯತ್ತೆ. ಏನು? ಆಯುರ್ನಶ್ಯತಿ ಪಶ್ಯತಾಂ. ಭಾಗವತ ಒಂದು ಮಾತು ಹೇಳುತ್ತೆ, ಒಬ್ಬ ಮನುಷ್ಯನಿಗೆ 100 ವರ್ಷ ಆಯುಷ್ಯ ಅಂತಿದ್ರೆ ಬಹಳ ಅಪರೂಪ. ಮತ್ತೆ ಆ ಆಯುಷ್ಯ ಹೇಗೆ ಕಳೆಯುತ್ತೆ ಕೇಳಿದ್ರೆ, ಇವನ ಆಯುಷ್ಯದ ಅರ್ಧ ಭಾಗವನ್ನ ನಿದ್ರೆಯಾ ಹ್ರಿಯತೆ ನಕ್ತಂ, 50 ವರ್ಷ ಅದರೊಳಗೆ ಹೋಯಿತು. ವ್ಯವಾಯೇನ ನವಂ ವಯಃ, ಯೌವನದಲ್ಲಿ ದೇಹವನ್ನ ತೃಪ್ತಿಪಡಿಸುವುದಕ್ಕೆ ಅಂತ ಹೇಳಿ ಮೈಸುಖದಲ್ಲಿಯೇ ಎಷ್ಟೋ ವರ್ಷ ಕಳೆದು ಬಿಟ್ಟಿದ್ದಾನೆ. ಮತ್ತೆ ಇನ್ನು ನೆಂಟರ ಮನೆ, ಗೆಳೆಯರ ಮನೆ, ಮತ್ತೆ ಆಫೀಸು, ಮತ್ ಪುನಃ ಯಾರೋ ಹೇಳಿದ ಕೆಲಸಕ್ಕೋಸ್ಕರ ಓಡಾಟ ಮಾಡು, ಇಷ್ಟ ಇದ್ದ ಕೆಲಸ ಮಾಡೋದಕ್ಕೆ, ಇಷ್ಟ ಇಲ್ಲದೆ ಇರುವ ಕೆಲಸ ಮಾಡೋದಕ್ಕೆ ಅಂತೆಲ್ಲ ಹೋದಾಗ ನೀನು ನಿನ್ನ ಆತ್ಮಚಿಂತನೆಗೋಸ್ಕರ ಎಷ್ಟು ಸಮಯವನ್ನ ಮೀಸಲಾಗಿ ಇಟ್ಟೆ? ನೀನದನ್ನು ಮಾಡಲಿಲ್ಲ ಅಂಥೇಳಿ ನಿನ್ನ ಆಯುಷ್ಯ ಸರಿಯೋದು ನಿಲ್ಲೋದಿಲ್ಲ. ಇದು ಹೇಗೆ ಕೇಳಿದ್ರೆ, ಕಾಲವ್ಯಾಲ ಮುಖಾರೀಢ ಅಂತ ಭಾಗವತ ಹೇಳುತ್ತೆ ಆ ಮಾತನ್ನ. ಈ ಕಾಲ ಇದು ಹೇಗೆ ಕೇಳಿದ್ರೆ, ಒಂದು ಬಾಯಿ ಕಳೆದು ನಿಂತಹ ಸರ್ಪ ಇದ್ದ ಹಾಗೇನೆ. ಈ ಭೂತಕಾಲವೇ ಬಾಯಿ ಕಳೆದು ನಿಂತಹ ಸರ್ಪ. ಅದರೊಳಗೆ ನಾವು ಅರ್ಧ ಅದು ಕಬಳಿಸ್ಬಿಟ್ಟಿದೆ. ಈಗ ನಾವೇನ್ ಮಾಡಿದ್ದೇವೆ ಕೇಳಿದ್ರೆ, ಇದು ಹಿಡ್ಕೊಂಡಾಗ ನಾವು ಭವಿಷ್ಯ ಕಾಲವನ್ನು ಕಚ್ಕೊಂಡಿದ್ದೇವೆ. ಹೀಗೆ ಸೊಂಟದವರೆಗೆ ಆ ಭೂತಕಾಲ ನುಂಗಿದೆ, ಮತ್ತೆ ಭವಿಷ್ಯವನ್ನು ನಾವು ಹೀಗೆ ಕಚ್ಕೊಂಡಿದ್ದೇವೆ, ಅದನ್ನು ಹಿಡ್ಕೊಂಡಿದ್ದೇವೆ. ಇದು ಅರ್ಧ ನುಂಗಿದೆ. ಮಧ್ಯೆಯಲ್ಲಿರುವಂತಹ ವರ್ತಮಾನ ಕಾಲ ಮಾತ್ರ ಬಹಳ ಸಂಕ್ಷೇಪವಾಗಿ ಚಿಕ್ಕದಾಗಿ ಇದೆ. ಆದರೆ ಏನಾಗುತ್ತೆ ಕೇಳಿದ್ರೆ, ಭವಿಷ್ಯತ್ತು ನಮ್ಮನ್ನ ಈ ಭೂತದ ಬಾಯಿಯಿಂದ ಎಳೆಯೋಲ್ಲ, ವರ್ತಮಾನ ಕಾಲವೂ ಎಳೆಯೋಲ್ಲ. ಈ ಎರಡು ಕಿತ್ತಾಟದಲ್ಲಿ ಗೆಲ್ಲೋದು ಭೂತಕಾಲವೇ. ನಮ್ಮನ್ನು ಎಳಿತಾ ಇರುತ್ತೆ, ವರ್ತಮಾನ ಕಾಲವನ್ನು ಎಳಿತಾ ಇರುತ್ತೆ. ಆ ವರ್ತಮಾನ ಕಾಲದಲ್ಲಿರುವಂತಹ ನಾವು ಸಹ ದಿನದಿಂದ ದಿನಕ್ಕೆ ಭೂತವಾಗ್ತಾ ಇರ್ತೇವೆ. ಕೊನೆಗೆ ಭವಿಷ್ಯತ್ತು ಸಹ ವರ್ತಮಾನ ಆಗಿ ಅದು ಸಹ ಭೂತವೇ ಆಗಿ ಹೋಗುತ್ತೆ. ಹಾಗಾಗಿ ಈ ಕಾಲ ಎನ್ನುವಂತಹ ಹೆಬ್ಬಾವು ಬಾಯಿ ತೆರೆದು ನಿನ್ನನ್ನು ಕಬಳಿಸ್ತಾ ಇದೆ. ಅದ್ರ ಒಳಗಡೆಗೆ ಇದ್ದು ಸಹ ನೀನು ಅಲ್ಲಿದ್ದೀನಿ ನಾನು ಅಂತ ವಿಚಾರ ಮಾಡ್ತಾ ಇಲ್ವಲ್ಲಪ್ಪ. ಹಾಗಾಗಿ ಆಯುರ್ನಶ್ಯತಿ ಪಶ್ಯತಾಂ, ಇದು ಒಂದು. ಮತ್ತೆ ಇನ್ನೊಂದು ಏನು ಕೇಳಿದ್ರೆ, ಆಯುಷ್ಯ ನಾವು ಏನು ಒಳ್ಳೆ ಕೆಲಸ ಮಾಡಿದ್ರೂ ಸರಿತಾ ಇರುತ್ತೆ, ಒಳ್ಳೆ ಕೆಲಸ ಮಾಡದೆ ಸುಮ್ಮನೆ ಕುಳಿತಿದ್ರು ಸಹ ಸರಿತಾ ಇರುತ್ತೆ, ಕಳೆದು ಹೋಗ್ತಾ ಇರುತ್ತೆ. ನಾವೇನ್ ಮಾಡ್ತೇವೆ ಕೇಳಿದ್ರೆ, ನಾವು ಸ್ವಲ್ಪ ವಿಲಾಸ ಪ್ರಿಯರು, ಸಮುದ್ರ ತೀರಕ್ಕೆ ಹೋಗ್ತೇವೆ, ಸನ್ರೈಸ್ ಸನ್ಸೆಟ್ ನೋಡಬೇಕು ಅಂತ ಸಂತೋಷ. ಆದರೆ ತಪ್ಪಲ್ಲ, ಒಂದು ಎಚ್ಚರಿಕೆ ಇರಬೇಕು. ಏನು ಕೇಳಿದ್ರೆ, ಸೂರ್ಯೋದಯವನ್ನು ನಾವು ನೋಡ್ತೇವೆ, ನೋಡಿದಾಗ ಆಹಾ ಎಷ್ಟು ಚೆನ್ನಾಗಿದೆ, ಸೂರ್ಯ ಉದಯಿಸ್ತಾ ಇದ್ದಾನೆ ಅಂತ ಹೇಳ್ತಾ ಹೇಳ್ತಾ ನಾವು ಸಂತೋಷ ಪಡ್ತೇವೆ. ಆದರೆ ಆ ಸಂತೋಷದ ಜೊತೆಗೆ ನಿನಗಾಗ್ತಾ ಇರುವಂತಹ ಒಂದು ಕಠೋರವಾದ ಅನ್ಯಾಯವನ್ನು ನೀನು ಮೈಮರೆತಿದ್ದೀಯ ಅಂತ ಹೇಳುತ್ತೆ ಶ್ರುತಿ. ಏನು ಕೇಳಿದ್ರೆ, ಇಂದು ಬೆಳಗಾಗಿ ನೀನು ಸೂರ್ಯ ಉದಯವನ್ನು ನೋಡ್ತಾ ಇದ್ದೀಯೇ, ಸಂತೋಷ ಪಡ್ತಾ ಇದ್ದೀಯೆ. ಆದರೆ ಒಂದು ನೆನಪಿಟ್ಕೋ, ನಿನ್ನೆ ರಾತ್ರಿ ಸೂರ್ಯ ಕಂತಿದನಲ್ಲ, ಅವನ ಕಂತು ಅಂದ್ರೆ ಅಸ್ತಂಗತನಾಗಿ ಇಂದು ಉದಯ ಆಗಬೇಕಿದ್ರೆ ನಿನ್ನ ಬದುಕಿನ 12 ತಾಸನ್ನ ನಿನಗೆ ಗೊತ್ತಿಲ್ಲದೆ ಆತ ಕದ್ದಿದ್ದಾನೆ. ನೀನು ಸೂರ್ಯೋದಯ ಚೆನ್ನಾಗಿದೆ ಅಂತ ಹೇಳಿ ಸಂತೋಷ ಪಡ್ತೀಯ, ಸಂತೋಷ ಪಡು. ಹಾಗೇನೆ ಮತ್ತೆ ಸಾಯಂಕಾಲ ಹೊತ್ತು ಸೂರ್ಯಾಸ್ತವನ್ನು ನೋಡ್ತೀಯ, ನೋಡು, ಸಂತೋಷ ಪಡು. ಆದ್ರೆ ಒಂದು ಎಚ್ಚರಿಕೆ ಇರಲಿ, ಬೆಳಗಾತ ಎದ್ದು ಉದಯನಾದಂತಹ ಸೂರ್ಯ ಸಾಯಂಕಾಲ ಅಸ್ತಂಗತನಾಗಬೇಕಿದ್ರೆ ನಿನಗೆ ಗೊತ್ತಿಲ್ಲದೆ ನಿನ್ನ ಬದುಕಿನ ಮತ್ತೆ ಉಳಿದ 12 ತಾಸುಗಳಿಗೆ ಕತ್ತರಿ ಹಾಕಿದ್ದಾನೆ ಅನ್ನೋದನ್ನು ಮರಿಬೇಡ. ಹಾಗಾಗಿ ಒಂದು ಸಲ ಸೂರ್ಯ ಹುಟ್ಟಿ ಆತ ಅಸ್ತಂಗತನಾಗಿ ಮತ್ಪುನಃ ಉದಯನಾಗ್ತಾನೆ ಅಂತಾದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಬದುಕಿನ 24 ಗಂಟೆಗಳನ್ನು ಆತ ಕಿತ್ತು ತಿಂದಿರ್ತಾನೆ. ಅಂದರೆ ನೀನು ನಿನಗೆ ಗೊತ್ತಿಲ್ಲದೆ ಒಂದೊಂದು ಸಲ ಸೂರ್ಯೋದಯ ಸೂರ್ಯಾಸ್ತ ಆದಾಗಲೂ
ನಿನ್ನ ಬದುಕಿನಲ್ಲಿ ನೀನು 24 ಗಂಟೆಗಳ ಸಮಯ ಸಾವಿಗೆ ಹತ್ರ ಆಗ್ತಾ ಇರ್ತೀಯ. ಇದನ್ನೇ ಹೇಳುತ್ತೆ ಅರುಣ ಪ್ರಶ್ನ. ಯೋಸೌ ತಪನ್ನುದೇತಿ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯೋದೇತಿ ಮಾಮೇ ಪ್ರಜಾಯ ಮಾ ಪಶೂನಾಂ ಮಮ ಪ್ರಾಣಾನಾದಾಯೋದಗಾಹ. ನನ್ನ ಆಯುಷ್ಯವನ್ನ ಹೀರಿಕೊಂಡು ನೀನು ಉದಯನಾಗಬೇಡ ಸೂರ್ಯನಾರಾಯಣ ಅಂತ ಪ್ರಾರ್ಥನೆ. ಅಸವ್ಯೋಸ್ತಮೇತಿ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯಾಸ್ತಮೇತಿ ಮಾಮೇ ಪ್ರಜಾಯ ಮಾ ಪಶೂನಾಂ ಮಮ ಪ್ರಾಣಾನಾದಾಯಾಸ್ತಂಗಾಹ. ನನ್ನ ಪ್ರಾಣವನ್ನ ಹೀರಿಕೊಂಡು ನೀನು ಅಸ್ತನಾಗಬೇಡ ಸೂರ್ಯನಾರಾಯಣ. ಆಯಿತು, ಸೂರ್ಯನಾರಾಯಣೇವ ಈ ಪ್ರಾರ್ಥನೆಯನ್ನು ಕೇಳಿ ಬಿಟ್ಟ ಅಂತ ಅಂದ್ಕೊಂಡ್ರೆ, ಓಹೋ ಚಂದ್ರ ಸುಮ್ಮನಿರ್ತಾನ? ಹುಣ್ಣಿಮೆ ದಿವಸ ಬಂದು ಆಕಾಶವನ್ನೆಲ್ಲ ವ್ಯಾಪಿಸಿ ಆತ ಚಂದವಾಗಿ ಕಾಣ್ತಾನೆ. ನಾವು ನೋಡ್ತೇವೆ ಎಷ್ಟು ಚಂದಾಗಿದೆ ಅಂತ. ಚಂದ ಆಗಿರೋದಲ್ಲ, ನಮ್ಮನ್ನು ನೋಡಿ ನಗುತ್ತಾನೆ ಅವನು. ಯಾಕೆ ಕೇಳಿದ್ರೆ, ಹಿಂದಿನ ಸಲ ನೀನು ಹುಣ್ಣಿಮೆ ದಿವಸ ನನ್ನನ್ನು ನೋಡಬೇಕಿದ್ರೆ ನಿನಗೆ ಎಷ್ಟು ಆಯುಷ್ಯ ಇತ್ತೋ ಅಷ್ಟು ಆಯುಷ್ಯಲ್ಲಿ 1 ತಿಂಗಳವನ್ನ ಇವತ್ತು ನನ್ನನ್ನು ನೀನು ನೋಡಬೇಕಿದ್ರೆ ಕಳ್ಕೊಂಡಿದ್ದೀಯ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ನಮ್ಮನ್ನು ನೋಡಿ ನಗ್ತಾ ಇರೋದು ಆತ. ಆ ಆಕಾಶದಲ್ಲಿರುವಂತಹ ನಕ್ಷತ್ರಗಳೆಲ್ಲ ಪಕ 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 ಅಂತ ಮಿಂಚ್ತಾ ಇರುತ್ತವೆ. ಯಾಕೆ ಹೇಳಿದ್ರೆ ನಮ್ಮನ್ನು ನೋಡಿ ನಗ್ತಾ ಇರುತ್ತವೆ ಅಂತ. ದಿನದಿಂದ ದಿನಕ್ಕೆ ನೀನು ಹತ್ರ ಆಗ್ತಾ ಇದ್ದೀಯ ಸಾವಿಗೆ, ಆದರೂ ನನ್ನನ್ನು ನೋಡುವ ಚಪಲ ಕಣೆಯ ನಿನಗೆ ಅಂತ ಹೇಳಿ ಕೊನೆಗೆ ಒಂದೊಂದು ದಿನ, ಹಗಲು, ನಕ್ಷತ್ರ ಎಲ್ಲವೂ ಸಹ. ಹಾಗಾಗಿ ನಾವು ಒಂದು ರಾತ್ರಿ ಕಳೆದ್ವಿ ಅಂದ್ರೆ ನಮ್ಮ ಬದುಕಿನಲ್ಲಿ 12 ತಾಸು ಸಾವಿಗೆ ಹತ್ರ ಆದ್ವಿ. ಒಂದು ಹಗಲನ್ನು ಕಳೆದ್ವಿ ಅಂದ್ರೆ ನಾವು ನಮಗೆ ಗೊತ್ತಿಲ್ಲದೇನೆ ನಮ್ಮ ಬದುಕಿನ 12 ತಾಸು ನಾವು ಸಾವಿನತ್ತ ಹೋಗ್ತಾ ಇದ್ದೇವೆ. ಇದನ್ನ ಕೇಳಿ ಆದ್ಮೇಲೆ ಬರ್ತ್ಡೇ ಮಾಡ್ಕೊಳ್ಬೇಕಿದ್ರೆ ನಾವು ಸ್ವಲ್ಪ ವಿಚಾರ ಮಾಡಬೇಕು. ನಾವು ಯಾವಾಗಲೂ ಹಾಗೆ, ಮನುಷ್ಯ ಒಂದು ಮುಖವನ್ನು ಮಾತ್ರ ವಿಚಾರ ಮಾಡ್ತಾನೆ. ಒಬ್ಬ ಮನುಷ್ಯನಿಗೆ 90 ವರ್ಷ ಆಯುಷ್ಯ, ಅವನು ಹುಟ್ಟಬೇಕಾದ್ರೆ ಕಟ್ಕೊಂಡು ಬಂದಿದ್ದಾನೆ ಅಂತ ಇಟ್ಕೊಳ್ಳಿ. ಪ್ರಪಂಚದಲ್ಲಿ ನೀವು ಬೇರೆ ಎಲ್ಲವನ್ನು ಸಹ ಹೆಚ್ಚಿಸಿಕೊಳ್ಬಹುದು. ಬಾಲ್ಯದಿಂದ ಯೌವನಾವಸ್ಥೆಗೆ ಬಂದ್ರಿ, ಶರೀರ ಬೆಳೀತು. ಮೊದಲು ಏನೋ ದುಡ್ಡಿರಲಿಲ್ಲ, ಕಷ್ಟಪಟ್ರಿ, ದುಡ್ಡು ಬೆಳೀತು, ಎಲ್ಲ ಆಯಿತು. ಆದ್ರೂ ಆಯುಷ್ಯ ಮಾತ್ರ ಬೆಳೀತು, ಹೆಚ್ಚಾಯಿತು ಅನ್ನೋದು ಇಲ್ವೇ ಇಲ್ಲ. 90 ವರ್ಷ ಆಯುಷ್ಯವನ್ನ ಇಟ್ಕೊಂಡು ಹುಟ್ಟಿದ ಅಂತಾದ್ರೆ, 10 ವರ್ಷ ಕಳೆದ ಅಂತಾದ್ರೆ ಅವನಿಗೆ ಇನ್ನು ಉಳಿದಿರೋದು 80 ವರ್ಷ ಮಾತ್ರ. ಅಂದ್ರೆ 10 ವರ್ಷ ಅವನು ಕಳ್ಕೊಂಡು ಸಾವಿಗೆ ಹತ್ರ ಆಗಿದ್ದಾನೆ ಅಂತ ಅರ್ಥ. ಹಾಗಾಗಿ ಈ ದೇಹ ಇದೊಂದು 9 ರಂಧ್ರಗಳ ಮಡಿಕೆ. ಇದರೊಳಗೆ ಆಯುಷ್ಯ ಎನ್ನುವಂತ ನೀರನ್ನು ಹಾಕಿ ಬಿಟ್ಟುಬಿಟ್ಟಿದ್ದಾನೆ. ನಮಗೆ ಈ ತೂತನ್ನ ಮುಚ್ಚುವುದಕ್ಕೆ ಮನಸ್ಸೇ ಇಲ್ಲ ನಮಗೆ. ಹಾಗಾಗಿ ಈ 9 ರಂಧ್ರಗಳಿಂದ ಸದಾ ಆಯುಷ್ಯ ಎನ್ನುವಂತಹದ್ದು ಸುರಿತಾ ಇರುತ್ತೆ. ಯಾವ್ಯಾವುದು 9 ರಂಧ್ರ? ಸಪ್ತೋಪರಿಕೃತಾದ್ವಾರ 4, 6, 7 ಅಧಸ್ತಸ್ಮಾತ್ತು 2 ಅಧಃ. ಮತ್ತೆ ಕೆಳಗಿನ ಮಲಮೂತ್ರ ವಿಸರ್ಜನೆ 2 ದ್ವಾರಗಳು. ಈ 9 ರಂಧ್ರಗಳಿಂದ ನಿರಂತರ ಹೊಲಸು ಅಷ್ಟೇ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೆ. ಅಲ್ಲ, ಮತ್ತೆ ಕೆಲವು ಜನರಿಗೆ ಅದು ಗೊತ್ತಿಲ್ಲ, ಆಯುಷ್ಯವೂ ಸುರಿದು ಹೋಗ್ತಾ ಇರುತ್ತೆ. ಹಾಗಾಗಿ ಆಯುಷ್ಯ ಎನ್ನುವಂತಹದ್ದು ಜೀವನದಲ್ಲಿ ಪ್ಲಸ್ ಆಗುವುದು ಅನ್ನೋದು ಇಲ್ವೇ ಇಲ್ಲ. ಹಾಗಾಗಿ ನೀನು ನಿನ್ನ ಬರ್ತ್ಡೇಯನ್ನು ಮಾಡ್ಕೊಳ್ಬೇಕಿದ್ರೆ, ನನಗೆ ಇವತ್ತು 35 ವರ್ಷ ಆಯಿತು ಒಂದು ಸಂತೋಷದಿಂದ ಮಾಡ್ಕೊಳ್ತಾ ಇದೆಯಲ್ಲಪ್ಪ. 90 ವರ್ಷ ಇದ್ದಂತಹ ನಿನಗೆ 35 ವರ್ಷದ ಬರ್ತ್ಡೇ ದಿವಸ ಒಂದು ಕ್ಷಣ ನೀನು ವಿಚಾರ ಮಾಡು, ನಾನು ಎಷ್ಟು ವರ್ಷ ಸಾವಿಗೆ ಹತ್ರನಾದೆ ಅಂತ. ಆದರೆ ನಮಗೆ 50 ವರ್ಷ ಆದರೂ ಸಹ ಬರ್ತ್ಡೇ ಮಾಡ್ಕೊಳ್ಳುವಂತಹ ಚಪಲ ಹೋಗೋದಿಲ್ಲ. ಸ್ವಾರಸ್ಯ ಅಂದ್ರೆ ಯಾಕೆ? ನಾವು ಬರ್ತ್ಡೇ ದಿವಸ ಇದನ್ನು ಮಾತ್ರ, ನನಗೆ 50 ವರ್ಷ ಆಯಿತು, 50 ವರ್ಷ ಆಯಿತು, ಸಂತೋಷ. ವಾಟ್ ಈಸ್ ಯುವರ್ ಅಚೀವ್ಮೆಂಟ್? ಏನು ಗಳಿಸ್ದೆ ಕೇಳಿದ? ಏನಿಲ್ಲ, 1 ವರ್ಷ ತಳ್ಳಿ ಹಾಕಿದ್ದಷ್ಟೇ ನಿನ್ನ ಅಚೀವ್ಮೆಂಟ್ ಅಷ್ಟೇನೆ. ಅದಕ್ಕೇನು ನಿನ್ನ ಕಷ್ಟಪಡಬೇಕಾದಿಲ್ಲ. ನೀನು ಕೆಲಸ ಮಾಡಿದ್ರೂ ಕಾಲ ಕಳಿಯುತ್ತೆ, ಕೆಲಸ ಮಾಡದಿದ್ರೂ ಕಳಿಯುತ್ತೆ. ಕಾಲ ತಳ್ಳೋದ್ರೊಳಗೆ ನಿನ್ನ ಹೊಣೆಗಾರಿಕೆ ಏನೂ ಇಲ್ಲ. ಹಾಗಿದ್ರೆ ಕಾಲ ಸಾರ್ಥಕ ಆಗಬೇಕು ಅಂತಾದ್ರೆ ಒಳ್ಳೆಯ ವಿಚಾರವನ್ನು ಮಾಡು, ಒಳ್ಳೆ ಕೆಲಸವನ್ನು ಮಾಡು.
ಅದು ಮಾಡಿದಾಗ ಮಾತ್ರ ಏನಾಗುತ್ತೆ ಕೇಳಿದ್ರೆ ಕಳೆದು ಹೋದ ಕಾಲವು ಅದು ಕಳೆದಂತಲ್ಲ, ಅದು ನಿನಗೆ ಒಳ್ಳೆಯದನ್ನು ಮಾಡುತ್ತೆ. ಅದಕ್ಕೋಸ್ಕರ ಭಗವತ್ಪಾದರ ಆ ಪದಪ್ರಯೋಗ ಹೇಗುಂಟು ಕೇಳಿದ್ರೆ ಪಶ್ಯತಾಂ ಆಯುರ್ನಶ್ಯತಿ. ನೀನು ನೋಡ್ತಾ ನೋಡ್ತಾ ಇದ್ದಾಗಲೇನೆ ಆಯುಷ್ಯ ಕಳೀತಾ ಇರುತ್ತೆ. ಅದನ್ನ ಕಂಡು ಆಯುಷ್ಯವ ಸರಿತಾ ಇರೋದನ್ನ ತಡೆಯೋದಕ್ಕೆ ನಿನ್ನ ಹತ್ರ ಆಗೋಲ್ಲ. ವಿ ಆರ್ ಹೆಲ್ಪ್ಲೆಸ್. ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ಮತ್ತೆ ಮುಂದಕ್ಕೆ ಹೋಗೋಣ. ಪ್ರತಿದಿನವೂ ಸಹ ಈ ಯೌವನ ಏನಾಗುತ್ತೆ ಕೇಳಿದ್ರೆ ಕ್ಷಯಂ ಯಾತಿ, ಕ್ಷಯ ಆಗ್ತಾ ಇರುತ್ತೆ. ಯೌವನದಲ್ಲಿ ಎಷ್ಟು ಚಂದ ಇದ್ದ, ಆಹಾ, ನಮಗೇನೆ ಅನುಮಾನ 10 ವರ್ಷ ಆದ್ಮೇಲೆ ಅದೇ ವ್ಯಕ್ತಿಯನ್ನು ನೋಡಿದ್ರೆ ಅವನೇ ಹೌದೋ ಹೇಗೆ ಅಂತ. ಯಾಕೆ? ಮುಖದಲ್ಲಿ ಎಲ್ಲಿಲ್ಲದ ನೆರಿಗೆಗಳು ಬಂದಿವೆ, ಮತ್ತೆ ಬಾಯಿಯೊಳಗಡೆಗೆಲ್ಲ ಸ್ವಲ್ಪ ಮೈನಸ್ ಆಗಿವೆ. ಯೌವನದಲ್ಲಿ ಬಹಳ ಸುಂದರವಾಗಿದ್ದ ಅಂದರೆ ಈ ಕೂದಲೆಲ್ಲ ತುಂಬ ಹಣೆ ಮೇಲೆಲ್ಲ ತುಂಬ ಬಂದು ತುಂಬ ಚೆಂದ ಕಾಣ್ತಿತ್ತು. ಅದಕ್ಕೋಸ್ಕರ ತುಂಬ ಸಮಯ ಕನ್ನಡಿ ಮುಂದೆ ಮೀಸಲಾಗಿ ಇಡ್ತಿದ್ದ. ಒಂದ್ಸಲ ಏನಾಯ್ತು ಕೇಳಿದರೆ, ಈ ಕೂದಲು ಹೀಗೆ ಹಣೆ ಮೇಲೆಲ್ಲ ಬಂದು ಕವಿದಿತ್ತು. ಆಗ ಈ ಹಲ್ಲು ಹೀಗೆ ಕೂದಲನ್ನು ನೋಡಿತಂತೆ. ಆಗ ಕೂದಲು ನಕ್ತಂತೆ. ಯಾಕೆಳಿದ್ರೆ, ನೋಡು ನಾನು ಎಷ್ಟು ಎತ್ತರದಲ್ಲಿದ್ದೇನೆ, ನೀನಾರು ನನಗಿಂತ ಕೆಳಗಿದ್ದೀ ಅಂತ. ಆಗ ಹಲ್ಲು ಹೇಳ್ತಂತೆ, ನೀನು ಎತ್ತರದಲ್ಲಿದ್ದೇನಂತೆ, ನಿನ್ನ ಹಣೆ ಬರಹ, ನಾನು ಎಷ್ಟು ಬೆಳ್ಳಗಿದ್ದೇನೆ ನೋಡು, ನೀನು ಹೇಗಿದ್ದೆ ಕೇಳಿ ಒಳ್ಳೆ ಕಾಕೆ ಥರ ಕರ್ರಗಿದ್ದೀ ಅಂತ. ಕೂದಲಿಗೆ ಕೋಪ ಬಂತು. ಓಹ್, ನೀನು ಬೆಳಗಿದ್ದೀಯ ಅಲ್ವಾ, ಅದಕ್ಕೋಸ್ಕರ ನಿನಗೆ ಜಂಬ ತಾನೆ, ನೋಡು ಹಾಗಿದ್ರೆ ಮಾಡ್ತೇನೆ ಅಂತ ಹೇಳಿ ಅದು ಬ್ರಹ್ಮನನ್ನು ಕುರಿತು ತಪಸ್ ಮಾಡ್ತು. ಅವಾಗೆಲ್ಲ ಈ ಕೂದಲು ಇವರೆಲ್ಲ ತಪಸ್ ಮಾಡ್ತಾ ಇದ್ರು. ತಪಸ್ ಮಾಡಿದಾಗ ಬ್ರಹ್ಮ ವರ ಕೊಟ್ಟ. ಆ ವರ ಕೊಟ್ಟದ್ರ ಪರಿಣಾಮ ಏನಾಯ್ತು ಕೇಳಿದ್ರೆ ಕೂದಲು ಸಹ ಬೆಳಗಾಯ್ತು. ಯಾವಾಗ ಕೂದಲು ಬೆಳಗಾಗಿ ಇಣಕ್ಕೆ ನೋಡಿತೋ ಆಗ ಹಲ್ಲಿಗೆ ತುಂಬಾ ನಾಚಿಕೆ ಆಗಿಬಿಡ್ತು. ನೀನು ನನ್ನ ಹಾಗೆ ಬೆಳಗಾದ್ಮೇಲೆ ಮತ್ತೆ ಇಲ್ಲಿ ನಾನು ಯಾಕಿರಬೇಕು, ನಾನು ಬರ್ತೇನೆ ಅಂತ ಹೇಳಿ ಒಂದೊಂದೇ ಹೋಗೋದಕ್ಕೆ ಶುರು ಆಡ್ತು. ಇದನ್ನ ನಾವ್ಯಾರು ತಡೆಯಲಿಕ್ಕೆ ಸಾಧ್ಯ ಉಂಟ? ಹಾಗಾಗಿ ಯಾತಿ ಕ್ಷಯಂ ಯೌವನಂ, ದಿನದಿಂದ ದಿನಕ್ಕೆ ದೇಹ ಬಗ್ಗತ್ತೆ, ಮನಸ್ಸು ಕುಗ್ಗತ್ತೆ, ಉತ್ಸಾಹ ತಗ್ಗತ್ತೆ. ಯಾರು ಏನು ತಡಲಿಕ್ಕೆ ಸಾಧ್ಯ ಇಲ್ಲ. ಏನೋ ಯೋಗಾಭ್ಯಾಸ ಮಾಡಿದ್ರೆ ಅಥವಾ ವ್ಯಾಯಾಮ ಶಾಲೆಗೆ ಹೋದ್ರೆ, ಗರಡಿ ಮನೆಗೆ ಹೋದ್ರೆ ಒಂದು 5-6 ವರ್ಷ ಬೇರೆಯವ್ರಿಗಿಂತ ನೀನು ಕಡಿಮೆ ವಯಸ್ಸಿನವರಂತೆ ತೋರಬಹುದು. ಆದರೂ ಸಹ ತಗ್ಗೋದೇ. ಹೀಗೆ ಯಾತಿ ಕ್ಷಯಂ ಯೌವನಂ ಅಂದ್ರೆ ಇಲ್ಲೂ ಸಹ ನಾವು ಹೆಲ್ಪ್ಲೆಸ್. ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾ ಕಾಲೋ ಜಗದ್ಭಕ್ಷಕ. ಕಳೆದು ಹೋದಂಥ ದಿನ ಮತ್ತುನಃ ವಾಪಸ್ ಬರೋದಿಲ್ಲ. ಯಾಕೆ ಕೇಳಿದೆ? ಕಾಲೋ ಜಗದ್ಭಕ್ಷಕ. ಈ ಕಾಲ ಅನ್ನೋದು ಉಂಟಲ್ಲ, ಅದು ಜಗತ್ತನ್ನೇ ಕಬಳಿಸಿ ಬಿಡುತ್ತೆ ಅಂತ. ಕಾಲ ಅನ್ನೋದಕ್ಕೆ ಅರ್ಥ ಏನು ಕೇಳಿದ್ರೆ, ಸಂಸ್ಕೃತದಲ್ಲಿ ಕಲಿಹ್ ಕಾಮಧೇನು ಅಂತ ಒಂದು ಧಾತ ಉಂಟು. ಅದು ಎಲ್ಲ ಅರ್ಥವನ್ನು ಕೊಡುತ್ತೆ. ಕಲಯತಿ ಎಲ್ಲರನ್ನೂ ಸೇರಿಸತ್ತೆ, ಹಾಗಾಗಿ ಅದಕ್ಕೆ ಕಾಲ ಅಂತ ಹೆಸರು. ಮತ್ ಪುನಃ ಅದು ಸಂಕಲಯತಿ ಸೇರಿಸತ್ತೆ, ಮತ್ತೆ ವ್ಯವಕಲಯತಿ ಎಲ್ಲರನ್ನೂ ಅಗಲಿಸತ್ತೆ, ಹಾಗಾಗಿ ಕಾಲ ಅಂತ ಹೆಸರು ಅದಕ್ಕೆ. ಮತ್ತೆ ಕಲನಾತ್ ಕಾಲ ಇತ್ಯಾಹು, ಎಲ್ಲರನ್ನೂ ಸಹ ಕೂಡಿಸುತ್ತೆ, ಎಲ್ಲರನ್ನೂ ಅಗಲಿಸುತ್ತೆ, ಮತ್ತು ಪುನಃ ಎಲ್ಲರನ್ನೂ ಬೆಳೆಸತ್ತೆ, ಎಲ್ಲರನ್ನೂ ಮುಗಿಸತ್ತೆ, ಹಾಗಾಗಿ ಅದಕ್ಕೆ ಕಾಲ ಅಂತ ಹೆಸರು. ಕಾಲ ಸೃಜತಿ ಭೂತಾನಿ ಕಾಲ ಸಂಹರತಿ ಪ್ರಜಾ. ಕಾಲವೇ ಎಲ್ಲರನ್ನೂ ಸಹ ಸೃಷ್ಟಿ ಮಾಡುತ್ತೆ, ಎಲ್ಲರನ್ನೂ ಸಂಹಾರ ಮಾಡುತ್ತೆ. ಕಲನಾತ್ ಸರ್ವಭೂತಾನಾಂ ಸಕಾಲ ಪರಿಕೀರ್ತತಃ, ಎಲ್ಲರನ್ನು ಸೇರಿಸಿ ಎಲ್ಲರನ್ನು ಸಹ ಅಗಲಿಸಿ ಹಾಕಿಬಿಡುತ್ತೆ. ಹಾಗಾಗಿ ಕಾಲ ಕಾಲ ಕಾಲ, ನಾವೆಲ್ಲರೂ ಸಹ ಕಾಲಕ್ಕೆ ಅಧೀನವಾಗಿ ಹುಟ್ಟುತ್ತೇವೆ, ಕಾಲದ ಅಧೀನತೆಯಲ್ಲಿ ಬೆಳಿತೇವೆ, ಕಾಲಕ್ಕೆ ಅಧೀನವಾಗಿ ಸಾಯ್ತೇವೆ. ಹಾಗಾಗಿ ಈ ಕಾಲವನ್ನು ಬಿಟ್ಟು ನಾವೇನೂ ಸಹ ಮಾಡಲಾರೆವು. ಹಾಗಾಗಿ ಗೀತೆಯಲ್ಲಿ ಗೀತಾಚಾರ್ಯ ಒಂದು ಮಾತನ್ನು ಹೇಳಿದ, ಕಾಲೋಸ್ಮಿ ಲೋಕಕ್ಷಯ ಕೃತ. ಈ ಎಲ್ಲ ಲೋಕವನ್ನೇ ನಾಶ ಮಾಡುವಂತಹ ಕಾಲವೂ ಸಹ ನಾನೇ ಆಗಿದ್ದೇನೆ. ಭಗವತ್ಪಾದರು ಅದನ್ನು ಹೇಳಿದ್ರು, ಕಾಲೋ ಜಗದ್ಭಕ್ಷಕ. ಕಾಲ ಎಲ್ಲವನ್ನೂ ಸಹ ತಿಂದು ಹಾಕಿಬಿಡುತ್ತೆ ಅಂತ. ಈ ಸಂದರ್ಭ ಬಂದಾಗ ಒಂದು ಸಣ್ಣ ವಿವರಣೆ ಕೊಟ್ಬಿಡ್ತೇನೆ. ಕಾಲ ಅಂದ್ರೆ ಏನು, ಅದರ ಸ್ವರೂಪ ಹೇಗೆ ಅಂದ್ರೆ, ವಾಸ್ತವಿಕವಾಗಿ ಕಾಲ ಇಷ್ಟೇ ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಈ ದೇಶ ಕಾಲ ಇವೆಲ್ಲ ನಮ್ಮ ಶಬ್ದಕ್ಕೆ ನಿಲುಕದೇ ಇರುವಂಥವುಗಳು. ಆದರೆ ನಾವು ಹೇಳುವಂತಹ ಪರಬ್ರಹ್ಮ ತತ್ವ ಇವುಗಳಿಗಿಂತಲೂ ದೊಡ್ಡದು ಅಂತ ನಾವು ಹೇಳ್ತೇವೆ. ವೇದಾಂತಿಗಳು ಹೇಳುವಂತಹ ಮಾತು ಅದು ದೇಶ ಕಾಲಕ್ಕಿಂತ ಅತೀತವಾದದ್ದು ಅದಂತ.
ಆದರೂ ನಮ್ಮವರು ಈ ಕಾಲದ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಡ್ತಾರೆ. ಕಾಲದ ಅತ್ಯಂತ ಸಂಕ್ಷೇಪ ಕಾಲ ಹೇಗೆ, ಅತ್ಯಂತ ದೊಡ್ಡ ಕಾಲ ಹೇಗೆ ಅಂತ ಒಂದು ಸಲ ಹೇಳಿಬಿಡ್ತೇನೆ ಸಮಯ ಬಂದಿದ್ದಕ್ಕೋಸ್ಕರ. ಕಾಲೋ ಜಗದ್ಭಕ್ಷಕ, ಕಾಲ ಎಲ್ಲವನ್ನೂ ತಿಂದು ಹಾಕತ್ತೆ ಅನ್ನೋದಕ್ಕೆ ಹೇಳಬೇಕಿದ್ರೆ ಅದರ ಸ್ವರೂಪ ನಾವು ನೋಡಬೇಕು ಹೇಗೆ ಅಂತ. ಇವತ್ತು ನಾವು ಸಾಮಾನ್ಯವಾಗಿ ಕಾಲದಲ್ಲಿ ಅತ್ಯಂತ ಸಣ್ಣ ಕಾಲವನ್ನು ಸೆಕೆಂಡ್ ಅಂತ ಗುರುತಿಸ್ತೇವೆ. ಆದರೆ ನಮ್ಮ ಪ್ರಾಚೀನರು ಬಹಳ ಬುದ್ಧಿವಂತರವರು, ತುಂಬ ಸೂಕ್ಷ್ಮ ವಿಚಾರ ಮಾಡಿದ್ದಾರೆ. ಇನ್ನೂ ಸಣ್ಣ ಕಾಲವನ್ನು ಗುರುತಿಸಿದ್ದಾರೆ. ಅತ್ಯಂತ ಸಣ್ಣ ಕಾಲ ಪರಮಾಣು ಕಾಲ ಅಂತ ಕರೆದರು. ಪರಮಾಣು ಕಾಲ ಅಂದ್ರೆ ಎಷ್ಟು? ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ 1 ಸೆಕೆಂಡಿನಲ್ಲಿ 1140 ಪೀಸನ್ನಾಗಿ ಮಾಡಿದರೆ ಆ ಒಂದು ಪೀಸಿಗೆ ಪರಮಾಣು ಕಾಲ ಅಂತ ಹೆಸರು. ಆ ಪರಮಾಣು ಕಾಲಕ್ಕಿಂತಲೂ ದೊಡ್ಡದು ದ್ವಿಣುಕ ಕಾಲ ಅಂತ. ಅಂದ್ರೆ 1 ಸೆಕೆಂಡಿನಲ್ಲಿ 570 ಪೀಸನ್ನು ಮಾಡಿದರೆ ಆ 570ನೇ ಒಂದು ಭಾಗಕ್ಕೆ ದ್ವಿಣುಕ ಕಾಲ ಅಂತ ಹೆಸರು. ಪರಮಾಣು ಕಾಲಕ್ಕಿಂತಲೂ ಅದು ದೊಡ್ಡದು. ಈ ಪರಮಾಣು ಕಾಲಕ್ಕಿಂತಲೂ ಸಹ ಮತ್ತೆ ಪುನಃ 3 ಪಟ್ಟು ದೊಡ್ಡದು ತ್ರಿಣುಕ ಕಾಲ ಅಂತ ಕರೀತಾರೆ ಅದನ್ನು. ತ್ರಿಣುಕ ಕಾಲ ಅಂದ್ರೆ 1 ಸೆಕೆಂಡಿನಲ್ಲಿ ಅಂತ ಇಷ್ಟಕ್ಕೆ ನಿಲ್ಲಿಲ್ಲ. ಮತ್ತೆ ಈ ಪರಮಾಣು ಕಾಲಕ್ಕಿಂತಲೂ ಸಹ ಅಂದ್ರೆ ಈ ತ್ರಿಣುಕ ಕಾಲಕ್ಕಿಂತಲೂ ಸಹ 3 ಪಟ್ಟು ದೊಡ್ಡದಕ್ಕೆ ತ್ರುಟಿ ಕಾಲ ಅಂತ ಹೆಸರು. ತ್ರುಟಿ ಅಂತ ಅಂದ್ರೆ 1 ಸೆಕೆಂಡನ್ನ 127 ಪೀಸಾಗಿ ಮಾಡಿದರೆ ಆ ಒಂದು ಭಾಗಕ್ಕೆ ತ್ರುಟಿ ಕಾಲ ಅಂತ ಹೆಸರು. ಇದನ್ನ ಗೋಪಿಕಾಸ್ತ್ರೀಯರು ಭಾಗವತದಲ್ಲಿ ಕೃಷ್ಣ ತಮ್ಮ ಕಣ್ಣಿಗೆ ಕಾಣದೇ ಇದ್ದಾಗ ಇದೇ ಶಬ್ದವನ್ನು ಹೇಳಿ ಅವನನ್ನ ಸ್ತುತಿ ಮಾಡ್ತಾರೆ. ಅಟತಿ ಯದ್ಭವಾನನ್ಹಿ ಕಾನನಂ ತ್ರುಟಿರ್ಯುಗಾಯತೆ ತ್ವಾಮಪಶ್ಯತಾಂ. ತ್ರುಟಿ ಯುಗಾಯತೆ ತ್ವಾಂ ಅಪಶ್ಯತಾಂ. ಈ ತ್ರುಟಿ ಕಾಲ ನಮಗೆ 1 ಯುಗ ಕಳೆದಷ್ಟಾಗತ್ತೆ ಅಂತ. ಅಂದ್ರೆ ಏನು ಕೇಳಿದ್ರೆ 1 ಸೆಕೆಂಡಿನಲ್ಲಿ 127 ಪೀಸನ್ನು ಮಾಡಿದ್ರೆ ಆ ಒಂದು ಪೀಸಿಗೆ ತ್ರುಟಿ ಅಲ್ವಾ. ಇಷ್ಟು ಸಣ್ಣ ಕಾಲ ನಮಗೆ ನಿನ್ನನ್ನು ಕಾಣದೇ ಇದ್ದಾಗ ಈ 1 ಯುಗವನ್ನು ಕಳೆದಷ್ಟಾಗತ್ತೆ ಅಂತ. ಹಾಗಾಗಿ ಮತ್ತೆ ಆ ತ್ರುಟಿ ಅವ್ರು ಹೇಳ್ತಾರೆ ಮುಂದೆ ಏನು ಕೇಳಿದ್ರೆ, ಯಾಕೆ ಹೀಗಾಯ್ತು ಕೇಳಿದ್ರೆ, ಅವರು ಕೃಷ್ಣನ್ ನೋಡ್ತಾ ನೋಡ್ತಾ ಇದ್ದಾಗ ಈ ಕಣ್ಣು ರಪ್ಪೆ ಒಂದ್ಸಲ ಪಕ್ ಅಂತ ಹೀಗೆ ಮುಚ್ಚಿಬಿಟ್ರೆ ಕೋಪ ಬರ್ತಿತ್ತಂತೆ ಅವರಿಗೆ. ನಮಗೆ ಆ ಬ್ರಹ್ಮ ಯಾಕಾದ್ರೂ ಈ ಕಣ್ಣು ರಪ್ಪೆಯನ್ನು ಇಟ್ನು ಅಂತ ಹೇಳಿ ಜಡ ಉದೀಕ್ಷತಾಂ ಅಂತ, ಆ ಬ್ರಹ್ಮ ಜಡ ಅವನು ನಮಗೆ ಯಾಕೆ ಕಣ್ಣರಪ್ಪೆ ಇಟ್ಟಿದ್ದಾನೆ ಅಂತ. ಯಾಕೆ ಅವನು ಕಣ್ಣರಪ್ಪೆ ಇಟ್ಟಿದ್ರಿಂದ ಕಣ್ಣರಪ್ಪೆ ಮುಚ್ಚೋಗತ್ತೆ, ನಿನ್ನನ್ನು ನೋಡುವಂಥ ಅವಕಾಶ ನಮಗೆ ಅದಿಷ್ಟು ಹೊತ್ತು ತಪ್ಪಿ ಹೋಗುತ್ತೆ ಅಂತ. ಹಾಗಾಗಿ ತ್ರುಟಿ ಕಾಲ ಅಂದ್ರೆ ಸ್ಪಷ್ಟ ನಮಗೆ ಪ್ರಯೋಗ ಸಿಗತ್ತೆ ಇದು. ಮತ್ತೆ ಈ ತ್ರುಟಿಗಿಂತಲೂ ಸಹ 3 ಪಟ್ಟು ದೊಡ್ಡದು ವೇದ ಅಂತ, ಆ ವೇದಕ್ಕಿಂತಲೂ ಸಹ 3 ಪಟ್ಟು ದೊಡ್ಡದು ಲವ ಅಂತ. ಮತ್ತೆ ನಾನು ವಿವರಣೆ ಕೊಡ್ತಾ ಹೋಗೋದಿಲ್ಲ, ಸೆಕೆಂಡಿಗೆ ಬಂದ ಹೇಳ್ಬಿಡ್ತೀನಿ ನಾವು ಇಲ್ಲಿ ಸೆಕೆಂಡಿಗೆ ಬಂದ್ವಿ ಅಂತ. ಮತ್ ಪುನಃ ಈ ಲವಕ್ಕಿಂತಲೂ ಸಹ 3 ಪಟ್ಟು ದೊಡ್ಡದು ನಿಮೇಷ. ನಿಮೇಷ ಅಂದ್ರೆ ಅರ್ಧ ಸೆಕೆಂಡ್ ಅಂತ. ಈ ನಿಮೇಷಕ್ಕಿಂತಲೂ ಸಹ 3 ಪಟ್ಟು ದೊಡ್ಡದು ಕ್ಷಣ ಅಂದ್ರೆ 1/4 ಸೆಕೆಂಡ್. ನಾವು ಹೇಳ್ತೇವಲ್ಲ ಬಂದೆ ಒಂದು ಕ್ಷಣ ಇರೋ ಬಂದೇ ಬಿಟ್ಟೆ ಅಂತ, ಇವನು ಹೇಳೋಷ್ಟೊತ್ತಿಗೆ ಎಷ್ಟು ಆಗಿರುತ್ತೆ ಅಲ್ಲಿ. ಈ ಕ್ಷಣಕ್ಕಿಂತಲೂ ಸಹ 5 ಪಟ್ಟು ದೊಡ್ಡದು ಕಾಷ್ಠ ಅಂತ. ಈ ಕಾಷ್ಠ ಕಾಲಕ್ಕಿಂತಲೂ ಸಹ 15 ಪಟ್ಟು ದೊಡ್ಡ ಕಾಲ ಲಘು ಕಾಲ, ಅದಕ್ಕಿಂತ 15 ಪಟ್ಟು ದೊಡ್ಡದು ಮತ್ ಪುನಃ ಘಟಿಕಾ ಅಥವಾ ಪ್ರಹಾರ ಅಂತ ಕರೀತಾರೆ. ನಮ್ಮ ಘಟಿಕಾ ಶಬ್ದ ಪರಿಚಯ ಇಲ್ಲ, ಜ್ಯೋತಿಷಿಗಳಿಗೆ ಗೊತ್ತು, ನಮಗೆಲ್ಲ ಪ್ರಹಾರ ಅಂತ ಗೊತ್ತು. ಮತ್ತೆ ಪುನಃ ಇದಕ್ಕಿಂತಲೂ ಸಹ 2 ಪಟ್ಟು ದೊಡ್ಡದು ಮುಹೂರ್ತ. ಅಂದ್ರೆ ನಾವು ಇಲ್ಲಿಗೆ 48 ನಿಮಿಷಕ್ಕೆ ಬಂದ್ವಿ. ಒಂದು ಮುಹೂರ್ತ ಅಂದ್ರೆ 48 ನಿಮಿಷ. ಇದು ನಮ್ಮ ಚೆನ್ನಾಗಿ ಪರಿಚಯ ಉಂಟು, ಯಾಕೆ ಮಂಗಲ ಪತ್ರದಲ್ಲಿ ಹಾಕ್ತಾರಲ್ಲ, ಹಾಗಾಗಿ ಮುಹೂರ್ತ ಅಂತ. ಹಾಗಾಗಿ 48 ನಿಮಿಷ, ಅದಕ್ಕೆ ಮುಹೂರ್ತ ಅಂತ ಹೆಸರು. ಈ ಮುಹೂರ್ತಕ್ಕಿಂತ ಮತ್ ಪುನಃ 4 ಪಟ್ಟು ದೊಡ್ಡದು ಯಾಮ. ಅದನ್ನ ನಾವು ಜಾವ ಅಂತ ಕರಿತೀವಿ. ಅಂದ್ರೆ 3 ಗಂಟೆ 12 ನಿಮಿಷಕ್ಕೆ ಒಂದು ಜಾವ ಅಥವಾ ಯಾಮ ಅಂತ. ಇಂತಹ ಈ ಯಾಮಕ್ಕಿಂತ 8 ಪಟ್ಟು ದೊಡ್ಡದು ಒಂದು ದಿನ. ಅಂದ್ರೆ ಒಂದು ದಿನಕ್ಕೆ 8 ಜಾವ ಅಥವಾ 8 ಯಾಮ. ನಾವು ಒಂದು ದಿನದಲ್ಲಾಗುವಂತಹ ಕಾಲವನ್ನ ಹೇಳಿದ್ವಿ. ಇಂತಹ ಈ ದಿನಗಳು 15 ಕಳೆದಾಗ ಅದಕ್ಕೊಂದು ಪಕ್ಷ ಅಂತ ಹೆಸರು. ಮತ್ ಪುನಃ 2 ಪಕ್ಷ ಹೀಗೆ ಕಳೆದಾಗ ಅದಕ್ಕೊಂದು ಮಾಸ ಅಂತ ಹೆಸರು.
ಈ ತಿಂಗಳ ಮೊದಲ 15 ದಿವಸಕ್ಕೆ ಶುಕ್ಲ ಪಕ್ಷ, ನಂತರದ 15 ದಿವಸಕ್ಕೆ ಕೃಷ್ಣ ಪಕ್ಷ ಅಂತ ಹೆಸರು. ಮೊದಲ 15 ದಿನ ಆ ಗುಂಪುಂಟಲ್ಲ, ಅದು ಪಿತೃದೇವತೆಗಳಿಗೆ ಒಂದು ಹಗಲು, ಆ ಕೃಷ್ಣ ಪಕ್ಷ ಅವರಿಗೆ ರಾತ್ರಿ. ಅಂದ್ರೆ ನಮ್ಮ ಮಾನದ 1 ತಿಂಗಳು, ಪಿತೃದೇವತೆಗಳಿಗೆ 1 ದಿನ, 24 ಗಂಟೆ. ಇಂತಹ ತಿಂಗಳು 2 ಆದಾಗ ಅದಕ್ಕೆ ಮತ್ತೆ ಋತು ಅಂತ ಹೆಸರು. ಇಂತಹ ಋತು 6 ಆದಾಗ ಅದಕ್ಕೆ ವತ್ಸರ ಅಂತ ಹೆಸರು. ವತ್ಸರ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನಂದ್ರೆ ವರ್ಷ ಅಂತ. ವರ್ಷ ಅಂತ ಅಷ್ಟೇ ಗೊತ್ತು. ಆದ್ರೆ ಈ ವರ್ಷದಲ್ಲಿ ನಮ್ಮವರು ಕಾಲಗಣನೆಯನ್ನು ಹೇಗೆ ಮಾಡ್ತಾ ಇದ್ರು ಕೇಳಿದ್ರೆ ಬರೇ ಇಷ್ಟೇ ಅಲ್ಲ, ಸಂವತ್ಸರ, ಅನುವತ್ಸರ, ವತ್ಸರ, ಇಡಾವತ್ಸರ, ಪರಿವತ್ಸರ ಅಂತ 5 ತರಹದಲ್ಲಿ ಕಾಲವನ್ನ ಗಣನೆ ಮಾಡ್ತಾ ಇದ್ರು. ನಾವಿವತ್ತು ಯಾವುದನ್ನು ಸಂವತ್ಸರ ಅಂತ ಹೇಳ್ತೇವೋ ಅದು ಸಂವತ್ಸರ ಅಲ್ಲ. ಸೂರ್ಯ ರಾಶಿಗಳಲ್ಲಿ ಸಂಚಾರ ಮಾಡುವುದಕ್ಕೆ, ಮೇಷಾದಿ ರಾಶಿಗಳಲ್ಲಿ ಸಂಚಾರ ಮಾಡುವುದಕ್ಕೆ ಸಂವತ್ಸರ ಅಂತ ಹೆಸರು. ಯಾಕೆ ನಾವು ಕಾಲಗಣನೆಯನ್ನು ಮಾಡುವುದು ಸೂರ್ಯನ ಚಲನೆಯನ್ನು ಇಟ್ಕೊಂಡೇನೆ, ಹಾಗಾಗಿ ಅದಕ್ಕೆ ಸಂವತ್ಸರ ಅಂತ ಹೆಸರು. ಆದ್ರೆ ಇವತ್ತು ನಾವು ಏನು ಮಾಡಿದ್ವಿ ಕೇಳಿದ್ರೆ ಚಂದ್ರನ ಗಣನೆಯನ್ನು ಇಟ್ಟುಕೊಂಡು ನಾವು ಸಂವತ್ಸರ ಅಂತ ಕರಿತೇವೆ. ಅದು ವಾಸ್ತವಿಕವಾಗಿ ಸಂವತ್ಸರ ಅಲ್ಲ, ಅದು ಅನುವತ್ಸರ ಅಂತ. ಯಾಕೆ ಕೇಳಿದ್ರೆ ಸೂರ್ಯನ ಕಾಲಗಣನೆಯಲ್ಲಿ ವ್ಯತ್ಯಾಸ ಆಗೋದಿಲ್ಲ, ಚಂದ್ರನ ಕಾಲಗಣನೆಯಲ್ಲಿ ವ್ಯತ್ಯಾಸವಾಗುತ್ತೆ. ಹಾಗಾಗಿ 3 ವರ್ಷಕ್ಕೆ 1 ಸಲ 1 ತಿಂಗಳು ಮೈನಸ್ ಆಗಿಬಿಡುತ್ತೆ. ಆ ಮೈನಸ್ ಆದನ್ನು ತುಂಬೋದಕ್ಕೆ ಅಂತ ನಾವು ಒಂದು ಅಧಿಕ ಮಾಸ ಅಂತ ಸೇರ್ತೇವೆ. ಆ ಸಂವತ್ಸರಕ್ಕೆ ಅದಕ್ಕೆ ತಕ್ಕ ಹಾಗೆ ಅನುಸರಿಸಿ ವರ್ಷ ಗಣನೆ ಮಾಡೋದಕ್ಕೆ 1 ಮಾಸವನ್ನು ಸೇರಿಸ್ತೇವಲ್ಲ, ತಿಂಗಳನ್ನ, ಅದಕ್ಕೋಸ್ಕರ ಅದಕ್ಕೆ ಅನುವತ್ಸರ ಅಂತ ಹೆಸರು. ಅಲ್ಲಿಗೆ 2 ಆಯ್ತು. ಮತ್ತೆ ಇನ್ನೊಂದು ಈ ಬಡ್ಡಿ ಲೆಕ್ಕಾಚಾರಕ್ಕೋಸ್ಕರ 360 ದಿನಗಳು ಕರೆಕ್ಟ್ ಆಗಿ, ಅದಕ್ಕೆ ವತ್ಸರ ಅಂತ ಹೆಸರು. ಇದು 3ನೆಯ ಕ್ರಮ. ಮತ್ತೆ ಇನ್ನೊಂದು ಕ್ರಮ ಇತ್ತು ನಮ್ಮಲ್ಲಿ, ನಕ್ಷತ್ರಗಳನ್ನು ಇಟ್ಟುಕೊಂಡು ಕಾಲವನ್ನು ಗಣನೆ ಮಾಡ್ತಾ ಇದ್ರು. ಅದನ್ನ ಇಡಾವತ್ಸರ ಅಂತ ಕರೀತಾರೆ. ಯಾಕೆ 27 ನಕ್ಷತ್ರಗಳು ಇರೋದಾದ್ರಿಂದ ಒಂದೊಂದು ದಿನ ಒಂದೊಂದು ನಕ್ಷತ್ರ ಅಂತ ಇಟ್ಕೊಂಡ್ರೆ 27 ದಿನ ಕಳೀತು ಅಂದ್ರೆ 1 ತಿಂಗಳಾಯ್ತು ಅಂತ. ಕಾಲದಲ್ಲಿ ಅತ್ಯಂತ ಸಣ್ಣ ಕಾಲ ಅದು. ಹಾಗಾಗಿ ಏನಾಗುತ್ತೆ ಕೇಳಿದ್ರೆ ಇದು 365 ದಿನಗಳಿಗೆ 1 ವರ್ಷ ಅಲ್ಲ, 324 ದಿನಗಳಿಗೇನೆ 1 ವರ್ಷ ಆಗಿಬಿಡತ್ತೆ. ಇದಕ್ಕೆ ಇಡಾವತ್ಸರ ಅಂತ ಕರೀತಾರೆ. ಮತ್ತೆ ಇನ್ನೂ ಒಂದು ಕಾಲವನ್ನು ಗಣನೆ ಮಾಡುವ ಕ್ರಮ ಇತ್ತು, ಇವತ್ತು ಹೊರಟೋಗಿದೆ ಅದು. ಅದರ ಹೆಸರು ಪರಿವತ್ಸರ ಅಂತ. ಅಂದ್ರೆ ಈ ಗುರು ಎನ್ನುವಂತಹ ಗ್ರಹ ಒಂದೊಂದು ರಾಶಿಯಲ್ಲೂ ಸಹ ಸಂಚಾರ ಮಾಡುವುದನ್ನು ಇಟ್ಟುಕೊಂಡು ಗಣನೆ ಮಾಡ್ತಾ ಇದ್ರು. ಗುರು ಒಂದು ರಾಶಿಯಲ್ಲಿ ಆತ 1 ವರ್ಷ ಇರ್ತಾನೆ, 12 ರಾಶಿಗಳು. ಆತ 12 ರಾಶಿಯನ್ನು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 12 ವರ್ಷ ಆಗತ್ತೆ. ಆ 12 ವರ್ಷವನ್ನೇ 1 ವರ್ಷ ಅಂತ ಗಣನೆ ಮಾಡಿಕೊಂಡಾಗ ಅದಕ್ಕೆ ಪರಿವತ್ಸರ ಅಂದ್ರೆ ಗುರುಗ್ರಹದ ಚಲನೆಯನ್ನು ಇಟ್ಕೊಂಡು ಮಾಡ್ತಾ ಇದ್ರು ಈಗ. ಹೀಗೆ ಇಂತಹ ಕಾಲಗಣನೆ, ಇಂತಹ ಈ ವತ್ಸರ ಅಂದ್ರೆ ಸಂವತ್ಸರಗಳಲ್ಲಿ ಮನುಷ್ಯನಿಗೆ ಆಯುಷ್ಯ ಎಷ್ಟು ಕೇಳಿದ್ರೆ ಸಂವತ್ಸರ ಶತಂದ್ರೀಣಾಂ ಪರಮಾಯುರ್ನಿರೂಪಿತಂ. ಅಬ್ಬಬ್ಬ ಮನುಷ್ಯ 100 ವರ್ಷಗಳ ಕಾಲ ಬದುಕ್ತಾನೆ. ಇಂಥ 100 ವರ್ಷ ಕಳೆದಾಗ ಅವನ ಆಯುಷ್ಯ ಮುಗಿಯತ್ತೆ. ಮತ್ತೆ ಇಂಥ ಎಷ್ಟೋ ವರ್ಷಗಳು ಕಳೆದಾಗ ಒಂದು ಕಲಿಯುಗ, ಮತ್ತೆ ಅದಕ್ಕಿಂತ 2ರಷ್ಟು ಜಾಸ್ತಿ ಆದಾಗ ಮತ್ ಪುನಃ ದ್ವಾಪರಾಯುಗ, ಈ ಕಲಿಯುಗದ 3ರಷ್ಟು ಹೆಚ್ಚಾದಾಗ ಮತ್ ಪುನಃ ತ್ರೈತಾಯುಗ, ಕಲಿಯುಗದ 4ರಷ್ಟು ಜಾಸ್ತಿ ಕಾಲ ಕಳೆದಾಗ ಮತ್ ಪುನಃ ಕೃತಾಯುಗ. ಅಂದ್ರೆ ಕಲಿಯುಗದ ಅವಧಿ ಒಟ್ಟು 4,32,000 ವರ್ಷ. ಈಗ ನಾವು ಕಳೆದಿರೋದ್ರೊಳಗೆ ಕೇವಲ 5,106 ವರ್ಷ ಅಥವಾ 7 ವರ್ಷ ಅಷ್ಟೇನೆ. ಕಲಿಯುಗದ ಕೊನೆಗೆ ಬರಬೇಕು ಕಲ್ಕಿ, ಆದ್ರೆ ಬೆಂಗಳೂರಲ್ಲಿ ಈಗಲೇ ಬಂದುಬಿಟ್ಟಿದ್ದಾನೆ ಅವನು. ನಮ್ಮ ಸುದೈವೋ ದುರ್ದೈವೋ ಗೊತ್ತಿಲ್ಲ, ಯಾರ್ಯಾರೋ ಬರ್ತಾರೆ ಕಲ್ಕಿ ಅವರು. ಅಂದ್ರೆ ನಾವು ಅಲ್ಲ, ಯಾಕೆ ಕೇಳಿದ್ರೆ ತುಂಬಾ ಜನ ತಕ್ಷಣ ಕೇಳ್ತಾರೆ, ಸ್ವಾಮಿ ಇನ್ನು ಕಲಿಯುಗ ಎಷ್ಟು ವರ್ಷ ಉಂಟು ಅಂತ. ನಾವು ಇನ್ನು ಎಷ್ಟು ಸಲ ಸತ್ತು ಹುಟ್ಟಿ ಲೆಕ್ಕ ಮಾಡಿದ್ರು ಸಹ ಅದೇನು ಸುಮಾರಿಗೆ ಮುಗಿಯೋಲ್ಲ. 4,32,000 ವರ್ಷಗಳಲ್ಲಿ ಕಳೆದಿರೋದು 5,107 ವರ್ಷ ಅಂದ್ರೆ ಇನ್ನು 4,26,000 ವರ್ಷಗಳ ನಾವು ಕಳೀಬೇಕು. ನಾವು ಇದನ್ನ ನೋಡಿದಾಗ ನಮ್ಗೆ ಅನಿಸುತ್ತೆ, ನಾವು ತುಂಬಾ ಹೇಳ್ತೇವೆ ಅಯ್ಯೋ ಸಾಕಪ್ಪ ಸತ್ತೋಗೋಣ ಅಂತ ಅನ್ಸುತ್ತೆ ಅಂತ. ಹೌದು, ಸತ್ರಿ ಎಲ್ಲಿ ಹೋಗೋದು ಮತ್ ಪುನಃ ನೀವು? ಕಲಿಯುಗ ತಪ್ಪಿಕೊಂಡು ಹೋಗೋಕ್ಕಾಗಲ್ಲ, ಮತ್ ಪುನಃ ಇಲ್ಲೇ ಹುಡ್ತೀರಿ ನೀವು. ಹಾಗಾಗಿ ಆ ಆಲೋಚನೆ ಮಾಡಬೇಡಿ. ಯಾಕೆ ಆ ಪ್ರಾರಂಭ ತುದಿ 2 ನಮ್ಮ ಕೈಯಲ್ಲಿಲ್ಲ. ಇಟ್ಟು ಹಾಗಿರು, ಕೊಟ್ಟಿದ್ದು ತಿನ್ನು, ಕರೆದಾಗ ಹೋಗು. ನಮಗಿದು 3 ಇಷ್ಟ ಇಲ್ಲ. ಏನು ಕೇಳಿದ್ರೆ ಸತ್ಬಿಡೋಣ, ಎಲ್ಲ ಸಮಸ್ಯೆ ಪರಿಹಾರ ಆಯ್ತು ಅಂತ. ಏನು ಪರಿಹಾರ ಆಯ್ತು? ನೀನು ದೊಡ್ಡ ಮೂಟೆ ಕಟ್ಕೊಂಡು ಹೋಗ್ತೀಯ ಅಷ್ಟೇನೆ.
ಹೀಗೆ ಈ 4,32,000ಕ್ಕಿಂತ 2 ಪಟ್ಟು ದೊಡ್ಡದು ಯಾವುದು ಕೇಳಿದ್ರೆ ದ್ವಾಪರಾಯುಗ, 8,64,000 ವರ್ಷ. ಕಲಿಯುಗಕ್ಕಿಂತ 3 ಪಟ್ಟು ದೊಡ್ಡದು ತ್ರೇತಾಯುಗ, 12,96,000 ವರ್ಷಗಳು. ಕಲಿಯುಗಕ್ಕಿಂತ 4 ಪಟ್ಟು ದೊಡ್ಡದು ಕೃತಯುಗ, 17,12,000 ವರ್ಷಗಳು. ಇದಿಷ್ಟನ್ನು ಸೇರಿಸಿದಾಗ ಎಷ್ಟಾಗತ್ತೆ ಕೇಳಿದ್ರೆ 43,20,000 ವರ್ಷ ಆಗತ್ತೆ. ಈ 43,20,000 ವರ್ಷಗಳಿಗೆ ಒಂದು ಯುಗಚಕ್ರ ಅಂತ ಹೆಸರು. ಈ ಯುಗಚಕ್ರ 1,000 ಬಾರಿ ಕಳೆದಾಗ ನಮ್ಮನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮನಿಗೆ 1 ದಿನ ಆಗತ್ತೆ. ಅವನಿಗೂ ನಮ್ಮ ಹಾಗೆ 100 ವರ್ಷ. ಅಂದ್ರೆ 43,20,000 ವರ್ಷ ಗುಣಿಸು 1,000 ಅಂದ್ರೆ ಎಷ್ಟಾಗತ್ತೆ? ಅಂದ್ರೆ ಬ್ರಹ್ಮನ ಒಂದು ದಿನ ಲೆಕ್ಕಾಚಾರ ಮಾಡಬೇಕು. ಯಾಕೆಂದ್ರೆ ನಾವು ಏನೆಲ್ಲ ಲೆಕ್ಕಾಚಾರ ಮಾಡ್ತೇವೆ, ಒಂದು ಬ್ರಹ್ಮನ ಬಗ್ಗೆ ಒಂದು ಲೆಕ್ಕಾಚಾರ ಮಾಡಿಬಿಡುವ. ಹಾಗಿದ್ರೆ ಎಷ್ಟಾಗತ್ತೆ ಕೇಳಿದ್ರೆ ಏನಿಲ್ಲ, 29,920 ವರ್ಷಗಳು. 29,920 ವರ್ಷಗಳು. ಇಷ್ಟಾದ್ಮೇಲೆ ಮತ್ತು ಅವನಿಗೆ ಒಂದು ತಿಂಗಳ ಅಂತ ಲೆಕ್ಕ ಹಾಕಬೇಕಲ್ಲ. ಈಗ 29,920 ಮತ್ ಪುನಃ ಗುಣಿಸು ಮತ್ ಪುನಃ ತಿಂಗಳ ಅಂದ್ರೆ 30. ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಬಂದು ಉತ್ತರಕ್ಕೆ ಒಂದು 8 0 ಸೇರಿಸಿ, ಆಗ ಸುಮಾರು ಬರುತ್ತೆ. ಅಂದ್ರೆ ಸುಮಾರಾಗಿ 31,104 ಕೋಟಿ ವರ್ಷಗಳಾಗ್ತವೆ. ಅವನ ಒಂದು ವರ್ಷ ಲೆಕ್ಕ ಹಾಕಿದ್ರೆ ಅವನಿಗೂ ನಮ್ಮ ಹಾಗೇನೆ 100 ವರ್ಷ ಆದ್ರಿಂದ ಜಾಸ್ತಿ ಏನು ಬದುಕಲ್ಲ ಅವನು ಸಹ. ಎಷ್ಟಾಗತ್ತೆ ಕೇಳಿದ್ರೆ ಮತ್ತೆ 100 ಮಾಡಿ ಬಂದು ಉತ್ತರಕ್ಕೆ ಅಷ್ಟೇನೆ, ಹೆಚ್ಚಾಗಲ್ಲ. 31,104 ಶತಕೋಟಿ ವರ್ಷಗಳು. 10 0 ಹಾಕಬೇಕು ಅಷ್ಟೇ. ಆಗ ಅವನಿಗೂ ಸಹ ನಮ್ಮ ಹಾಗೆ ಪ್ರಪಂಚದಿಂದ ಅಂದ್ರೆ ಬಿಡುಗಡೆ, ಸಾವು. ಇದಕ್ಕೆ ಮಹಾಕಲ್ಪ ಅಂತ ಕರೀತಾರೆ. ಆ ಬ್ರಹ್ಮನಿಗೆ ಪ್ರತಿದಿನವೂ ರಾತ್ರಿ ಆಗತ್ತಲ್ಲ, ಯಾವುದು ಹೇಳಿದ್ನಲ್ಲ, ಅಂದ್ರೆ ಒಂದು ಹಗಲು ಅಂದ್ರೆ ಬ್ರಹ್ಮನ ಹಗಲು ಅಂದ್ರೆ 864 ಕೋಟಿ ವರ್ಷಗಳು. ಹಾಗಾಗಿ ಆ 864 ಕೋಟಿ ವರ್ಷ ಅಂದ್ರೆ ಅದು ಬ್ರಹ್ಮನ ಒಂದು ಹಗಲು. ಅದ್ರ ಮಧ್ಯೆಯಲ್ಲಿ ರಾತ್ರಿ ಬರುತ್ತಲ್ಲ, 432 ಕೋಟಿ ವರ್ಷಗಳಿಗೆ ದೈನಂದಿನ ಕಲ್ಪ ಅಂತ ಹೆಸರು. ಇಂತಹ ಈ ಬ್ರಹ್ಮನ 432 ಕೋಟಿ ವರ್ಷದ ಒಂದು ಹಗಲಿನಲ್ಲಿ 14 ಜನ ಮನುಗಳು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವನ ಮನೆ ಚಾಕ್ರಿನ. 14 ಜನ. ಇವಾಗ ನಾವು ಇದ್ದೇವಲ್ಲ ಅದೇ ಮನ್ವಂತರದಲ್ಲಿ. ಯಾರ್ಯಾರು? ಸ್ವಯಂಭುವ, ಸಾರೋಚಿಷ, ಔತ್ತಮ, ತಾಪಸ, ರೈವತ, ಚಾಕ್ಷುಷ, ಈಗ ಮತ್ ಪುನಃ ವೈವಸ್ವತ ಮನ್ವಂತರ. ಅಂದ್ರೆ 7ನೇ ಮನ್ವಂತರದಲ್ಲಿ ಇದ್ದೇವೆ. ಒಂದು ದಿನದ ಹಗಲಿನಲ್ಲಿ 14 ಜನ ಕೆಲಸ ಮಾಡ್ತಾರೆ. ಅಂದ್ರೆ ಇವಾಗ 7ನೇ ಮನು ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ನಾವು ಇವಾಗ ಬ್ರಹ್ಮನ ಹಗಲಲ್ಲಿ ಲೆಕ್ಕ ಹಾಕೋದು ಸುಮಾರು 12 ಗಂಟೆ. ಇವಾಗ ಇನ್ನು ಮತ್ತೆ ಒಂದು ಸಾಯಂಕಾಲದವರೆಗೂ ಆಗಬೇಕು ಅಂದ್ರೆ ಇನ್ನು ಮುಂದಿನ ಮನ್ವಂತರ ಬರಬೇಕು. ಸೂರ್ಯ ಸಾವರಣಿ, ದಕ್ಷ ಸಾವರಣಿ, ಧರ್ಮ ಸಾವರಣಿ, ಮತ್ತೆ ಪುನಃ ರುದ್ರ ಸಾವರಣಿ, ಬ್ರಹ್ಮ ಸಾವರಣಿ, ದೇವ ಸಾವರಣಿ, ಇಂದ್ರ ಸಾವರಣಿ. ಹೀಗೆ ಹಾಗಿದ್ರೆ ಇಷ್ಟೆಲ್ಲ ಹಾಕಿ ಆದ್ಮೇಲೆ ಬ್ರಹ್ಮನ ಆಯುಷ್ಯ ಅದನ್ನು ಲೆಕ್ಕ ಹಾಕ್ಬೋದು. ಅದ್ರ ಪ್ರಯೋಜನ ಇಲ್ಲ ಅಷ್ಟೇನೆ. ನಮಗೆ ನಮ್ಮ ಆಯುಷ್ಯನೇ ನಮ್ಮ ಕೈಯಲ್ಲಿಲ್ಲ, ಅವನ ಆಯುಷ್ಯ ಯಾಕೆ ಹೇಳಿದೆ ಕೇಳಿದ್ರೆ ಇಂತಹ ಈ 31,104 ಶತಕೋಟಿ ವರ್ಷಗಳು ಕಳೆದಾಗ ಆಗ ಸಂಪೂರ್ಣ ಭೂಹು ಭುವಃ ಸುವ ಎನ್ನುವಂತ ಎಲ್ಲವೂ ಸಹ ಅದು ನಾಶವಾಗಿ ಹೋಗುತ್ತೆ. ಹೊರತುನು ಪೇಪರ್ ಎಲ್ಲ ಬರುತ್ತಲ್ಲ, ಮುಂದಿನ ವರ್ಷನೇ ಪ್ರಳಯ ಆಗತ್ತಂದ್ರೆ ಕಣ್ರಿ, ಸತ್ಯಕ್ಕೆ ದೂರವಾದ ಮಾತು. ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು, ಈ 31,104 ಶತಕೋಟಿ ವರ್ಷಗಳು ಅದು ಈ ಮತ್ತೆ ಪುನಃ ಪ್ರಪಂಚ ಸೃಷ್ಟಿಯಾಗೋದಕ್ಕೂ ಸಹ ಇಷ್ಟೇ ವರ್ಷ ಹಿಡಿಯತ್ತೆ. ಸೃಷ್ಟಿಗೆ ಎಷ್ಟು ಕಾಲ ಬೇಕೋ ಸಂಪೂರ್ಣ ಪ್ರಳಯ ಆಗೋದಕ್ಕೂ ಅಷ್ಟೇ ಕಾಲ ಬೇಕು. ಬ್ರಹ್ಮನ ದೈನಂದಿನ ಪ್ರಳಯ ಉಂಟಲ್ಲ, 432 ಕೋಟಿ ವರ್ಷ, ಅಲ್ಲಿ ಸೃಷ್ಟಿ ಹಗಲು, ರಾತ್ರಿಯೂ ಸಹ ಅಷ್ಟೇ. ಹಾಗಾಗಿ ಅವನು ಒಂದು ಹಗಲು ಅಂದ್ರೆ ಒಂದು ದಿನ ಹಗಲು. ನಾವು ಸಾಮಾನ್ಯ ದಿನ ಅಂದ ತಕ್ಷಣ ರಾತ್ರಿ ಹಗಲನ್ನು ಸೇರಿಸ್ಕೊಂಡು ಹೇಳ್ತೇವೆ, ಬರೀ ಹಗಲನ್ನು ಇಟ್ಕೊಂಡು ಹೇಳ್ತೇವೆ. ಹಾಗಾಗಿ ಈ ಸೃಷ್ಟಿಗೆ ಎಷ್ಟು ಕಾಲ ಬೇಕೋ ಮತ್ ಪುನಃ ಪ್ರಳಯಕ್ಕೂ ಸಹ ಅಷ್ಟೇ ಕಾಲ ಹಿಡಿಯುತ್ತೆ. ಹಾಗಾಗಿ ತಕ್ಷಣ ಒಂದೇ ಸಲ ಸುತರಾಮ್ ಆಗ್ಲಿಕ್ಕಿಲ್ಲ, ಆಗೋದಿಲ್ಲ. ನಮ್ಮ ಶಾಸ್ತ್ರದ ಸಮ್ಮತಿ ಕೊಡೋದಿಲ್ಲ. ಯಾಕೆ ಹೇಳಿದೆ ಇದನ್ನ? ಸಾಕು, ಮತ್ತೆ ಇನ್ನು ಜಾಸ್ತಿ ವಿಚಾರ ಬೇಡ. ಕಾಲೋ ಜಗದ್ಭಕ್ಷಕ, ಆ ಕಾಲ ಓಡ್ತಾ ಇದ್ದಾನೆ ಅಲ್ಲಿ. ಹಾಗಾಗಿ
ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ. ಈ ಲಕ್ಷ್ಮಿ ಸಂಪತ್ತು ಹೇಗೆ ಕೇಳಿದ್ರೆ, ಈ ಸಮುದ್ರದ ಅಲೆಯಂತೆ ಅವಳು ಚಂಚಲಳು. ಯಾಕೆ ಕೇಳಿದ್ರೆ, ಅವಳು ತವರು ಮನೆಯ ಗುಣವನ್ನು ಬಿಟ್ಟು ಬರ್ತಾಳ? ಸಮುದ್ರದ ಅಂಚಲ್ ನಾವು ನಿಂತು ನೋಡಿದ್ರೆ ಅಲೆಗಳು ಏನಾಗ್ತಾ ಇರ್ತವೆ ಹೇಳಿ? ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಒಂದು ಅಲೆಗೆ ಎಷ್ಟು ಅಸ್ತಿತ್ವ ಕೇಳಿದ್ರೆ, ಒಂದು ಸಲ ದಡಕ್ ಬಂದು ಅಪ್ಪಳಿಸಿದ್ರೆ ಆಯ್ತು ಅಷ್ಟೇ. ಹಾಗೇನೆ ಅಪ್ಪನ ಮನೆಯ ಗುಣವನ್ನು ಕಟ್ಕೊಂಡೇ ಬಂದಿದ್ದಾಳೆ ಲಕ್ಷ್ಮಿ. ಹಾಗಾಗಿ ಆ ಸಮುದ್ರದ ಅಲೆಗಳು ಎಷ್ಟು ಚಂಚಲವೋ ಆಕೆಯ ಸ್ವಭಾವವು ಅಷ್ಟೇ ಚಂಚಲ. ಇದ್ದಕ್ಕಿದ್ದ ಹಾಗೆ ಯಾರನ್ನೂ ಶ್ರೀಮಂತನನ್ನಾಗಿ ಮಾಡ್ತಾಳೆ. ಇದ್ದಕ್ಕಿದ್ದ ಹಾಗೆ ಸಾಕಪ್ಪ ನಿನ್ನ ಸಹವಾಸ, ಯಾಕೆ ಕೇಳಿದ್ರೆ ನೀನು ಹೆಬ್ಬೆಟ್ಟು ಪ್ರಭು ಅಂತ ನನಗೆ ಇವಾಗ ಗೊತ್ತಾಯ್ತು, ಸಾಕು ನಿನ್ನನ್ನು ಉದ್ಧಾರ ಮಾಡಿದ್ದು, ಬರ್ತೇನೆ ಅಂತ ಎದ್ದು ಬಿಡ್ತಾಳೆ ಅಲ್ಲಿಂದ. ಮತ್ತೆ ಇದ್ದಕ್ಕಿದ್ದ ಹಾಗೆ ಕೆಲವು ಸಲ ಇನ್ಯಾವನೊಬ್ಬ ಅಯೋಗ್ಯನನ್ನ ದೊಡ್ಡವನನ್ನಾಗಿ ಮಾಡ್ತಾಳೆ. ಆದ್ರೆ ಸಾಮಾನ್ಯವಾಗಿ ಅವಳು ವಿದ್ಯಾವಂತರನ್ನ ಕಂಡ್ರೆ ಬರೋದಿಲ್ಲ. ಯಾಕೆ ಕೇಳಿದ್ರೆ, ನನ್ನ ಶತ್ರು ಶಾರದೆ ಇವಳ ಹತ್ರ ಇದ್ದಾಳೆ ಎನ್ನುವಂತ ದೃಷ್ಟಿಯಿಂದ ಸಂಸ್ಕೃತ ಕವಿ ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾನೆ. ಯಾಕೆ ಕೇಳಿದ್ರೆ, ನನ್ನ ಶತ್ರುವ ಅಂತ ಶಾರದೆಯನ್ನ ಇವರು ಧಾರಣೆ ಮಾಡಿದ್ದಾರೆ, ಇವರ ಹತ್ರ ನಾನು ಯಾಕೆ ಹೋಗಬೇಕು ಅಂತ ಹೇಳಿ. ಸಾಮಾನ್ಯ ಜಗನ್ನಾಥ ಭಟ್ಟ 17ನೇ ಶತಮಾನದಲ್ಲಿ ಮಹಾ ಉದ್ದಾಮ ಪಂಡಿತ, ಆದರೆ ಕಡು ದಾರಿದ್ರ್ಯ ಅವನಿಗೆ. ಈ ದೇಶದ ಯಾವ ರಾಜರು ಆಶ್ರಯ ಕೊಡದೇ ಇದ್ದಾಗ ಡೆಲ್ಲಿಗೆ ಹೋದ ಶಹಜಾನ್ ಎನ್ನುವಂತಹ ಮುಸ್ಲಿಂ ದೊರೆ ಅವನಿಗೆ ಆಶ್ರಯ ಕೊಟ್ಟ. ಯಾಕೆ ಹೇಳಿದೆ, ಆತ ಹೇಳ್ತಾನೆ, ಭೂತಿರನ್ ನೀಚ ಗ್ರಹೇಶು. ಭೂತಿ ಅಂದ್ರೆ ಸಂಪತ್ತು. ಈ ಲಕ್ಷ್ಮಿ ಹೋಗಿ ಹೋಗಿ ಯಾರ ಮನೆಯಲ್ಲಿ ಬಿದ್ದಿದ್ದಾಳೆ ಕೇಳಿದ್ರೆ, ನೀಚರ ಮನೆಯಲ್ಲಿ ಬಿದ್ದಿದ್ದಾಳೆ. ಹೆಬ್ಬಟ್ಟು ಪ್ರಭುಗಳನ್ನು ಕಂಡ್ರೆ ಎಲ್ಲಿಲ್ಲದ ಪ್ರೀತಿ ಅವಳಿಗೆ ಅಂತ. ಹಾಗಾಗಿ ಅಲ್ಲೂ ಸಹ ಬಹಳ ದಿವಸ ಇರೋಲ್ಲ, ತಕ್ಷಣ ಹೊರಟು ಬಿಡ್ತಾಳೆ ಅವಳು. ಯಾಕೆ ಅವಳ ಸ್ವಭಾವ ಅದು ಹಾಗೆ. ಹೀಗೆ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ. ಇದರ ಮಧ್ಯದಲ್ಲಿ ಇದ್ದಾಗ ಬದುಕು ಹೇಗೆ ಕೇಳಿದ್ರೆ, ವಿದ್ಯುಚ್ಚಲಂ ಜೀವಿತಂ. ಮೋಡಗಳ ಮಧ್ಯದಲ್ಲಿ ಮಿಂಚಿ ಮಾಯವಾಗುವಂಥ ಈ ಬೆಳಕಿನಂತೆ ಏನು ಫಕ್ ಅಂತ ಮಿಂಚಿ ಮಾಯವಾಗ್ಬಿಡುತ್ತೆ. ಆ ಲೆಕ್ಕ ಹಾಕೊಳ್ಳಿ ನೀವು, 31,104 ಶತಕೋಟಿ ವರ್ಷಗಳು ಎನ್ನುವಂಥ ಕಾರ್ಮೋಡದಲ್ಲಿ ನಮ್ಮ ಬದುಕು ನಿಜವಾದ ಮಿಂಚೌದ ಅಲ್ವ ಅಂತ ಲೆಕ್ಕ ಹಾಕಿ. ಈ 3 ದಿನದ ಬದುಕಿನಲ್ಲಿ ನಮ್ಮ ಹಾರಾಟ, ನಮ್ಮ ಹೋರಾಟ, ನನಗೆ ಯಾರು ಸರಿಸಾಟಿ ಅಂತ ಹೇಳ್ತೇವಲ್ಲ ನಾವು. ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಹಾಗಾಗಿ ಏನು ನಾನು ದೊಡ್ಡವನು, ನನಗೆ ಅಷ್ಟುಂಟು ಇಷ್ಟುಂಟು ಅಂತ ಬೀಗಿತಿಯಲ್ಲ ನೀನು. ಏನುಂಟು ಕೇಳಿದ್ರೆ ಫಕ್ ಅಂತ ಆರಿಸಿಬಿಡುತ್ತೆ. ನಿದ್ದೆ ಮಾಡ್ತೀಯ ನೀನು, ನಿದ್ದೆ ಮಾಡಿದಾಗ ಬೆಳಗಾಗಿ ಕಣ್ಣು ಬಿಡ್ತೀಯ ಅಂತ ಏನು ಗ್ಯಾರಂಟಿ? ಹಾಗಾಗಿ ವಿದ್ಯುಚ್ಚಲಂ ಜೀವಿತಂ, ಹೀಗೆ ಬದುಕು ನಶ್ವರವಾದದ್ದು. ಇಂಥ ಸ್ಥಿತಿಯಲ್ಲಿ ತಸ್ಮಾನ್ ಮಾಂ ಶರಣಾಗತಂ, ಪರಮೇಶ್ವರ ಇದನ್ನು ಅರ್ಥ ಮಾಡಿಕೊಂಡು ನಾನೀಗ ನಿನ್ನ ಬಳಿ ಸಾರಿ ಬಂದಿದ್ದೇನೆ. ನನ್ನನ್ನು ರಕ್ಷಿಸುವವರು ನಿನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ. ನೀನು ಶರಣಾಗತ ವತ್ಸಲ ಆಶುತೋಷ ಸದ್ಯೋ ಜಾತ. ಆದ್ರಿಂದ ಕರುಣೆಯ ಆ ಚಂದ್ರನಿಗೆ ಹೇಗೆ ನಿನ್ನಲ್ಲಿ ಆಶ್ರಯ ಕೊಟ್ಟಿಯೋ, ನಿನ್ನ ನಿಜ ರೂಪವನ್ನ ತಿಳಿಸಿ, ನಾನು ಸಹ ನಿಜ ರೂಪಕ್ಕಿಂತ ಬೇರೆ ಅಲ್ಲ, ನಿನಗಿಂತ ಬೇರೆ ಅಲ್ಲ ಅನ್ನಂತಹ ಭಾವನೆಯನ್ನು ನನಗೆ ಕೊಟ್ಟು ನನ್ನನ್ನು ನಿನ್ನಲ್ಲಿ ಒಂದಾಗಿಸು. ಅಂದರೆ ನಾನು ನೀನೇ ಎನ್ನುವಂತಹ ಭಾವನೆಯನ್ನು ನನಗೆ ಕೊಡು. ಕರುಣೆಯ ತ್ವಂ ರಕ್ಷ ರಕ್ಷಾಧುನ, ನನ್ನನ್ನು ನೀನು ರಕ್ಷಣೆ ಮಾಡು ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಭಗವತ್ಪಾದರು ಈ ಸ್ತೋತ್ರವನ್ನು ಮುಗಿಸ್ತಾರೆ. ವಾಸ್ತವಿಕವಾಗಿ ಅವರಿಗೆ ಈ ಸ್ತೋತ್ರದಿಂದ ಆಗಬೇಕಾದದ್ದು ಏನೂ ಇಲ್ಲ. ಯಾರಿಗೋಸ್ಕರ ಕೇಳಿದರೆ, ಜ್ಞಾನಿಯಾದವನಿಗೆ ಒಂದು ಹೊಣೆಗಾರಿಕೆ ಇರುತ್ತೆ. ಏನಾದರೂ ಮಾಡಿ ಈ ಅಧ್ಯಾತ್ಮ ವಿದ್ಯೆಯ ಸುಧೆಯನ್ನು ಕುಡಿಸಿ ಇವರನ್ನು ಅಮರರನ್ನಾಗಿ ಮಾಡೋಣ ಎನ್ನುವಂಥ ಒಂದು ಕಳಕಳಿ. ಅವರಿಗಿರುವಂತಹ ವಿಶೇಷಣವೇ ಅದು. ಏನೇ ಕರುಣಾಲಯಂ ಅಂತ, ಕರುಣೆಯ ಆಲಯ ಅವರು. ಅಂಥ ಮಹಾನುಭಾವರು ನಮಗೋಸ್ಕರ ಈ 15 ಶ್ಲೋಕಗಳಲ್ಲಿ ಆ ಶಿವನ ಪಾರಮ್ಯವನ್ನು, ಮತ್ತೆ ಇದು ನಮ್ಮ ವಾಸ್ತವಿಕವಾಗಿ ನಮ್ಮ ನಿಜ ಚಿತ್ರಣವನ್ನು ಬಿಡಿಸಿ 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 ಇಟ್ಟುಬಿಟ್ಟಿದ್ದಾರೆ. ಕೊನೆಗೆ ಆ ಪ್ರಾಮಾಣಿಕವಾದಂಥ ಅಂತರಂಗದಿಂದ ಅವನಿಗೆ ಶರಣು ಹೋದಾಗ ಆತ ಸ್ವಸ್ವರೂಪವನ್ನು ನಮಗೆ ತೋರಿಸಿಕೊಡ್ತಾನೆ ಎನ್ನುವಂತಹ ಭಾವನೆಯಲ್ಲಿ ನಮಗೋಸ್ಕರ ಈ ಶ್ಲೋಕವನ್ನು ಅವರು ರಚಿಸಿ ಕೊಟ್ಟಿದ್ದಾರೆ. ಈ ಶ್ಲೋಕವನ್ನು ಅಂದರೆ ಶಿವಾಪರಾಧ ಕ್ಷಮಾಪಣ ಸ್ತೋತ್ರವನ್ನು ನಾನು ಮೊದಲು
2 ದಿವಸ ಮಾಡಿ ಆದ್ಮೇಲೆ ಮುಗಿಲಿಲ್ಲ ಅಂತ ಹೇಳಿ ಮತ್ತು ಪುನಃ ನಮ್ಮ ಕೃಷ್ಣಮೂರ್ತಿಯವರು ಮತ್ತು ಅವರ ತಾಯಿಯವರು ಮತ್ತೆ ಪುನಃ ಸುಶೀಲಮ್ಮ ಅವರು ಮತ್ತೆ ಪುನಃ ಇದನ್ನು ಸಂಪೂರ್ಣವಾಗಿ ಕೇಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತೆ ಪುನಃ 5 ದಿವಸ ಇದಕ್ಕೋಸ್ಕರ ಕಾಲವನ್ನು ಒದಗಿಸಿಕೊಟ್ಟು ಈ ಕೆಲಸವನ್ನು ನನ್ನಿಂದ ಮಾಡಿಸಿದರು. ವಾಸ್ತವಿಕವಾಗಿ ಇದನ್ನು ಯಾರೋ ಒಬ್ಬರು ಯತಿಗಳು ಮಾಡಬೇಕಿತ್ತು ಅಂತ ನಿನ್ನೆ ದಿವಸ ನನಗೊಂದು ಸೆಲೆ ಸಿಕ್ಕಿತು. ಆದರೆ ನಾನು ಇದಕ್ಕೆ ಎಷ್ಟರ ಮಟ್ಟಿಗೆ ಯೋಗ್ಯ ಅಂಥೇಳಿ ಮತ್ತೆ ಪುನಃ ನನ್ನನ್ನು ಆಯ್ಕೆ ಮಾಡಿಕೊಂಡ್ರೋ ಗೊತ್ತಿಲ್ಲ. ಹಾಗಾಗಿ ಆ ಅರ್ಹತೆ ನನಗಿಲ್ಲ. ನಾನು ನಿನ್ನೆ ದಿವಸ ಹೇಳಿದ್ದೇನೆ, ಕೆಲವು ಪದ್ಯಗಳನ್ನೆಲ್ಲ ನೋಡಿದಾಗ ಅವು ಹಿಮಾಲಯದಷ್ಟು ಎತ್ತರ. ಈ ಎತ್ತರಕ್ಕೆ ನಾನು ಏರಬಲ್ಲೆನೆ, ಏರೋದಿರಲಿ, ಅದನ್ನು ಕತ್ತೆತ್ತಿ ನೋಡೋದಕ್ಕೂ ನಮಗೆ ಅರ್ಹತೆ ಇಲ್ಲ. ಇಂಥ ಸ್ಥಿತಿಯಲ್ಲಿ ನನ್ನನ್ನು ಯಾಕೆ ಅವರು ಆರಿಸಿಕೊಂಡ್ರೋ ಗೊತ್ತಿಲ್ಲ. ಆದರೂ ಸಹ ಈ ಒಂದು ಹಿನ್ನೆಲೆಯಲ್ಲಿ ನನಗೆ ನಾನು ಇದನ್ನು ವಿಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು. 5-6 ವರ್ಷಗಳ ಹಿಂದೆ ಇದನ್ನು ಅನುವಾದ ಮಾಡುವಂಥ ಒಂದು ಅವಕಾಶವನ್ನು ನನಗೆ ಒಬ್ಬರು ಯತಿವರೇಣ್ಯರು ಒದಗಿಸಿಕೊಟ್ಟರು. ಪ್ರಾಯಶಃ ಅನಿಸುತ್ತೆ ನನಗೆ, ಪ್ರಾಯಶಃ ಈ ಒಂದು ಸಂಸ್ಥೆಯಲ್ಲಿ ಇಂಥ ಮಹಾನುಭಾವರ ಭಾವಚಿತ್ರದ ಕೆಳಗೆ ನಾನು ಇದನ್ನು ಹೇಳಬೇಕು ಎನ್ನುವಂತಹ ಅನಿಸಿಕೆ ಅವರ ಸಂಕಲ್ಪದಲ್ಲಿ ಅಂತರ್ಗತವಾಗಿತ್ತ ಏನೋ. ಹಾಗಾಗಿ ಮಹಾತ್ಮರ ಮಾತು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಆ ಕೆಲಸ ಮಾಡಿದ್ದಾಯಿತು. ಅದರ ಇನ್ನೊಂದು ಮುಖ ಈ ರೀತಿಯಾಗಿ ಬರಬೇಕಿತ್ತು ಅಂತ ಕಾಣುತ್ತೆ. ಹಾಗಾಗಿ ಅದಕ್ಕೆ ಅರ್ಹತೆ ಇಲ್ಲದೆ ಇರುವಂತಹ ನನ್ನನ್ನು ಆರಿಸಿಕೊಂಡು ಆ ಇಬ್ಬರು ಮಹಾನುಭಾವರು ನನ್ನಿಂದ ಈ ಕೆಲಸವನ್ನು ಮಾಡಿಸಿದರು. ಅವರಿಗೆ ನಾನು ವೈಯಕ್ತಿಕವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮತ್ತೆ ಎರಡನೆಯದಾಗಿ ಇದನ್ನು ನಾನು ಹೇಳ್ತಾ ಇದ್ದಾಗ ಮಧ್ಯೆಯಲ್ಲಿ ತುಂಬ ಜನ ಶ್ರೋತೃಗಳು ನನಗೆ ಕೆಲವು ವಿಚಾರಗಳನ್ನು ಹೇಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಏನು ಕೇಳಿದರೆ, ಆ ಗಂಗಾಲಹರಿಯ ಕೆಲವು ಶ್ಲೋಕಗಳನ್ನು ಹೇಳಿದ್ರಲ್ಲ, ಇನ್ನೊಂದು 2 ಪದ್ಯವನ್ನು ಸ್ವಲ್ಪ ಹೇಳ್ರಿ ಹೀಗೆ ಅಂತ ಒತ್ತಾಯ ಮಾಡಿದ್ದಾರೆ. ಆದರೆ ನಾನು ಅದನ್ನು ಹೇಳಲಿಕ್ಕೆ ಹೊರಟ್ರೆ ಮತ್ತು ಮೂಲ ವಿಷಯ ತಪ್ಪಿ ಹೋಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅವರ ಅನಿಸಿಕೆಯನ್ನು ಈಡೇರಿಸಲಿಕ್ಕೆ ನನ್ನ ಹತ್ರ ಆಗಲಿಲ್ಲ. ಮತ್ತೆ ಇನ್ನೊಬ್ರು ಹೇಳಿದ್ದಾರೆ, ನೀವು 1-1/4 ಗಂಟೆ ಹೇಳ್ತೀರಿ, ನಾವು ಹೀಗೆ ಬಂದು ಹೀಗೆ ಕೂತು ಹೋಗೋಷ್ಟೊತ್ತಿಗೆ ಇದು ಮುಗಿದು ಹೋಗ್ತಾ ಇರುತ್ತೆ, ಸ್ವಲ್ಪ ಜಾಸ್ತಿ ಹೇಳ್ರಿ ಹೀಗೆ ಅಂತ. ಅವರ ಅನಿಸಿಕೆಯನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ. ಮತ್ತೆ ಇನ್ನೊಬ್ರು ಹೇಳಿದ್ರು, ಈ ನೇತಿ ಎನ್ನುವಂಥ ವಿಚಾರವನ್ನು ಸ್ವಲ್ಪ ಹೇಳ್ರಿ ಹೀಗೆ ಅಂತ. ಅದಕ್ಕೂ ಕೈ ಹಾಕ್ಲಿಕ್ಕೆ ಆಗಲಿಲ್ಲ. ಯಾಕೆ ಕೇಳಿದರೆ, ಕಾಲೋ ಜಗದ್ಭಕ್ಷಕ. ಹಾಗಾಗಿ ಮತ್ತೆ ಆ ವಿಚಾರವನ್ನು ನಾನು ಮುಟ್ತಾ ಅದನ್ನು ಸ್ಪರ್ಶ ಮಾಡ್ತಾ ಹೋದರೆ ಮತ್ತೆ ಪುನಃ ಸುಶೀಲಮ್ಮ ಅವರು, ಕೃಷ್ಣಮೂರ್ತಿಯವರು ಈ ಸಂದರ್ಭದಲ್ಲೂ ಇದನ್ನು ಮುಗಿಸ್ಲಿಲ್ವಲ್ಲ ಅಂತ ಅವರು ನನ್ನನ್ನು ಅನ್ಯಥಾ ಭಾವಿಸಿಯಾರೇನೋ ಭಾವಿಸಲಾರರು. ಹಾಗಾಗಿ ಸಾಧ್ಯವಾದಷ್ಟು ವಿಷಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಹೇಳೋಣ ಎನ್ನುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಈ ಬೇಡಿಕೆಯ ಅನಿಸಿಕೆಯನ್ನು ನಾನು ಮುಟ್ಲಿಕ್ಕೆ ಆಗದೇ ಇದ್ದದ್ದಕ್ಕೆ ಕ್ಷಮೆ ಇರಲಿ. ಅದರ ಜೊತೆಗೆ ಇಷ್ಟು ದಿವಸ ಈ 5 ದಿನಗಳ ಕಾಲ ನಿಮ್ಮೆಲ್ಲ ಕಾರ್ಯಕ್ರಮದ ಭಾರವನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಬಂದು ಕುಳಿತು ಈ ನನ್ನ ಹೇಳುವ ಕ್ರಿಯೆಗೆ ಸಾರ್ಥಕತೆಯನ್ನು ತಂದು ಕೊಟ್ಟಿದ್ದೀರಿ. ಯಾಕೆ ಹೇಳಿದರೆ, ಹೇಳುವ ಕ್ರಿಯೆ ಸಾರ್ಥಕವಾಗುವುದು ಕೇಳುವವರಿದ್ದಾಗ ಮಾತ್ರ, ಕೇಳುವ ಕ್ರಿಯೆ ಸಾರ್ಥಕವಾಗುವುದು ಹೇಳುವವರಿದ್ದಾಗ ಮಾತ್ರ. ಹಾಗಾಗಿ ಪರಸ್ಪರಂ ಭಾವಯಂತಹ ಎನ್ನುವಂತಹ ಹಿನ್ನೆಲೆಯಲ್ಲಿ ನನ್ನ ಈ ಹೇಳುವ ಕ್ರಿಯೆಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮ 2 ಉಪನ್ಯಾಸದಲ್ಲಿ ಮುಗಿದೇ ಇದ್ದಾಗ ಮತ್ತೆ 5 ದಿವಸ ಆಗಬೇಕು ಅಂತ ನಮ್ಮ ರಾಮು ಸಹೋದರರು ನನ್ನ ಹತ್ರ ಬಂದು ಕೇಳಿದರು ಹೀಗೆ ಅಂತ. ಆಗಲಿ, ನಾನು ಸಮಯ ಕೊಡ್ತೇನೆ ಅಂತ ಹೇಳಿದೆ. ಆದರೆ ಈ ರಾಮು ನನ್ನನ್ನು ಬಿಡಲಿಲ್ಲ. ನಾನು ಎಲ್ಲಿ ಮತ್ತೆ ಪುನಃ ಮುಂದೆ ಹಾಕಿಬಿಡ್ತೇನೆ ಅಂತ ಹೇಳಿ ನಾನು ತಿಳಿಸ್ತೇನೆ ಅಂತ ಹೇಳಿದರೂ ಸಹ ನೇರವಾಗಿ ಮನೆಗೇನೆ ಬಂದು ನನ್ನ ಕ್ಯಾಲೆಂಡರ್ ತೆಗೆದುಬಿಟ್ಟು, ನೋಡಿ ಸರ್, ಇಲ್ಲಿ ಈ ದಿನ ಖಾಲಿ ಇದೆ, ಕೊಟ್ಟುಬಿಡಿ ಅಂತ ಹೇಳಿ ನನ್ನನ್ನು ಮತ್ತೆ ಪುನಃ ಇಲ್ಲಿಗೆ ಎಳೆತಂದು ನನ್ನನ್ನು ಈ ಕೆಲಸದಲ್ಲಿ ತೊಡಗಿಸಿದ್ದಾರೆ. ಈ ಸಂಸ್ಥೆಯ ಬಗ್ಗೆ ನನಗೆ ಅಪಾರವಾದ ಗೌರವ ಉಂಟು ಅನ್ನೋದನ್ನು ನಾನು ನನ್ನ ಮೊದಲ ಪ್ರವೇಶದಲ್ಲಿ ಹೇಳಿದ್ದೇನೆ. ಯಾಕೆ ಹೇಳಿದರೆ, ಇಂಥ ಮಹಾನುಭಾವರ ಈ ಒಂದು ಆಶೀರ್ವಾದದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಸಂಸ್ಥೆ, ಅವರ ಪದತಲದಲ್ಲಿ ತಲೆಯನ್ನು ಇಟ್ಟು ಹೊರಳಾಡುವಂತಹ ಭಾಗ್ಯ ನನಗೆ ಸಿಗಲಿಲ್ಲ. ಅದರ ಬಗ್ಗೆ ತುಂಬ ಪಶ್ಚಾತ್ತಾಪ ಉಂಟು.
ಅದರ ಜೊತೆಗೆ ಕೃಷ್ಣಮೂರ್ತಿಯವರನ್ನು ಕಂಡಾಗ ನನಗೆ ಅಸೂಯೆನೂ ಆಗತ್ತೆ. ಯಾಕೆ ಕೇಳಿದರೆ ಅಂಥ ಮಹಾನುಭಾವರ ಪಕ್ಕದ ಮನೆಯಲ್ಲಿ ಇದ್ದಂಥ ಮಹಾನುಭಾವರವರು, ಅದನ್ನು ಮೈಗೂಡಿಸಿಕೊಂಡವರು. ಇಂಥ ಮಹಾನುಭಾವರು ಸಿಕ್ಕಿದಾಗ ಕೆಲವು ಸಲ ಏನಾಗುತ್ತೆ ಕೇಳಿದರೆ ಮನುಷ್ಯನ ಸಣ್ಣತನದ ಬುದ್ಧಿ ಜಾಗೃತವಾಗಿ ಅಸೂಯಿಂದ ನೋಡೋರು ಇರ್ತಾರೆ. ಆದರೆ ಕೃಷ್ಣಮೂರ್ತಿ ಅವರ ಕುಟುಂಬದವರು ಆ ಮಹಾನುಭಾವರ ಬಗ್ಗೆ ಎಂಥ ಎತ್ತರವಾದ ಭಾವನೆಯನ್ನು ಬೆಳೆಸ್ಕೊಂಡಿದ್ದಾರೆ. ಸ್ಪರ್ಶಮಣಿ ತಾಗಿದ್ದೆಲ್ಲ ಸ್ಪರ್ಶಮಣಿ ಆಗಿಬಿಡುತ್ತೆ ಅಂತ ಹೇಳಿ ಈ ಸ್ಪರ್ಶಮಣಿಗೆ ತಾಗಿದಂಥ ಎಷ್ಟೋ ಸ್ಪರ್ಶಮಣಿಗಳು ಇಂಥವರೆಲ್ಲ ಅವರಿಗೆ ತಾಗದವರು ಸಹ ಸ್ಪರ್ಶಮಣಿಗಳೇ ಆಗ್ತಾ ಇದ್ದಾರೆ. ಹಾಗಾಗಿ ಪ್ರಾಯಶಃ ಅವರ ಜೊತೆಗೆ ಅವರಂತೆ ಉದಾರ ಹೃದಯದವರಂತಹ ಅದೇ ಸಜ್ಜನಿಕೆ ಹೃದಯವಂತಿಕೆ ಮನಸ್ಸಿನ ಆ AGS ಆಫೀಸಿನ ತಂಡವೇ ಇಲ್ಲಿ ಬಂದಿದೆ. ಪ್ರಾಯಶಃ ದೀಪ ತನ್ನೊಂದಿಗೆ ಬಂದಂತಹ ಇನ್ನೊಂದು ವಸ್ತುವನ್ನ ಅದನ್ನು ದೀಪವನ್ನಾಗಿ ಮಾಡಿಬಿಡುತ್ತೆ. ಅದು ಅದರ ವಿಶೇಷತೆ. ಹಾಗೆ ಇಂಥ ಮಹಾನುಭಾವರ ಒಂದು ಸಾಂಗತ್ಯ ಸಹವಾಸ ಅನ್ನೋದು ಅದು ಎಂಥ ಕೆಲಸವನ್ನು ಮಾಡುತ್ತೆ ಅನ್ನೋದಕ್ಕೆ ಅವರೇ ಉದಾಹರಣೆ. ಹಾಗಾಗಿ ಇದಕ್ಕಾಗಿ ನನ್ನನ್ನು ತೊಡಗಿಸಿದಂತಹ ಆ ಇಬ್ಬರು ಪ್ರಾಯೋಜಕರಿಗೂ ಸಹ ಇನ್ನೊಮ್ಮೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈ ಮಹಾನುಭಾವರಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತಾ, ಸಂಸ್ಥೆಗೆ ಕೃತಜ್ಞತೆಯನ್ನು ಇನ್ನೊಮ್ಮೆ ಸಲ್ಲಿಸ್ತಾ, ಈವರೆಗಿನ ನನ್ನ ಎಲ್ಲ ಮಾತುಗಳನ್ನು ಸಹ ಆ ಶಂಕರ ಭಗವತ್ಪಾದರ ಪದತಲದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ನಮಸ್ಕಾರ. ಅಪರಾಧ ಕ್ಷಮಾಪಣ ಸ್ತೋತ್ರದ 15 ಶ್ಲೋಕಗಳನ್ನು ಸಹ ಒಂದು ಸಲ ಹೇಳಬೇಕು ಎಂಬುದಾಗಿ ಅವರು ಅಪೇಕ್ಷೆ ಪಟ್ಟಿದ್ದಾರೆ. ಹಾಗಾಗಿ ಯಾಕೆಂದರೆ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ತರಹದ ಮುದ್ರಣ ಕಂಡುಬರುತ್ತೆ. ಹಾಗಾಗಿ ಶುದ್ಧವಾದಂಥ ಪಾಠ ಇರಲಿ ಎನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಸಲ ಹೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಹಾಗಾಗಿ ಅದನ್ನು ಹೇಳ್ತಾ ಇದ್ದೇನೆ. ನಾನು ಹೇಳ್ತಾ ಇರುವಂತಹದ್ದು ವಾಣಿವಿಲಾಸ ಮುದ್ರಣಾಲಯದಲ್ಲಿ ಮುದ್ರಿತವಾದಂಥ ಪಾಠವನ್ನು ಇಟ್ಕೊಂಡು ಆ ಪ್ರತಿಯನ್ನೇ ಇಟ್ಕೊಂಡು ಅಧ್ಯಾತ್ಮ ಪ್ರಕಾಶನ ಕಾರ್ಯಾಲಯಗಳು ಮಾಡಿದ್ದಾರೆ. ಶುದ್ಧವಾದ ಪ್ರತಿ ನಿಮಗಲ್ಲಿ ಸಿಗತ್ತೆ. ಅದು ಒಂದ್ಸಲ ಅಷ್ಟನ್ನು ಸಹ ಹೇಳಿಬಿಡ್ತೇನೆ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತ್ರ ಕುಕ್ಷೌ ಸ್ಥಿತಂ ಮಾಂ ವಿಣ್ಮೂತ್ರಾಮೇಧ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತವೇದಾಃ ಯದ್ಯದ್ವೈ ತತ್ರ ದುಃಖಂ ವ್ಯಥೇತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ ಬಾಲ್ಯೇ ದುಃಖಾತಿರೇಕಾನ್ ಮಲಲುಲಿತೌ ಪುಸ್ತನ್ಯಪಾನೇ ಪಿಪಾಸುಃ ನೋ ಶಕ್ತಶ್ಚೇಂದ್ರಿಯೇಭ್ಯೋ ಭವಮಲಜನಿತಾ ಜಂತವೋ ಮಾಂ ತುದಂತಿ ನಾನಾರೋಗಾದಿ ದುಃಖಾತ್ ರುದಿತ ಪರವಶಃ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ ಪ್ರೌಢೋಹಂ ಯೌವನಸ್ಥಃ ವಿಷಯ ವಿಷಧರೈಃ ಪಂಚಭಿರ್ಮರ್ಮ ಸಂಧೌ ದಷ್ಟೋ ನಷ್ಟೋ ವಿವೇಕಃ ಸುತಧನ ಯುವತಿ ಸ್ವಾದ ಸೌಖ್ಯೇ ನಿಷಣ್ಣಃ ಶೈವೀ ಚಿಂತಾವಿಹೀನಂ ಮಮ ಹೃದಯ ಮಹೋಮಾನ ಗರ್ವಾಧಿರೂಢಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ವಾರ್ಧಕ್ಯೇ ಚೇಂದ್ರಿಯಾಣಾಂ ವಿಕಲಗತಿಮತಿಶ್ಚಾಧಿದೈವಾದಿತಾಪೈಃ ಪ್ರಾಪ್ತೈರೋಗೈರ್ವಿಯೋಗೈಃ ವ್ಯಸನಕೃಶತನುರ್ಜ್ಞಪ್ತಿಹೀನಶ್ಚ ದೀನಃ ಮಿಥ್ಯಾ ಮೋಹಾಭಿಲಾಷೈಃ ಭ್ರಮತಿ ಮಮ ಮನೋ ಧೂರ್ಜಟೇರ್ಧ್ಯಾನಶೂನ್ಯಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ ಸ್ನಾತ್ವಾ ಪ್ರತ್ಯೂಷಕಾಲೇ ಸ್ನಪನ ವಿಧಿವಿಧೌ ನಾಹೃತಂ ಗಾಂಗತೋಯಂ ಪೂಜಾರ್ಥಂ ವಾ ಕದಾಚಿತ್ ಬಹುತರ ಗಹನಾತ್ ಖಂಡಬಿಲ್ವೀದಲಂ ವಾ ನಾನೀತಾ ಪದ್ಮಮಾಲಾ ಸರಸಿ ವಿಕಸಿತಾ ಗಂಧಪುಷ್ಪೈಸ್ತದರ್ಥಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ ದುಗ್ಧೈರ್ಮಧ್ವಾಜ್ಯಯುಕ್ತೈಃ ದಧಿಗುಡಸಹಿತೈಃ ಸ್ನಾಪಿತಂ ನೈವ ಲಿಂಗಂ ನೋಲಿಪ್ತಂ ಚಂದನಾದ್ಯೈಃ ಕನಕವಿರಚಿತೈಃ ಪೂಜಿತಂ ನ ಪ್ರಸೂನೈಃ ಧೂಪೈಃ ಕರ್ಪೂರದೀಪೈಃ ವಿವಿಧರಸಯುತೈಃ ನೈವ ಭಕ್ಷ್ಯೋಪಹಾರೈಃ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ ನೋ ಶಕ್ಯಂ ಸ್ಮಾರ್ತ ಕರ್ಮ ಪ್ರತಿಪದಗಹನೆ ಪ್ರತ್ಯವಾಯಾಕುಲಾಢ್ಯೇ ಶ್ರೌತೆ ವಾರ್ತಾ ಕಥಂ ಮೇ ದ್ವಿಜಕುಲವಿಹಿತೆ ಬ್ರಹ್ಮಮಾರ್ಗಾನುಸಾರೇ ತತ್ವೇ ಜ್ಞಾತೆ ವಿಚಾರೇ ಶ್ರವಣಮನನಯೋಃ
ಕಿಂ ನಿದಿಧ್ಯಾಸಿತವ್ಯಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಧ್ಯಾತ್ವಾ ಚಿತ್ತೇ ಶಿವಾಖ್ಯಂ ಪ್ರಚುರತರಧನಂ ನೈವ ದತ್ತಂ ದ್ವಿಜೇಭ್ಯೋ ಹವ್ಯಂತೆ ಲಕ್ಷ ಸಂಖ್ಯೈಃ ಹುತವಃ ವದನೆ ನಾರ್ಪಿತಂ ಬೀಜಮಂತ್ರೈಃ ನೋತಪ್ತಂ ಗಾಂಗತೀರೆ ವ್ರತಜಪ ನಿಯಮೈಃ ರುದ್ರಜಾಪ್ಯನ್ನ ಜಪ್ತಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ನಗ್ನೋ ನಿಸ್ಸಂಗಶುದ್ಧಸ್ತ್ರಿಗುಣ ವಿರಹಿತೋ ಧ್ವಸ್ತಮೋಹಾಂಧಕಾರಃ ನಾಸಾಗ್ರನ್ಯಸ್ತದೃಷ್ಟಿಃ ವಿದಿತಭವಗುಣೋ ನೈವ ದೃಷ್ಟಃ ಕದಾಚಿತ್ ಉನ್ಮನ್ಯಾವಸ್ಥಯಾ ತ್ವಾಂ ವಿಗತಗತಿಮತಿಃ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಸ್ಥಿತ್ವಾ ಸ್ಥಾನೇ ಸರೋಜೆ ಪ್ರಣವಮಯಮರುತ್ಕುಂಭಿತೆ ಸೂಕ್ಷ್ಮಮಾರ್ಗೆ ಶಾಂತೆ ಸ್ವಾಂತೆ ಪ್ರಲೀನೆ ಪ್ರಕಟಿತ ವಿಭವೆ ದಿವ್ಯರೂಪೇ ಶಿವಾಖ್ಯೆ ಲಿಂಗಾಗ್ರೇ ಬ್ರಹ್ಮವಾಕ್ಯೆ ಸಕಲತನುಗತಂ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಹೃದ್ಯಂ ವೇದಾಂತವೇದ್ಯಂ ಹೃದಯ ಸರಸಿಜೆ ದೀಪ್ತಮುದ್ಯತ್ಪ್ರಕಾಶಂ ಸತ್ಯಂ ಶಾಂತಸ್ವರೂಪಂ ಸಕಲ ಮುನಿಮನಃ ಪದ್ಮಷಂಡೈಕವೇದ್ಯಂ ಜಾಗ್ರತ್ ಸ್ವಪ್ನೆ ಸುಷುಪ್ತೌ ತ್ರಿಗುಣ ವಿರಹಿತಂ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಚಂದ್ರೋದ್ಭಾಸಿತ ಶೇಖರೆ ಸ್ಮರಹರೆ ಗಂಗಾಧರೆ ಶಂಕರೇ ಸರ್ಪೈರ್ಭೂಷಿತ ಕಂಠಕರ್ಣ ವಿವರೆ ನೇತ್ರೋತ್ಥವೈಶ್ವಾನರೆ ದಂತಿತ್ವಕೃತ ಸುಂದರಾಂಬರಧರೆ ತ್ರೈಲೋಕ್ಯ ಸಾರೇ ಹರೆ ಮೋಕ್ಷಾರ್ಥಂ ಕುರು ಚಿತ್ತವೃತ್ತಿಂ ಅಮಲಾಂ ಅನ್ಯೈಸ್ತು ಕಿಂಕರ್ಮಭಿಃ ಕಿಮ್ಯಾನೇನ ಧನೇನ ವಾಜಿಕರಿಭಿಃ ಪ್ರಾಪ್ತೇನ ರಾಜ್ಯೇನ ಕಿಂ ಕಿಂ ವಾ ಪುತ್ರ ಕಲತ್ರ ಮಿತ್ರ ಪಶುಭಿರ್ದೇಹೇನ ಗೇಹೇನ ಕಿಂ ಜ್ಞಾತ್ವೈತತ್ಕ್ಷಣಭಂಗುರಂ ಸಪದಿರೇತ್ಯಾಜ್ಯಂ ಮನೋ ದೂರತಃ ಸ್ವಾತ್ಮಾರ್ಥಂ ಗುರುವಾಕ್ಯತೋ ಭಜ ಭಜ ಶ್ರೀಪಾರ್ವತೀ ವಲ್ಲಭಂ. ಪೌರೋಹಿತ್ಯಂ ರಜನಿಚರಿತಂ ಗ್ರಾಮಣೀತ್ವಂ ನಿಯೋಗಃ ಮಾಠಾಪತ್ಯಂ ಹ್ಯನೃತವಚನಂ ಸಾಕ್ಷಿವಾದಃ ಪರಾನ್ನಂ ಬ್ರಹ್ಮದ್ವೇಷಃ ಖಲಜನರತಿಃ ಪ್ರಾಣಿನಾಂ ನಿರ್ದಯತ್ವಂ ಮಾ ಭೂದೇವಂ ಮಮ ಪಶುಪತೆ ಜನ್ಮ ಜನ್ಮಾಂತರೇಷು ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ ಕಾಲೋ ಜಗದ್ಭಕ್ಷಕಃ ಲಕ್ಷ್ಮೀಸ್ತೋಯ ತರಂಗ ಭಂಗ ಚಪಲಾ ವಿದ್ಯುಚ್ಚಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಕರುಣಯ ತ್ವಂ ರಕ್ಷ ರಕ್ಷಾಧುನಾ ತಸ್ಮಾನ್ ಮಾಂ ಶರಣಾಗತಂ ಕರುಣಯ ತ್ವಂ ರಕ್ಷ ರಕ್ಷಾಧುನಾ. ಆಯವ್ಯಯದ ಅಂಕಿ ಅಂಶಗಳೊಂದಿಗೆ ಆಟವಾಡುವ ನನಗೆ ಭಾಷಣ ಮಾಡುವ ಅಥವಾ ವಂದನಾರ್ಪಣೆ ಮಾಡುವ ಅಭ್ಯಾಸವಿಲ್ಲ. ವಿಚಾರಗಳು ತಿಳಿದಿಲ್ಲವಾದ್ದರಿಂದ ಮಾತನಾಡುವ ಹವ್ಯಾಸ ಬೆಳೆದಿಲ್ಲ. ಜೊತೆಗೆ ನೀತಿಶತಕದ ಶ್ಲೋಕ ಸ್ವಾಯತ್ತಮೇಕಾಂತಗುಣಂ ವಿಧಾತ್ರಾ ವಿನಿರ್ಮಿತಂ ಚಾದನಮಗ್ನತಾಯಾಃ ವಿಶೇಷತಃ ಸರ್ವವಿಧಾಂ ಸಮಾಜೆ ವಿಭೂಷಣಂ ಮೌನಂ ಅಪಂಡಿತಾನಾಂ. ಆದುದರಿಂದ ಸರ್ವಜ್ಞರು ಕೂಡಿದ ಈ ಸಭೆಯಲ್ಲಿ ಅಪಂಡಿತಾದ ನನಗೆ ಮೌನ ಭೂಷಣ. ಆದರೆ ಶ್ರೀಯುತ ರಾಮೂರವರ ಪ್ರೀತಿಯ ಒತ್ತಾಯ ಇದೇ ಶತಕದ ಯಸ್ಯಾಸ್ತಿ ವಿತ್ತಂ ಸ ನರಃ ಕುಲೀನಃ ಸ ಪಂಡಿತಃ ಸ ಶ್ರುತವಾನ್ ಗುಣಜ್ಞಃ ಸ ಏವ ವಕ್ತ ಸ ಚ ದರ್ಶನೀಯಃ ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ ಶ್ಲೋಕದಿಂದ ಪ್ರಭಾವಿತರಾಗಿ ಪ್ರವಚನಕ್ಕೆ ಅಲ್ಪ ಧನ ಸಹಾಯ ಮಾಡಿದ ನನ್ನಿಂದ ಈ ಕೆಲಸ ಮಾಡಿಸಬೇಕೆಂಬ ಆಸೆ ಮೂಡಿತು ಎನಿಸುತ್ತದೆ. ನನ್ನ ಆಸೆ ಸಫಲಗೊಳಿಸಲು ಕಾರಣರಾದ ಸಂಸ್ಥೆ ಮತ್ತು ಉಪನ್ಯಾಸಕಾರರಿಗೆ ವಂದಿಸಲು ನನಗೆ ಶಂಕರಾಭರಣದ ದೊರಕುನ ಇಟುವಂಟಿ ಸೇವಾ ಹಾಡು ನೆನಪಿಸಿಕೊಂಡು ಕೊಟ್ಟ ಕೆಲಸವನ್ನು ಮಾಡಲು ಒಪ್ಪಿಕೊಂಡಿದ್ದೇನೆ. ಇಂಥ ಸಂಸ್ಥೆಯಲ್ಲಿ ನೆರೆದಿರುವ ಹಿರಿಯರ ಮುಂದೆ ಈ ಕೆಲಸ ಮಾಡಲು ಸಭಾಕಂಪನ ಸಹಜ, ಅದರೊಂದಿಗೆ ತಪ್ಪುಗಳು ಸಹಜ. ಅದಕ್ಕಾಗಿ ಮೊದಲೇ ಕ್ಷಮೆ ಬೇಡುತ್ತೇನೆ. ನಮ್ಮ ತಂದೆಯವರಿಗೆ
ಮಂಕುತಿಮ್ಮನ ಕಗ್ಗ ಮತ್ತು ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರ ಅತ್ಯಂತ ಸಂತಸ ಕೊಡುವಂಥವುಗಳು. ಪರಮಪೂಜ್ಯ ಶ್ರೀ ಸ್ವಾಮಿ ಬ್ರಹ್ಮಾನಂದರ ಮಂಕುತಿಮ್ಮನ ಕಗ್ಗದ ವ್ಯಾಖ್ಯಾನವನ್ನು ಕೇಳಿ ಸಂತೋಷಪಟ್ಟು ಆಗಾಗ ಅದನ್ನು ಕೇಳಲು ಆಶಿಸುತ್ತಿದ್ದರು. 1969ರಿಂದ 1994ರವರೆಗೆ ಎರಡೂ ಕಣ್ಣುಗಳ ದೃಷ್ಟಿ ಕಳೆದುಕೊಂಡಿದ್ದರು. ಆದರೆ ಯಾರೇ ಅವರ ಬಗ್ಗೆ ಅನುಕಂಪ ವ್ಯಕ್ತಪಡಿಸಿದಾಗ ಅವರು ಹೇಳುತ್ತಿದ್ದುದು, 65 ವರ್ಷಗಳಿಂದ ನೋಡಬಹುದಾದನ್ನೆಲ್ಲ ನೋಡಿದ್ದೇನೆ, ಇನ್ನು ಮುಂದೆ ನೋಡಬಾರದೆಂಬುದು ಭಗವಂತನ ಇಚ್ಛೆ. ಐ ಹ್ಯಾವ್ ದೇರ್ ಫೋರ್ ನೋ ರಿಗ್ರೆಟ್ಸ್ ಇನ್ ಲೈಫ್ ಎಂದು. ಅವರ ಆಸೆ ಸ್ವಾಮಿ ಬ್ರಹ್ಮಾನಂದರ ತರಹ ಯಾರಾದರೂ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರದ ಬಗ್ಗೆ ವ್ಯಾಖ್ಯಾನ ಮಾಡಿದ್ದರೆ ಅದನ್ನು ಕೇಳಬೇಕೆಂಬುದು. ಈ ತರಹದ ಧ್ವನಿ ಸುರುಳಿ ಇರಲಿಲ್ಲವಾದ್ದರಿಂದ ಅವರ ವೈಕುಂಠ ಸಮಾರಾಧನೆಯ ದಿವಸ ಚಿನ್ಮಯ ಮಿಷನ್ ರವರು ಪ್ರಕಟಿಸಿದ ಫರ್ಗಿವ್ ಮೀ ಎಂಬ ₹4 50 ಪುಸ್ತಕಗಳನ್ನು ಹಂಚಿದೆ. ಧ್ವನಿ ಸುರುಳಿ ಮಾಡುವ ಪ್ರಯತ್ನ ನಡೆದೇ ಇತ್ತು. ಹಿರಿಯರೊಬ್ಬರಿಗೆ ಈ ಪ್ರಸ್ತಾಪ ಮಾಡಿ ನಮ್ಮ ತಂದೆಯವರ ಆಸೆ ಈಡೇರಿಸಿಕೊಡುವೆಂದು ಬೇಡಿದೆ. ಆದರೆ 7 ದಿನಗಳ ಕಾಲ ಶ್ರೀ ಗಣೇಶ್ ಭಟ್ರವರಿಂದ ಈ ಕೆಲಸ ಫಲಪ್ರದವಾಗಿ ಈಡೇರಿದೆ. ಅವರು ವ್ಯಾಖ್ಯಾನ ಮಾಡುವ ರೀತಿ ಮತ್ತು ನೆನಪಿನಲ್ಲಿಟ್ಟುಕೊಂಡಿರುವ ವೇದ ಭಂಡಾರದ ಬಗ್ಗೆ ಹೇಳಲು ನನಗೆ ನಮ್ಮವರದೇ ಆದ ಮದುವೆ ಮನೆಯ ವರಪೂಜೆಯ ಊಟ ನೆನಪಿಗೆ ಬರುತ್ತದೆ. ವರಪೂಜೆಯ ಊಟಕ್ಕೆ ಭಕ್ಷ್ಯ ಚಿರೋಟಿ ಮಾಡಿಸಿದ್ದರು. ಊಟದ ಎಲೆಗಳ ಮುಂದೆ ರಂಗೋಲಿ ಹಾಕುವ ಪರಪಾಠವಿತ್ತು. ರಂಗೋಲಿ ಪುಡಿಯ ಸ್ಟೀಲ್ ಪಾತ್ರೆಯನ್ನು ಬಡಿಸುವ ಪದಾರ್ಥಗಳ ಜೊತೆ ರಂಗೋಲಿ ಹಾಕಿದವರು ಇಟ್ಟಿದ್ದರು. ಅದನ್ನು ಸಕ್ಕರೆ ಪುಡಿ ಎಂದು ತಿಳಿದು ಬಡಿಸುವವರು ಚಿರೋಟಿಯ ಮೇಲೆ ಹಾಕಿದರು. ಆದರೆ ನಾನು ಶ್ರೀ ಗಣೇಶ್ ಭಟ್ ಅವರು ಉಣಬಡಿಸಿರುವ ಚಿರೋಟಿಗೆ ರಂಗೋಲಿ ಪುಡಿಯನ್ನು ಹಾಕುವ ಕೆಲಸ ಮಾಡಲು ಹೋಗುವುದಿಲ್ಲ. ಈ ಚಿರೋಟಿಯನ್ನು ತಾವುಗಳು ಮನೆಯಲ್ಲಿ ಸಕ್ಕರೆ ಮತ್ತು ಬಾದಾಮಿ ಹಾಲಿನೊಂದಿಗೆ ಮೆಲುಕು ಹಾಕಬೇಕೆಂಬುದು ನನ್ನ ಆಸೆ. ನನ್ನ ತಂದೆಯವರು ತೀರಿಕೊಂಡಾಗ 5ನೇ ದಿನಗಳಿಂದಲೇ ಕಾರ್ಯಗಳನ್ನು ಪ್ರಾರಂಭಿಸಿ ಶಾಸ್ತ್ರೋಕ್ತವಾಗಿ ವೈಕುಂಠ ಸಮಾರಾಧನೆ ಮುಗಿಸಿದ್ದರೂ ನಮ್ಮ ತಂದೆಯವರು ವೈಕುಂಠ ಸೇರಿರುವ ಬಗ್ಗೆ ಸಂಶಯವೇ ಇತ್ತು. ಆದರೆ ಇಂದು ಅವರ ಆಸೆ ಈಡೇರಿಸಿ ಸಮಾರಾಧನೆಯನ್ನು ಚಿರೋಟಿಯ ಭೂರಿ ಭೋಜನದೊಂದಿಗೆ ಹಿರಿಯರಿಗೆ ಬಡಿಸಿ ಶ್ರೀ ಗಣೇಶ್ ಭಟ್ ಹೋಬಳಿಯವರು ನಮ್ಮ ತಂದೆಯವರನ್ನು ವೈಕುಂಠ ತಲುಪಿಸಿರುವ ಬಗ್ಗೆ ನನಗೆ ಎಳ್ಳಷ್ಟು ಸಂಶಯವಿಲ್ಲ. ಈ ಕಾರ್ಯವನ್ನು ನಡೆಸಿಕೊಟ್ಟ ಶ್ರೀಯುತರಿಗೆ ನಾನು ಆಜೀವ ಋಣಿಯಾಗಿರುತ್ತೇನೆಂದು ತಿಳಿಸುತ್ತಾ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಬೆಂಗಳೂರಿನ ವಿಚಾರ ಕೇಂದ್ರಗಳಲ್ಲಿ ಗೋಖಲೆ ಸಾರ್ವಜನಿಕ ಸಂಸ್ಥೆ ಒಂದು ಪ್ರಜ್ಞಾವಂತ ಸಂಸ್ಥೆಯಾಗಿದೆ. ಆ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಗುಂಡಪ್ಪನವರು ಪ್ರಾತಸ್ಮರಣೀಯರು. ಮುಂದೆ ಇದನ್ನು ಬೆಳೆಸಿ ಪ್ರಸಿದ್ಧಪಡಿಸಿದವರಲ್ಲಿ ಶ್ರೀಯುತರಾದ ನಿಟ್ಟೂರು ಶ್ರೀನಿವಾಸರಾಯರು, GVK ರಾವ್ ಮತ್ತಿತರರು ಪ್ರಮುಖರು. ಈಗಿನ ಕಾರ್ಯಕಾರಿ ಸಮಿತಿಯು ಪ್ರಾಯೋಜಿತ ವಿಶೇಷ ಪ್ರವಚನಮಾಲೆಯನ್ನು ಪ್ರಾರಂಭಿಸಿ ಆಸಕ್ತಿಯುಳ್ಳವರ ಜ್ಞಾನದಾಹವನ್ನು ಇಂಗಿಸಲು ನೆರವಾಗಿರುವುದು ನಿಜಕ್ಕೂ ಶ್ಲಾಘನೀಯ. ನಮ್ಮ ತಂದೆಯವರ ಹೆಸರಿನಲ್ಲಿ ಪ್ರಾಯೋಜಿತ ವಿಶೇಷ ಪ್ರವಚನಮಾಲೆಯನ್ನು ಏರ್ಪಡಿಸಿ ನನ್ನ ಆಸೆಯನ್ನು ಈಡೇರಿಸಿದ ಸಂಸ್ಥೆಗೆ ಹಾಗೂ ಕಾರ್ಯದರ್ಶಿ ಶ್ರೀ ಗೋಪಿನಾಥ್ರವರಿಗೆ ನಾನು ಆಭಾರಿಯಾಗಿದ್ದೇನೆ. ನಾನು ಹೇಳಿದ ವಿಷಯವಾದ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರದ ಬಗ್ಗೆ ಅರಿತು ಅನುಭವವುಳ್ಳ ಉಪನ್ಯಾಸಕರನ್ನು ಕರೆತಂದು ಉಪಕರಿಸಿದ ಸಹಕಾರ್ಯದರ್ಶಿ ಶ್ರೀ ರಾಮೂರವರಿಗೆ ನನ್ನ ಅನಂತ ವಂದನೆಗಳು. ನನ್ನ ಜೊತೆಗೆ ಧನಸಹಾಯ ಮಾಡಿ ಇದೇ ವಿಷಯದ ಮೇಲೆ ಪ್ರವಚನಮಾಲೆ ಪೂರ್ಣಗೊಳಿಸಲು ಅನುಕೂಲ ಮಾಡಿದ ಶ್ರೀಮತಿ ಸುಶೀಲಮ್ಮ ಮತ್ತು ಶ್ರೀ ಸೂರ್ಯನಾರಾಯಣ ರಾವ್ ರವರಿಗೆ ನನ್ನ ನಮಸ್ಕಾರಗಳು ಮತ್ತು ವಂದನೆಗಳು. ಜ್ಞಾನವೃದ್ಧರಾಗಿದ್ದರೂ ಸಹ ಹಿರಿಯರಾದ ತಾವು ಈ ಪ್ರವಚನಕ್ಕೆ 7 ದಿವಸಗಳು ಬಂದು ಭಾಗವಹಿಸಿದ್ದಕ್ಕೆ ನನ್ನ ಮತ್ತು ನನ್ನ ಶ್ರೀಮತಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಅನಂತ ವಂದನೆಗಳು. ಬೆಂಗಳೂರು ನಗರವನ್ನು ಭಾರತದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಎಂದು ಹೇಳುತ್ತಾರೆ. ಆದರೆ ವೇದಗಳಲ್ಲಿ ಇದ್ದ 1137 ಶಾಖೆಗಳಲ್ಲಿ ಇಂದು 11 ಶಾಖೆಗಳು ಪ್ರಚಲಿತದಲ್ಲಿವೆ ಎಂದು ಉಪನ್ಯಾಸಕರು ಹೇಳಿದಾಗ ಬೆಂಗಳೂರು ವೇದದ ರಾಜಧಾನಿ ಆಗಲು ಸಾಧ್ಯವಿದೆ. 11 ಶಾಖೆಗಳು ನಶಿಸಿ ಹೋಗದಂತೆ ನೋಡಿಕೊಳ್ಳಲು ಸಾಕಷ್ಟು ಮಾಹಿತಿ ತಂತ್ರಜ್ಞಾನ ಪರಿಣಿತರು ಇಲ್ಲಿದ್ದಾರೆ. ಆದರೆ ರಾಮಕೃಷ್ಣ ಮಠದ ಪರಮಪೂಜ್ಯ ಸ್ವಾಮಿ ರಂಗನಾಥಾನಂದಜಿ 1964ರಲ್ಲಿ ಯೂತ್ ಅಟ್ ಕ್ರಾಸ್ ರೋಡ್ಸ್ ಎಂಬ ವಿಷಯದ ಬಗ್ಗೆ ದೇಶೀಯ ವಿದ್ಯಾಶಾಲೆಯಲ್ಲಿ ಭಾಷಣ ಮಾಡಿದಾಗ ಹೇಳಿದ 5 P's and 3 E's ಈಗಲೂ ಪ್ರಭಾವ ಬೀರುತ್ತಿವೆ. ಭಾಷಣದ ಸಾರಾಂಶದಲ್ಲಿ ಅವರು ಹೇಳಿದುದು, ಯೂತ್ ಆರ್ ಅಟ್ ಕ್ರಾಸ್ ರೋಡ್ಸ್ ಬಿಕಾಸ್ ಆಫ್ 5 P's ಆಫ್ ಎಲ್ಡರ್ಸ್ and 3 E's ಆಫ್ ಯೂತ್. ದಿ 5 P's ಆರ್
position, possession, power, prestige, and popularity of elders. The 3 E's are entertainment, excitement, and exhaustion of youth. ಹಿರಿಯರು ವೇದಗಳ ಬಗ್ಗೆ ಇನ್ನೂ ಕಾಳಜಿ ವಹಿಸಿ ಹಿರಿಯರಾದ ಮಾಹಿತಿ ತಂತ್ರಜ್ಞಾನ ಪರಿಣಿತರಿಗೆ ಅವಕಾಶ ನೀಡಿದರೆ ಹಾರ್ಡ್ವೇರ್ ಆದ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯು ಸಾಫ್ಟ್ವೇರ್ ಮತ್ತು ಪ್ರೋಗ್ರಾಂ ಪರಿಣಿತರಾದ ಶ್ರೀ ಗಣೇಶ್ ಭಟ್ ಹೋಬಳಿ, ಶ್ರೀ ಗುರುರಾಜ ಕರ್ಜಗಿ, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ವಿದ್ಯಾವಾಚಸ್ಪತಿ ಬನ್ನಂಜೆ ಹಾಗೂ ಸಾಕ್ರು ರಾಮಚಂದ್ರ ರಾವ್ ಮೊದಲಾದವರಿಂದ ವೇದಗಳ ಅತಿ ಒಳ್ಳೆಯ ಪ್ರಿಂಟ್ ಔಟ್ ಹೊರತರುವುದರಲ್ಲಿ ಸಂಶಯವೇ ಇಲ್ಲ. ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಆಗಿ ಹಿರಿಯರಾದ ತಾವು ಉತ್ತೇಜನ ನೀಡುತ್ತಿರೆಂಬ ನಂಬಿಕೆಯೂ ಇದೆ. ಹೀಗೆ ವೇದಗಳ ಮತ್ತು ಅದರ ಹಿಂದಿರುವ ಅರ್ಥವಿವರಣೆಯನ್ನು ವ್ಯಾಖ್ಯಾನವನ್ನು ಕಾಪಾಡುವ, ಸುಸ್ಥಿತಿಯಲ್ಲಿಡುವ ಹಾಗೂ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ನಾವು ಈ ರೀತಿ ಕಾರ್ಯಪ್ರವೃತ್ತರಾಗದಿದ್ದರೆ ಹಿಂದೂ ಬೆನ್ನಿನ ಹಿಂದೆ ಬೇಕಾದಷ್ಟು ಬೆನ್ನುಗಳು ಬೆಳೆಯುವ ಹಾಗೂ ಕಾಡುವ ಪರಿಸ್ಥಿತಿ ಬರಬಹುದು ಎನಿಸುತ್ತದೆ. ವೇದಗಳ ಉಳಿವಿಕೆಯ ಜವಾಬ್ದಾರಿ ಹೊತ್ತು ಸಂಸ್ಥೆ ಮತ್ತು ನಾವುಗಳು ಕಾರ್ಯಪ್ರವೃತ್ತರಾಗಲು ಮುಂದುವರಿಯೋಣ ಎನ್ನುವ ಆಸೆಯೊಂದಿಗೆ ನನ್ನ ಈ ವಿಶೇಷ ಪ್ರವಚನಮಾಲೆಗೆ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತೇನೆ. ಶ್ರೀ ಗಣೇಶ್ ಭಟ್ ಹೋಬಳಿಯವರು ಉಣಬಡಿಸಿದ ಚಿರೋಟಿ ಸಿಡಿ ರೂಪದಲ್ಲಿಯೂ ಮತ್ತು ಕ್ಯಾಸೆಟ್ ರೂಪದಲ್ಲಿಯೂ ಸಂಸ್ಥೆಯವರು ಹೊರತರಲು ಹೊರಟಿದ್ದಾರೆ. ಇವುಗಳನ್ನು ಕೊಳ್ಳಲಿಚ್ಛಿಸುವವರು ಸಂಸ್ಥೆಯ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳಲು ಕೋರಿಕೆ. ಧನ್ಯವಾದಗಳು.